ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯನ್ ಬೆಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಮದ್ದೂರು ಗಲಭೆಯಲ್ಲೂ ಓಲೈಕೆನ, ಗಣೇಶ ಗಲಭೆಯಲ್ಲೂ ನಿಗಿ ರಾಜಕೀಯ. ನೆಪ ಮಾತ್ರಕ್ಕೆ ಶಾಂತಿ ಸಭೆ ಮಾಡಿದ್ರ ಸಚಿವ ಚಲುವರಾಯಸ್ವಾಮಿ. ಧಗಧಗಿಸ್ತಾ ಇರುವ ಮದ್ದೂರಿಗೆ ನಾಳೆ ಬಿಜೆಪಿ ನಿಯೋಗ ಭೇಟಿ. ತಾಕತ್ತಿದ್ರೆ ಕಿಡಿಗೇಡಿಗಳನ್ನ ಬಂಧಿಸಿ. ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸವಾಲ್. ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯ ಕಿಚ್ಚು. ಮುಸ್ಲಿಂ ಆಗಿ ಹುಟ್ಟಾರಂತೆ ಕಾಂಗ್ರೆಸ್ ಶಾಸಕರು. ಬೂದಿ ಮುಚ್ಚಿದ ಕೆಂಡದಂತಿರುವ ರಾಮ್ ರಹೀಂ ನಗರ್. ಕಿತಾಪತಿ ಏನಾದರೂ ಮಾಡಿದ್ರೆ ಬೇರೆ ಜೈಲಿಗೆ ಶಿಫ್ಟ್. ಕಾರಾಗೃಹ ಐಜಿ ದಯಾನಂದ್ ಕೈಯಲ್ಲಿ ದರ್ಶನ್ ಜುಟ್ಟು. ಕೊಲೆ ಆರೋಪಿಗೆ ಶಾಕ್ ಕೊಟ್ಟ ಕೋರ್ಟ್. ಹಿಂದೂ ರಾಷ್ಟ್ರ ನೇಪಾಳದಲ್ಲಿ ದಂಗೆ ಎದ್ದ ಜನ. ಮಾಜಿ ಪ್ರಧಾನಿ ದೇವುಬಾಗೆ ಚಪ್ಪಲಿ ಹಾರ. ಕೆಲವೇ ಕ್ಷಣಗಳಲ್ಲಿ ನೇಪಾಳ ಸಂಸತ್ ವಿಸರ್ಜನೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಿನ್ನೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಂಡ್ಯದ ಮದ್ದೂರಿನಲ್ಲಾದ ಗಲಾಟೆ ವಿಚಾರವನ್ನ ಇನ್ ಡೀಟೇಲ್ ಆಗಿ ಚರ್ಚೆಗೆ ಒಳಪಡಿಸಿದ್ರು. ಗಲಾಟೆ ಯಾಕೆ ಪ್ರಾರಂಭ ಆಯಿತು, ಹೇಗೆ ಅಂತ್ಯ ಆಯಿತು, ಅದಾದ ನಂತರದಲ್ಲಿ ರಾಜಕೀಯ ಹೇಗೆಲ್ಲ ನಡೀತು, ಕಾನೂನಾತ್ಮಕವಾಗಿ ನಡೀತಾ ಇರುವ ಪ್ರಕ್ರಿಯೆಗಳೇನು, ಇದೆಲ್ಲದರ ಬಗ್ಗೆ ಚರ್ಚೆ ಆಗಿತ್ತು. ಇವತ್ತು ಕೂಡ ಮದ್ದೂರಿನದ್ದೇ ವಿಚಾರ, ಆದ್ರೆ ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್ ಅನ್ಬಹುದಾ ಅಂತ ಹೇಳಿ. ಯಾಕಂದ್ರೆ ಇವತ್ತು ಘಟನೆಗೆ ಕಾರಣವಾದವರು, ಹಾಗೆ ಸರ್ಕಾರ, ರಾಜಕೀಯ, ಇದನ್ನ ಮೀರಿ ಮನಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡಬೇಕಾ ಅಂತ ಹೇಳಿ. ಯಾಕಂದ್ರೆ ಇವತ್ತು ಕೇವಲ ಮದ್ದೂರಿನ ವಿಚಾರ ಮಾತ್ರ ಮುನ್ನೆಲೆಯಲ್ಲಿಲ್ಲ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಪಾಕಿಸ್ತಾನ ಪರವಾದ ಘೋಷಣೆ. ಮತ್ತೊಂದು ಕಡೆ ಅಲ್ಲಿನ ಜನಪ್ರತಿನಿಧಿ ಹೇಳ್ತಾರೆ, ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ತೀನಿ, ಯಾಕಂದ್ರೆ ನನ್ನನ್ನು 4 ಬಾರಿ ವೋಟ್ ಹಾಕಿ ಗೆಲ್ಲಿಸಿದವರು ಮುಸಲ್ಮಾನರು. ಹಿಂದೂಗಳು ವೋಟ್ ಹಾಕಿಲ್ವಾ? ಇದು ಹಿಂದೂಗಳಿಗೆ ಅಥವಾ ಬೇರೆ ಧರ್ಮದವರು ಯಾರು ವೋಟ್ ಹಾಕಿದ್ದಾರೆ ಅವರಿಗೆ ಮಾಡ್ತಿರುವ ಅವಮಾನ ಅಲ್ವಾ? ಓಲೈಕೆ ಅನ್ನೋದು ಅತಿಯಾದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಹೇಗೆ ಕೆಡಿಸಾಕತ್ತೆ ಅನ್ನೋದಕ್ಕೆ ಒಂದಲ್ಲ ಒಂದು ನಿದರ್ಶನಗಳು ಸಿಗ್ತಾ ಇರೋದ್ರಿಂದ ಇದನ್ನ ಬಿಡಿಯಾದ ಘಟನೆ ಅಂತ ಗಮನಿಸದೆ ಇದರ ಹಿಂದಿರುವ ಮನಸ್ಥಿತಿ, ದೇಶ ವಿರೋಧಿ ಪರಿಸ್ಥಿತಿ, ಅದಕ್ಕೆ ಉತ್ತೇಜನ ಕೊಡ್ತಾ ಇರುವ ರಾಜಕಾರಣಿಗಳು ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳು, ಅವರುಗಳ ಬಗ್ಗೆ ಒಂದು ಚರ್ಚೆ ಮಾಡೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗ್ತೀವಿ. ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ. ಹಾಗೆ ಮಂಡ್ಯದಿಂದ ಬಂದಿದ್ದಾರೆ ಬಜರಂಗ್ ಸೇನೆಯ ರಾಜ್ಯಾಧ್ಯಕ್ಷರು ಮಂಜುನಾಥ್ ಮಂಡ್ಯ ಅವರು. ಇದರ ಜೊತೆಯಲ್ಲಿ ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರೆ ಸುರಭಿ ಹೊದಿಗೆರೆ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಅದರ ಜೊತೆಯಲ್ಲೇ ಅಬ್ದುಲ್ ರಜಾಕ್ ಅವರು ಮುಸ್ಲಿಂ ಮುಖಂಡರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ರೇಣುಕಾಚಾರ್ಯ ಅವರು ಮಾಜಿ ಸಚಿವರು ಕೂಡ ಚರ್ಚೆಯಲ್ಲಿ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಆಗುವ ಸಾಧ್ಯತೆ. ನೇರವಾಗಿ ಚರ್ಚೆಯನ್ನ ಶಿವಮೊಗ್ಗದ ಭದ್ರಾವತಿಯ ಘಟನೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಸಂಗಮೇಶ್ ಅವರ ಹೇಳಿಕೆ, ಆ ಹೇಳಿಕೆಯನ್ನು ಒಂದ್ಸತಿ ಗಮನಿಸಿ, ಅದಾದ ನಂತರದಲ್ಲಿ ಚರ್ಚೆಗೆ ಬರೋಣ. ನಿಮ್ಮ ಮನೆಯ ಮಗನಾಗಿ ಈ ಕೂಡ ನಿಮ್ಮ ಮನೆ ಒಳಗೆ ಸಾವು ಸಜಾಗನಾಗಿ ಇರ್ತೀನಿ. ನೀವು ಮುಂದಿನ ದಿನದಲ್ಲಿ ನಾನು ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ ನಿಮ್ಮ ಮನೆಯ ಮಗನಾಗಿ ಈ ಕೂಡ ನಿಮ್ಮ ಮನೆ ಒಳಗೆ ಸಾವು ಸಜಾಗನಾಗಿ ಇರ್ತೀನಿ. ನೀವು ಮುಂದಿನ ದಿನದಲ್ಲಿ ನಾನು ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ ನಿಮ್ಮ ಮನೆಯ ಮಗನಾಗಿ ಈ ಕೂಡ ನಿಮ್ಮ ಮನೆ ಒಳಗೆ ಸಾವು ಸಜಾಗನಾಗಿ ಇರ್ತೀನಿ. ನೀವು ಮುಂದಿನ ದಿನದಲ್ಲಿ ನಾನು ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ. ಇದಕ್ಕೆ ಮುಂಚೆ ಹೇಳ್ತಾರೆ, 4 ಬಾರಿ ನನ್ನನ್ನ ಗೆಲ್ಸಿರೋದು, ಭದ್ರಾವತಿಯಲ್ಲಿ ಶಾಸಕನಾಗಿ ಮಾಡಿರೋದು ಮುಸಲ್ಮಾನ್ ಬಾಂಧವರು. ಹೀಗಾಗೇನೆ ಋಣ ಸಂದಾಯಕ್ಕೆ ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನನಾಗಿ, ಅವ್ರು ಬಳಸಿದ ಪದ ಕೆಲವ್ರಿಗೆ ಅದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಮುಸಲ್ಮಾನರು ಅಂತ ಹೇಳಿ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಹೀಗೆ ಹೇಳಿಕೆ ನೀಡಿರೋದು ಕೂಡ ಬಿಜೆಪಿಗೆ ಆಕ್ಷೇಪ ಕಾರಣವಾಗ್ತಿದೆ. ಯಾಕೆ ಗೊತ್ತಾ ನಟರಾಜ್ ಗೌಡ್ರೆ, ಇದು ರಿಪೀಟ್ ಟೆಲಿಕಾಸ್ಟ್ ತರ ಆಗಿದೆ. ಹಿಂದೊಮ್ಮೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ನಿಮ್ಮ ಸರ್ಕಾರದ ಸಚಿವರು, ನಮ್ಮ ಸರ್ಕಾರದ ಸಚಿವರು ಹೇಳ್ತಾರೆ, ಮುಸಲ್ಮಾನನೇ ಕಮಾಲ್ ಕರ್ ದಿಯಾ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಮುಸಲ್ಮಾನರ ಮತಾನೇ ಕಾರಣ ಅನ್ನೋ ಅರ್ಥದಲ್ಲಿ. ಹಾಗೆ ಸಂಗಮೇಶ್ ಅವರು ಹೇಳ್ತಾರೆ, 4 ಬಾರಿ ಗೆಲ್ಸಿರೋದು ಮುಸಲ್ಮಾನರೇನೆ,
ಹಿಂದೂಗಳು ಯಾರು ವೋಟ್ ಹಾಕಿಲ್ವಾ? ನಟರಾಜ್ ಗೌಡ್ರೆ, ನೀವು ಕೂಡ ಹಿಂದೂ, ನೀವು ಕೂಡ ವೋಟ್ ಹಾಕಿಲ್ವಾ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ಲಿಕ್ಕೆ? ಯಾಕೆ ಬೇರೆ ಧರ್ಮದವರಿಗೆ ಅವಮಾನ ಆಗೋ ರೀತಿಯಲ್ಲಿ, ಬೇರೆ ಧರ್ಮದ ವೋಟರ್ಸ್ ವೋಟಿಗೆ ವ್ಯಾಲ್ಯೂನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ನಿಮ್ಮ ಸರ್ಕಾರದವರು, ನಿಮ್ಮ ಪಕ್ಷದವರು ಅಂತ? ನಾವು ಪಕ್ಷದವರಾಗ್ಲಿ ಸರ್ಕಾರದವರು ಯಾರು ಆತರ ಮಾತಾಡಲ್ಲ. ಎಲ್ಲ ಸಂಗಮೇಶ್ ಅವ್ರು ನಿಮ್ ಪಕ್ಷದವರಲ್ಲ? ಕೇಳಿಸ್ಕೊಳ್ಳಿ, ಎಲ್ಲಾ ಧರ್ಮದವ್ರಿಗೂ ಗೌರವ ಕೊಡುವಂತದ್ದೇ. ಸಂಗಮೇಶ್ ಅವರ ಹೇಳಿಕೆ ವೈಯಕ್ತಿಕ ಹೇಳಿಕೆ ನಂಬರ್ 1. Okay. ಅದೇನು ಪಕ್ಷದಾಗ್ಲಿ ಇದಾಗ್ಲ ಅವರ ಒಂದು ಮುಸಲ್ಮಾನರ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ, ಅವ್ರಿಗೆ ಗೌರವ ಕೊಟ್ಟಿದ್ದಾರೆ. ಇವರು ನನಗೂ ನೀವು ವೋಟ್ ಹಾಕಿದ್ರಿ, ಅದ್ರಲ್ಲಿ ಬರೀ ಓಲೈಕೆಗೆ ಮನಸ್ಸಿಂದ ನಾನು ಓಲೈಕೆ ನನಗೆ ಅದು ನಾನು ಅವ್ರ ವೈಯಕ್ತಿಕವಾಗಿ ನಾನು ಹೇಳಕ್ಕಾಗಲ್ಲ. ಅವ್ರ ಓಲೈಕೆಗೆ ಹೇಳ್ತಾರೆ, ಇನ್ನೊಂದು ಹೇಳ್ತಾರ ಅಂತ. ನಿಜವಾಗ್ಲೂ ಗೌರವ ಇರ್ಬೋದು, ಮುಸಲ್ಮಾನ್ ಕಮ್ಯುನಿಟಿ ಮೇಲೆ ನಿಜವಾದ ಪ್ರೀತಿ ಇರಬಹುದು, ಮುಸಲ್ಮಾನ್ ಸಮುದಾಯದ ಮೇಲೆ, ಆ ಧರ್ಮದ ಮೇಲೆ, ಅದು ತಪ್ಪಿಲ್ಲ. ಈಗ ಅವ್ರು ಹಿಂದೂ ಇದ್ದಾರೆ, ಈಗ ರೈಟ್ ನಾವು ಹಿಂದೂ ಇದ್ದಾರೆ. ಮುಂದಿನ ಜನ್ಮ ಅನ್ನೋದು ನನ್ನ ನಂಬಿಕೆ ಇಲ್ಲ, ನನಗಿಲ್ಲ ನಂಬಿಕೆ. ಅವ್ರ ನಂಬಿಕೆ ಇರ್ಬೋದೇನೋ, ಆ ನಂಬಿಕೆಗೆ ಏನ್ ಕಾಯ್ತಾರೋ ನನಗೆ ಗೊತ್ತಿಲ್ಲ. ಇದು ಅವ್ರ ಸಂಪೂರ್ಣ ವೈಯಕ್ತಿಕ ವಿಚಾರ, ಸಂಪೂರ್ಣ ವೈಯಕ್ತಿಕ ಧರ್ಮಾಚರಣೆ ಅಥವಾ ಧರ್ಮದ ಒಲವು. ಅದು ಬಿಟ್ಟು ಅದರೊಳಗೆ ಒಂದು ಪಕ್ಷ ಆಗ್ಲಿ ಯಾಕೆ ವೈಯಕ್ತಿಕ ಮಾತ್ರ ಆಗಲ್ಲ ಅಂದ್ರೆ, ನಟರಾಜ್ ಗೌಡ್ರೆ ಕ್ಷಮೆ ಇರ್ಲಿ, ಇಂಟರಪ್ಟ್ ಮಾಡಿ ಪ್ರಶ್ನೆ ಕೇಳ್ತಿದ್ದೀನಿ. ಯಾಕಂತಂದ್ರೆ ಈಸ್ ಎ ರೆಪ್ರೆಸೆಂಟೇಟಿವ್, ಅಂದ್ರೆ ಜನರ ಪ್ರತಿನಿಧಿ. ಹೌದು, ವೈಯಕ್ತಿಕ ಅನ್ನೋದು ಮನೆಯಲ್ಲಿರುತ್ತೆ. ಒಬ್ಬ ಪಬ್ಲಿಕ್ ಪರ್ಸನ್ಗೆ, ಅಂದ್ರೆ ಜನಪ್ರತಿನಿಧಿ ಆದವ್ರಿಗೆ ಹಿಂಗೆ ಬಹಿರಂಗವಾಗಿ ಭಾಷಣ ಮಾಡುವಾಗ ಅದನ್ನ ಕೇವಲ ಮುಸ್ಲಿಮರು ಮಾತ್ರ ಕೇಳಿಸ್ಕೊಳ್ಳಲ್ಲ, ವೋಟ್ ಹಾಕಿದ ಹಿಂದೂಗಳು ಕೂಡ ಕೇಳಿಸ್ಕೊಳ್ತಾರೆ. ಭದ್ರಾವತಿಯಲ್ಲಿ ನನಗೆ ಗೊತ್ತಿರೋ ಹಾಗೆ ನಮ್ಮೂರು ಪಕ್ಕದೂರೇನೆ ಅನೇಕ ಹಿಂದೂಗಳು ಕೂಡ ಕಾಂಗ್ರೆಸ್ ಪಕ್ಷದ ಸಪೋರ್ಟರ್ಸ್ ಇದ್ದಾರಪ್ಪ. ಹಿಂಗ್ ಹೇಳೋ ಮೂಲಕ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ನಾನು ನನ್ನ ಮಗನೋ ನಿಂತ್ರೆ ಹಿಂದೂಗಳ ವೋಟ್ ನಮಗೆ ಅವಶ್ಯಕತೆ ಇಲ್ಲ ಅಂತ ಮೆಸೇಜ್ ಕೊಡ್ತಿದ್ದಾರಾ? ಇಲ್ಲಿ ಹಿಂದೂಗಳು ಓಟು, ಬಿಜೆಪಿ ಮುಸಲ್ಮಾನರು ಓಟ್ ಇಲ್ಲ. ಈಗ ಮಾನ್ಯ ದೇವೇಗೌಡರು ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸಲ್ಮಾನಾಗಿ ಹುಡ್ತೀನಿ ಅಂತ ಆಲ್ರೆಡಿ ಮಾನ್ಯ ದೇವೇಗೌಡರು ಹೇಳಿದ್ರು, ಮಾಜಿ ಪ್ರಧಾನಮಂತ್ರಿಗಳು. ಸೊ ಅಂತದಲ್ಲಿ ಇವರು ಒಬ್ರು ಹೇಳಿದ್ದಾರೆ. ಅದ್ರ ಮೇಲೆ ಏನಂದ್ರೆ ಈ ಸಮುದಾಯ, ಮುಸಲ್ಮಾನ್ ಸಮುದಾಯಕ್ಕೆ ಗೌರವ ಕೊಡ್ತೀವಿ, ಅವ್ರ ಮೇಲೆ ಪ್ರೀತಿ ಇದೆ, ನಾನು ನಿಮ್ಮ ಮನೆಯಲ್ಲಿ ಒಬ್ರು ಅಥವಾ ನೀವು ನಮ್ಮ ಮನೇಲಿ ಒಬ್ರು ಅಂತ ಹೇಳಕ್ಕೋಸ್ಕರ ಆ ರೀತಿ ಹೇಳ್ತಾರೆ ಹೊರತು, ಆ ಮುಂದಿನ ಜನ್ಮಾನದಿದೆಯಾ ಇಲ್ವಾ ಅದೆಲ್ಲ ಬೇರೆ ವಿಷಯ. ಆಮೇಲೆ ಆತರ ಹುಟ್ಟಿದ್ರೆ ಮುಸಲ್ಮಾನ ಹುಡ್ತಾನೆ, ಹಿಂದೂ ಹುಡ್ತಾನೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಹೇಳಿಕೆಲೇನು ವಿಶೇಷ ಅರ್ಥ ಆಗ್ಲಿ, ವಿಶೇಷವಾದ ಕಲ್ಪನೆ ಮಾಡೋ ಅಗತ್ಯ ಇಲ್ಲ. ಅದು ಅವ್ರ ವೈಯಕ್ತಿಕ ಹೇಳಿಕೆ. ಮುಸಲ್ಮಾನ್ ಬಂಧುಗಳು ನೋಡಿ, ಈಗ ಅವ್ರು ಗಣೇಶ ಹಬ್ಬ ಆಚರಣೆ ಮಾಡಿಲ್ವಾ? ಸಂಗಮೇಶ್ ಗಣೇಶ ಹಬ್ಬ ಆಚರಣೆ ಮಾಡಿಲ್ವಾ? ಮಾಡಿದಾರಲ್ವಾ? ಸೊ ಹಂಗಂದ್ರೆ ಅದು ಹಿಂದೂಗಳು ಓಲೈಕೆಗಾಗಿ ಮಾಡ್ತಾರ? ಅವ್ರ ಆಚರಣೆ, ಅವರ ಪದ್ಧತಿ, ಸೌಹಾರ್ದತೆ ಅವ್ರು ಕಲ್ತ್ಕೊಂಡಿದ್ದಾರೆ. ರೀತಿ ಅವ್ರು ವೈಯಕ್ತಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಲೋಪ ಕಂಡಿದ್ರೆ ನನಗೇನು ಲೋಪ ಅಂತ ನನಗೇನು ಅನ್ಸಿಲ್ಲ, ಅದು ಅವ್ರ ವೈಯಕ್ತಿಕ ಅಂತ ಹೇಳಿ ನಾವು ಮುಂದೆ ಇದೇ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜನ ಹೆಂಗ್ ಮಾತನಾಡ್ತಿದ್ದಾರೆ ಅಂದ್ರೆ, ನಾನು ಮಂಜುನಾಥ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಅದಾದ್ಮೇಲೆ ಸಾದಿಕ್ ಪಾಷಾ ಸರ್ ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಮಾತನಾಡ್ತಿದ್ದಾರೆ ಅಂದ್ರೆ, ಸಂಗಮೇಶ್ ಅವರಿಗೆ ಹಿಂದೂ ಧರ್ಮದಲ್ಲಿ ಇರ್ಲಿಕ್ಕೆ ಅಷ್ಟೊಂದು ಕಷ್ಟ ಆಗ್ತಿದೆ ಅನ್ನೋದಾದ್ರೆ, ಮತ್ತೊಂದು ಧರ್ಮದ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅನ್ನೋದಾದ್ರೆ, ಮುಂದಿನ ಜನ್ಮ ನಟರಾಜ್ ಗೌಡ್ರು ಹೇಳ್ದಂಗೆ ಅನ್ಸರ್ಟೇನ್, ಗೊತ್ತಿಲ್ಲ ಮುಂದಿನ ಜನ್ಮ ಇದೆಯೋ ಇಲ್ವೋ, ಇದ್ರೂ ಮನುಷ್ಯರಾಗಿ ಹುಟ್ಟಾರ ಅಥವಾ ಪ್ರಾಣಿಗಳಾಗಿ ಹುಟ್ಟಾರ ಗೊತ್ತಿಲ್ಲ. ಅಷ್ಟೊಂದು ಒಲವಿದ್ರೆ, ಹಾಗೆ ಮುಸಲ್ಮಾನ್ ಧರ್ಮದ ಋಣ ಸಂದಾಯ ಮಾಡಬೇಕು ಅಂತಿದ್ರೆ ಕನ್ವರ್ಟ್ ಆಗ್ಲಿ. ನಾನಲ್ಲ ಸರ್ ಹೇಳ್ತಿರೋದು, ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಿರೋ ಚರ್ಚೆ. ಕನ್ವರ್ಷನ್ ಇಲ್ಲೀಗಲ್ಲೂ ಅಲ್ಲ, ಮತಾಂತರ ಆಗೋದು ಅವ್ರಿಗೆ ಇಷ್ಟ ಇದೆ ಅಂತಂದ್ರೆ ಆಗಬಿಡ್ಲಿ. ಯಾಕದನ್ನ ಹಿಂಗೆ ವೇದಿಕೆಯಲ್ಲಿ ನಿಂತ್ಕೊಂಡು ನಾನು ಮುಂದಿನ ಜನ್ಮ ಅಂತ ಹೇಳಿ ಯಾರನ್ನ ಭ್ರಮೆ ತಗೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ, ಹಿಂಗ್ ಚರ್ಚೆ ಮಾಡ್ತಿದ್ದಾರೆ ಜನ. ನಟರಾಜ್ ಗೌಡ್ರು ಹೇಳಿದ್ರು ಪ್ರೀತಿಯಿಂದ ಹೇಳಿದ್ದಾರೆ ಸಂಗಮೇಶ್ ಅವರು ಅಂತ ಹೇಳಿ. ಅಷ್ಟೊಂದು ಪ್ರೀತಿ ಇದ್ರೆ ಮುಸಲ್ಮಾನರು ಮನೆಗೆ ಹೋಗಿ ಬಿರಿಯಾನಿ ತಿನ್ಲಿ ಅವರು. ಮತ್ತು ಎರಡನೆಯದು, ಸಂಗಮೇಶ್ ಅವರವರ ಈ ಹೇಳಿಕೆ ನನಗೆ ಯಾವುದೇ ಆಶ್ಚರ್ಯ ತಂದಿಲ್ಲ. ಏನಕ್ಕೆ ಅಂದ್ರೆ ಕಾಂಗ್ರೆಸ್ನ ಇತಿಹಾಸವೇ ಆಗಿದೆ. ಕಾಂಗ್ರೆಸ್ ಇತಿಹಾಸವೇ ಆಗಿದೆ. ಒಂದ್ ನಿಮಿಷ ಬಿಜೆಪಿ ಹೋಗ್ತಾರ ನೀವು? ಬಿಜೆಪಿ ಶಾಸಕನ ಹೇಳಿಕೆ ಮಾತ್ರ ಬಿಜೆಪಿ ಹೋಗ್ತಾರ ಅಂತ ಹೇಳ್ಬಿಟ್ಟು ಅವ್ರ ಶಾಸಕ ಸಂಗಮೇಶ್ ಹಿಂದೂ ಸಂಘಟನೆ ಮುಖಂಡರು ಮಾತಾಡ್ತೀನಿ ನಾನು. ಯಾವ ಹಿಂದೂ ಸಂಘಟನೆ ರಾಜ್ಯಕ್ಕೆ, ದೇಶಕ್ಕೆ ನಿಮ್ಮಿಂದಲೇ ಕೆಟ್ಟ ಅಧಿಕಾರಕ್ಕೋಸ್ಕರ ದೇಶ ವಿಭಜನೆ ಮಾಡ್ತಾರೆ ಕಾಂಗ್ರೆಸ್ನವರು. ಇತಿಹಾಸ ಅಲ್ಲ, ಈ ದೇಶಕ್ಕೆ ಮಂಜುನಾಥ್ ಸರ್, ಸಂಗಮೇಶ್ ಅವರು ಹೇಳಿಕೆ ಅದನ್ನೇ ಹೇಳ್ತಾ ಇರೋದು. ಅವರ ಒಂದು ಮುಸ್ಲಿಂ ಅಪೀಸ್ಮೆಂಟ್ ಏನಿದೆ, ಇದು ಅವರ ಪಕ್ಷದ ಅಜೆಂಡಾ. ಆ ಪಕ್ಷದ ಅಜೆಂಡಾವನ್ನ ಅವರು ಇವತ್ತು ಜನರ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅಕಸ್ಮಾತ್ ಅವ್ರಿಗೆ ಪಕ್ಷದ ಅಜೆಂಡಾ ಇವತ್ತು ಮುಸ್ಲಿಂ ಅಪೀಸ್ಮೆಂಟ್ ಇರ್ಲಿಲ್ಲ ಅಂದಿದ್ರೆ ಈ ರೀತಿ ಮಾತಾಡುವ ಧೈರ್ಯವನ್ನು ಯಾರು ಮಾಡ್ತಿರ್ಲಿಲ್ಲ. ಭದ್ರಾವತಿಯ ಹಿಂದೂಗಳು ಮುಂದಿನ ಚುನಾವಣೆಯಲ್ಲಿ ಸಂಗಮೇಶ್ ಅವರವರಿಗೆ ಮತದಾನದ ಮುಖಾಂತರ ಅವ್ರೇನು ಉತ್ತರ ಕೊಡ್ತಾರೆ? ಅವರೇ ಹಿಂದೂ ಸರ್, ಅವರೇ ಹೇಳಿರೋದು ನಾನು ಮುಸಲ್ಮಾನಾಗಿ ಹುಟ್ಟಬೇಕು. ಹಿಂದೂ ಅಲ್ಲ, ಯಾರೋ ಒಬ್ರು ಟ್ರೋಲ್ ಅಲ್ಲ ಸರ್, ಅಲ್ಲಿರೋರು ಜನರೇ, ಟ್ರೋಲರ್ಸ್ ಕೂಡ ಜನರೇನೆ, ಅವರು ಕೂಡ ವೋಟರ್ಸೇನೆ. ಟ್ರೋಲರ್ಸ್ ಕೂಡ ಭದ್ರಾವತಿಯಲ್ಲಿ ಮತೀಯವಾದಿಗಳು
ಇದ್ಯಾವ ವಾದ? ಅದು ಯಾವ್ದು ಇಲ್ಲ ರೀ. ಅವಮಾನ ಮಾಡ್ತಾರೆ ಅಂತಂದ್ರೆ ಹಿಂದೂಗಳು ಸಹಿಸ್ಬೇಕಾ ನಾವು? ಅವರು ಹಿಂದೂ ಧರ್ಮದವರಾಗಿ ಇನ್ನೊಂದು ಧರ್ಮದವ್ರಿಗೆ ಗೌರವ ಕೊಡೋದ್ರೊಳಗೆ ಏನ್ ತಪ್ಪಿಲ್ಲ. ಎಂತ ಗೌರವ? ಮಾನ್ಯ ದೇವೇಗೌಡರು ಕೂಡ ಇದೇ ಮಾತು ಹೇಳಿದ್ರು. ನೀವು ದೇವೇಗೌಡರು ಇದೇ ಮಾತು ಹೇಳ್ತೀರಾ ನೀವು? ಅವ್ರ ಹಬ್ಬಕ್ಕೆ ಹೋಗಿ ಆಚರಣೆ ಇದೇ ಮಾತು ಹೇಳ್ತೀರಾ ನೀವು? ಅಲ್ಲ, ಎಷ್ಟು ಜನ ಹಬ್ಬಕ್ಕೆ ಹೋಗಿ ಆಚರಣೆ ಮಾಡಿ ಅಷ್ಟೇ ಪ್ರಾರ್ಥನೆ ಮಾಡಿ ಅಲ್ಲ, ಮಾನ್ಯ ದೇವೇಗೌಡರು ಇದೇ ಹೇಳಿಲ್ಲ. ಅವರು ಹೇಳಿದ್ರು ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನ್ ಆಗಿ ಹುಡ್ತೀನಿ ಅಂತ. ಆಗಲಿ, ಯಾರು ಬೇಡ ಅಂತ ಮಾನ್ಯ ದೇವೇಗೌಡರು ಹೇಳಿದ್ರು ಮುಂದಿನ ಜನ್ಮದಲ್ಲಿ ನಾನು ಹೇಳ್ಬಿಡಿ, ಮುಸಲ್ಮಾನ್ ಆಗಿ ಹಿಂದೂಗಳು ಹುಡ್ತೀನಿ ಬೇಡ ಅಂತ ಹೇಳ್ಬಿಡಿ. ಅಂತ. ಧೈರ್ಯ ಇದೆ ಅವ್ರಿಗೆ. ಆಚೆಗೆ ಕತ್ತಿದ್ರು. ಧೈರ್ಯ ಇದೆ ಅವ್ರಿಗೆ. ಹೇಳಿ, ಮಾನ್ಯ ದೇವೇಗೌಡರು ಬೇಡ ಅಂತ ಹೇಳಿ. ಕುಮಾರಸ್ವಾಮಿ ಆಚೆ ತಳ್ತಾರ, ಅವ್ರು ಬಿಜೆಪಿ ಎಷ್ಟು ಅಂತ ಮಾಡ್ತಿದ್ದೀರಿ ಮುಸ್ಲಿಂ ಅಪ್ಪಿಸ್ಮೆಂಟ್ ನೀವು? ತಪ್ಪಿಕೊಂಡಿಲ್ವಾ? ಅಸಹ್ಯ ಇವ್ರಿಗೆ ಬೇಕಾದಾಗ ಅವ್ರನ್ನ ಅಪ್ಕೋಬಹುದು, ಆಯ್ತು. ಇವ್ರಿಗೆ ಬೇಕಾದಾಗ ಹೇಳ್ಬೋದು. ಪಾಷಾ ಸರ್, ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳು, ಶಾಸಕರು ಒಂದು ಸಮುದಾಯದ ಅಥವಾ ಮುಸಲ್ಮಾನ್ ಸಮುದಾಯದ ಓಲೈಕೆ ಮಾಡ್ತಾರೆ, ಹಾಗಾಗಿ ಇಂಥ ಮಾತುಗಳು ಬರುತ್ತೆ ಅನ್ನೋದು ಹಿಂದೂಪರ ಸಂಘಟನೆಗಳು ಹಾಗೆ ಬಿಜೆಪಿಯ ವಾದ. ಓಲೈಕೆನ ಕೇವಲ ಬಾಯಿ ಮಾತಿನ ಭಾಷಣದಲ್ಲಿ ಮಾಡ್ಬಿಟ್ರೆ ಮುಸಲ್ಮಾನರು ಕರ್ಗೋಗಿ ಓಟ್ ಹಾಕ್ಬಿಡ್ತಾರಾ? ಮೇಡಮ್, ಫಸ್ಟ್ ನಾನು ಹೇಳ್ತೀನಿ, ನಮ್ಮ ಮುಸಲ್ಮಾನಲ್ಲಿ ಬೇರೆ ಜನ್ಮ ಇಲ್ಲ, ಒಂದೇ ಇರೋದು ಜನ್ಮ. ಪಾಪ ಅಲ್ಲ, ಇವ್ರು ಕೇಳಿಸ್ಕೊಳ್ಳಿ, ಸಂಗಮೇಶ್ ಅವರು, ನೋಡಿ, ಸಂಗಮೇಶ್ ಅವರು ಕೇಳಿಸ್ಕೊಳ್ಳಿ. ನಮ್ಗೆ ಬೇರೆ ಜನ್ಮ ನಾವು ಮುಸಲ್ಮಾನ ತಗೊಳ್ಳಲ್ಲ, ಒಂದೇ ಜನ್ಮ. ಎಂಡ್ ಮನ್ಸು ಸತ್ರ ಅಷ್ಟೇ, ಜನ್ಮ ಗಿನ್ಮ ಇಲ್ಲ. ಅದು ಅವ್ರಿಗೆ ಆಪ್ಷನ್ ಇಲ್ಲ ಇವಾಗ. ಇಲ್ಲ, ನಾನು ಹೇಳ್ತೀನಿ ಏನಂದ್ರೆ, ಅಷ್ಟು ಪ್ರೀತಿ, ಅಷ್ಟು ನಮ್ಮ ಮೇಲೆ ಇದಿದ್ರೆ ಕನ್ವರ್ಟ್ ಆಗ್ಬಿಡ್ಲಿ, ನನ್ನ ಹತ್ರ ಬರ್ಲಿ, ನಾನು ಈ ಜನ್ಮದಲ್ಲಿ ನನ್ನ ಹತ್ರ ಬರ್ಲಿ, ನಾನು ಕರ್ಕೊಂಡು ನಮ್ಮ ಅಮೀರ್ ಶೇಖ್ ಇದ್ದಾರೆ, ಅವ್ರ ಹತ್ರ ಕುಣಿಸ್ಬಿಟ್ಟು ಕಲ್ಮಾ ಅಶ್ಹದು ಲಾ ಇಲಾಹ ಇಲ್ಲಲ್ಲಾಹು ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ರಸೂಲು ಕಲ್ಮಾ ಓದ್ಲಿ, ಮುಸಲ್ಮಾನ ಆಗ್ಲಿ, ಅಷ್ಟು ಪ್ರೀತಿ ಇದ್ರೆ. ಅದು ಇನ್ನೊಂದು 25 ವರ್ಷ ಮುಂಚೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ ದೇವೇಗೌಡರು, ಹೇಳಿದ್ರ ನಟರಾಜ್ ಅವರು, ಅವರು ಇದೇ ಮಾತು ಹೇಳಿದ್ರು. ಅದು ಗೊತ್ತಿದೆ, ಬೇರೆ ಜನ್ಮ ಇಲ್ಲ ಮುಸಲ್ಮಾನಲ್ಲಿ. ಮುಸಲ್ಮಾನರಿಗೆ ಓಲೈಕೆ ಮಾಡಕ್ಕೆ, ಮುಸಲ್ಮಾನಿಗೆ ಚಾಕ್ಲೇಟ್ ಕೊಡಕ್ಕೆ, ಮುಸಲ್ಮಾನಿಗೆ ಲಾಲಿಪಾಪ್ ಕೊಡಕ್ಕೆ ಇಂಥ ಮಾತೆಲ್ಲ ಏನಕ್ಕೆ ನಾಟಕ? ನಮ್ದು ಇರೋದು ಬೇರೆ ಸಮಸ್ಯೆಗಳು ಏನಿದೆ ಅದು ಮಾಡ್ಲಿ. ಇಲ್ಲ, ಅವ್ರಿಗೆ ನಿಜವಾಗ್ಲೂ ಮತದಾರರ ಮೇಲೆ ಗೌರವ ಇರಬಹುದು, ನಿಜವಾಗ್ಲೂ ಮುಸಲ್ಮಾನರ ಬೆಂಬಲದಿಂದ ಗೆದ್ದಿದ್ದೇನೆ, ಋಣ ಸಂದಾಯ ಆಗ್ಬೇಕು ಅಂತ ನೀವ್ಯಾಕೆ ಚಾಕ್ಲೇಟ್ ಕೊಡೋದು, ಲಾಲಿಪಾಪ್ ಕೊಡೋದು, ಅದು ಹಂಗೆ ಯಾಕೆ ಹೇಳ್ತೀರಿ? ನೋಡಿ ಮೇಡಮ್, ನೋಡಿ, ಮುಸಲ್ಮಾನ್ ಇದಕ್ ಬಂದ್ರೆ ನಾನು ಮುಸಲ್ಮಾನ್ ಆಗಿ ಹುಡ್ತೀನಿ ಅಂತ, ಕ್ರಿಶ್ಚಿಯನ್ ಅವರು ಇದಕ್ ಹೋದ್ರೆ ಕ್ರಿಶ್ಚಿಯನ್ ಅಂತ ಹುಡ್ತೀನಿ ಅಂತ, ಇದು ಯಾವ ಭಾಷೆ ಮೇಡಮ್ ಇದು? ಯಾಕೆ ಈ ತರ ಮಾಡ್ತಾರೆ? ಅಷ್ಟು ಪ್ರೀತಿ ಇದ್ರೆ ಬಂದ್ಬಿಡ್ಲಿ, ಕನ್ವರ್ಟ್ ಆಗ್ಲಿ, ಧರ್ಮ ಪರಿವರ್ತನೆ ಮಾಡೋಣ, ಇವರಿಂದ ಶುರು ಮಾಡ್ಬಿಡೋಣ, ಕರ್ನಾಟಕದಲ್ಲಿ ಮಾಡೋಣ. 4 ಬಾರಿ ಗೆಲ್ಸಿದ್ದಾರೆ, ಹಾಗಾಗಿ ಋಣ ಸಂದಾಯಕ್ಕೆ ಮುಂದಿನ ಜನ್ಮದಲ್ಲಿ ಋಣ ಇದೆ ಅಲ್ಲ? ಮುಸಲ್ಮಾನರಾಗಿ ಈ ಕಾಮೆಂಟ್ಗೆ ಸುರಭಿ ಅವರು ಹಾಗೆ ಅಬ್ದುಲ್ ರಜಾಕ್ ಅವರ ರಿಯಾಕ್ಷನ್ ತಗೊಂಡು ಭದ್ರಾವತಿಯದ್ದೇ ಮತ್ತೊಂದು ಘಟನೆ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಮನಸ್ಥಿತಿ ಬಗ್ಗೆ ಮಾತನಾಡ್ತಿದ್ವಿ ಸುರಭಿ ಅವರೇ. ಅಂದ್ರೆ ಓಲೈಕೆಯ ಅನೇಕ ಮುಖಗಳು ಅಂತ ಹೇಳಿ ಇದೀಗ ಸಂಗಮೇಶ್ ಅವರ ಹೇಳಿಕೆಯನ್ನ ವಿಶ್ಲೇಷಣೆಗೆ ಒಳಪಡಿಸಲಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಇನ್ಫ್ಯಾಕ್ಟ್ ನಮ್ಮ ಪ್ರತಿನಿಧಿಗಳು ಕೆಲ ಜನರನ್ನು ಮಾತನಾಡಿಸಿದಾಗೂ ಕೂಡ ಹಾಗೆ ಹೇಳಿದ್ರು. ಈ ಪಾಷಾ ಅವರು ಹೇಳ್ತಿದ್ದಾರೆ, ಅಷ್ಟೊಂದು ಆಸಕ್ತಿ ಇದ್ರೆ ಬರ್ಲಿ, ನಾವು ಕನ್ವರ್ಟ್ ಮಾಡಿಸ್ಕೊಳ್ತೀವಿ, ನಮ್ಮವರನ್ನಾಗಿಸ್ಕೊಳ್ತೀವಿ, ಯಾಕೆ ಸುಮ್ನೆ ಬಹಿರಂಗವಾಗಿ ಭಾಷಣ ಮಾಡ್ಬಿಟ್ಟು ನಮ್ಮನ್ನು ಕೂಡ ಮೂರ್ಖರನ್ನಾಗಿ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹೇಳ್ತಿರೋದು ನಾನಲ್ಲ, ಪಾಷಾ ಅವರು. ಸುರ್ಬಿ ಅವರು, ಇವತ್ತು ಕರ್ನಾಟಕದಲ್ಲಿ ನಡೀತಿರುವಂತಹ ಘಟನೆಗಳ ಬಗ್ಗೆ ನಾವು ನೋಡ್ಕೊಂಡು ಬಂದ್ರೆ, ಇಂತಹ ಒಂದು ಭಾಷಣ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಿರೋ ಭದ್ರಾವತಿಲಿರುವಂತಹ ಜನರ ಬಗ್ಗೆ, ಮತ್ತೆ ಏನು ಮದ್ದೂರಲ್ಲಿ ನಡೆದಿರುವಂತಹ ಘಟನೆ ಇರ್ಬೋದು, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ನಡೆದಿರುವಂತಹ ಘಟನೆ ನೋಡ್ಕೊಂಡು ಬಂದ್ರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಒಂದು MLAನೇ ಈ ತರ ಹೇಳ್ತಾ ಇದ್ದಾರೆ, ತನ್ನ MP ಮೇಲೆ ಆಕ್ಯುಸೇಷನ್ ಇತ್ತು, ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ದಾರೆ ವಿಧಾನಸೌಧದ ಮುಂದೆ ಅಂತ ಹೇಳ್ಕೊಂಡಾಗ ಅವ್ರ ಪರವಾದವರು ಅವರ ಸುತ್ತಮುತ್ತ ಈ ಹೇಳಿಕೆ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಇದೆ, ನಾನು ಏನಾದ್ರೂ ಹೇಳ್ಬೋದು, ಏನಾದ್ರೂ ಮಾತಾಡ್ಬೋದು, ಯಾರ ಮೇಲಾದ್ರೂ ಕಲ್ತು ಮಾಡ್ಬೋದು, ನನ್ನ ಕ್ರಿಮಿನಲ್ ಕೇಸ್ ನನ್ನ ಮೇಲೆ ಬಂದ್ರೆ ನನ್ನ ಬಿಟ್ಬಿಡ್ತಾರೆ ಅಂತ ಇರೋಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಇದೇ ಮೂಲ ಕಾರಣ ಅಷ್ಟೇ. ಹಿಂದಿನ ವರ್ಷ ನಾಗಮಂಗಲದಲ್ಲಿ ಏನಾಯ್ತು, ಅದ್ರ ಹಿಂದಿನ ವರ್ಷ ಅಲ್ಲೇ ಆಗಿರುವಂತದ್ದು ಬಹಳ ಈ ತರ ಘಟನೆಗಳನ್ನ ನಾವು ನೋಡ್ಕೊಂಡು ಬಂದ್ರೆ, ಯಾಕೆ ಇಷ್ಟು ದೊಡ್ಡದಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ನಾವು ನೋಡ್ತಾ ಇರ್ಬೇಕಾದಾಗ, ಅದು ಮೂಲ ಕಾಸ್ ಇರೋದಂತದ್ದೇ ಕಾಂಗ್ರೆಸ್ ಸರ್ಕಾರ ಒಂದು ಈಸಿಯಾಗಿ ಬಿಟ್ಬಿಡುತ್ತೆ. ಈ ಓಲೈಕೆ ರಾಜಕೀಯ ಅವ್ದೇನ್ ಹೊಸದಲ್ಲ, ಇದ್ ಮಾಡ್ಕೊಂಡು ಬಂದಿರೋಂಥದ್ದೇ. ಪ್ರಧಾನಮಂತ್ರಿ ಆದಂತಹ ಮನಮೋಹನ್ ಸಿಂಗ್ ಅವರು ಮೈನಾರಿಟಿ ಅಂತ ಹೇಳಿದ್ದದ್ದು ಆರಾಗ ಜ್ಞಾನೇಂದ್ರ ಅವರಿಗೆ ಆವಾಗ ಅಜ್ಞಾನೇಂದ್ರ ಅಂತ ಯಾಕೆಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕಾಗಿಲ್ಲ. ಇವತ್ತು ಅಬ್ದುಲ್ ರಜಾಕ್ ಅವರೇ, ಇವತ್ತು ನೀವು ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ನಿಮ್ಮಿಂದ ಬೇಕಾಗಿರೋದು ಒಂದೇ ಒಂದು ಸ್ಟೇಟ್ಮೆಂಟ್, ನಡೆದಿರೋಂತಹ ಘಟನೆ ತಪ್ಪು,
ಕೊಲೆಗಳು ಎಷ್ಟಾಯ್ತು? ಕೊಲೆಗಳು ಎಷ್ಟಾಯ್ತು? ಈ ಸಣ್ಣ ಒಂದು ಘಟನೆ ಎತ್ಕೊಂಡು ಇಷ್ಟೊಂದು ಅಬ್ಬರ ಎತ್ತಿ ಕಲ್ತುರಾಟ ಮಾಡೋರು ಯಾರು ಮೊದಲು? ಕಲ್ತೂರಾಟಕ್ಕೆ ಬರೋಣ. ಕಲ್ತೂರಾಟ ಇವಾಗ ಪ್ರಕರಣಕ್ಕೆ ಪಾಕಿಸ್ತಾನ ನಾನು ಹೋಗೇ ಇಲ್ಲ. ಬಗ್ಗೆ ಸಂದೇಶ್ ಅವರ ಹೇಳಿಕೆ ಬಗ್ಗೆ ಮಾತಾಡ್ತಿದ್ದೀನಿ. ರಜಾಕ್ ಅವರೇ ಒಂದು ನಿಮಿಷ ಸುರ್ಬಿ ಅವರೇ, ರಜಾಕ್ ಅವರೇ, ಈಗಷ್ಟೇ ಪಾಷಾ ಅವ್ರು ನೀವು ಬರಕ್ ಮುಂಚೆ ಹೇಳ್ತಿದ್ರು, ನೀವು ಕೇಳಿಸ್ಕೊಂಡ್ರೋ ಇಲ್ಲೋ ಗೊತ್ತಿಲ್ಲ, ಮುಸಲ್ಮಾನ್ ಸಂಪ್ರದಾಯದಲ್ಲಿ ಅಂದ್ರೆ ಆ ನಂಬಿಕೆಗಳಲ್ಲಿ ಮುಂದಿನ ಜನ್ಮ ಅನ್ನೋದೇ ಇಲ್ಲ. ಹೀಗಾಗಿ ಸಂಗಮೇಶ್ ಅವರು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗ್ತೀನಿ ಅಂತ ಹೇಳಿದ್ರೆ ಮುಸಲ್ಮಾನರು ಇದನ್ನ ಒಪ್ಪೋದು ಇಲ್ಲ, ನಂಬೋದು ಇಲ್ಲ ಅಂತ. ಇದು ಒಂದು ಮಾತು ಹೇಳ್ತೀರಿ, ಒಂದು ರಾಜಕಾರಣಿ ಒಂದ್ ಕಡೆ ನಿಂತ್ಕೊಂಡು ಒಂದು ಮಾತಾಡುವಾಗ ಅದು ಒಂದು ಪ್ರೀತಿಯಿಂದ ಅವ್ರು ಮಾತನಾಡ್ತಾರೆ. ಅದನ್ನ ನೀವು ಡೈಸೆಕ್ಟ್ ಮಾಡ್ಕೊಂಡು ಡಿಕೋಡ್ ಮಾಡ್ಕೊಂಡು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು. ಇವಾಗ ಪ್ರತಿದಿನ ಬಿಜೆಪಿ ನಾಯಕರು ಪಾಕಿಸ್ತಾನದ ಬ್ರ್ಯಾಂಡ್ ಅಂಬಾಸಿಡರ್ ತರ ವರ್ತಿಸ್ತಾರೆ. ಮಾಡ್ತಾ ಇಲ್ಲ, ಮುಸಲ್ಮಾನರ ಬಕ್ರ ಮಾಡ್ಕೊಂಡಿದ್ದಾರೆ. ನೀವು ಒಂದು ನಿಮಿಷ ವೋಟ್ ಮಾಡ್ಲಿಕ್ಕೆ ಬಕ್ರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರವ್ರು ಕೂತಾ ಇದ್ದಾರೆ, ನೀವು ಮಾತು ಮುಂದುವರಿಸಿ. ಪಾಕಿಸ್ತಾನದ ಆಸಿಮ್ ಮುನೀರ್ ಅವರು ಅದೇನೋ ನಮ್ಮ ಆರ್ ಅಶೋಕ ಅವ್ರಿಗೆ ಆಮೇಲೆ ಬೇರೆ ಬೇರೆ ಬಿಜೆಪಿ ನಾಯಕರಿಗೆ ಪಾಕಿಸ್ತಾನಕ್ಕೆ ಹೋಗಿ ಪ್ರಮೋಟ್ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಬಿಜೆಪಿ ನಾಯಕರು ಪಾಕಿಸ್ತಾನಕ್ಕೆ ಪ್ರಮೋಟ್ ಮಾಡ್ತಾರೆ. ಅಲ್ಲಿನ ಸಿಟಿಜನ್ಶಿಪ್ ಇಂಪ್ರೂವ್ ಮಾಡಕ್ಕೆ ಏನೋ ಒಂದು ಒಪ್ಪಂದ ಪಾಕಿಸ್ತಾನ ಮಾಡ್ಬಿಟ್ಟವ್ರೆ, ಮಿನಿ ಪಾಕಿಸ್ತಾನ. ಭದ್ರಾವತಿಯಲ್ಲಿ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಕೇಳೋಕ್ ಸಿಕ್ಕ ಘೋಷಣೆಗಳು ಅದನ್ನ ಫುಲ್ ಸ್ಕ್ರೀನ್ ಅಲ್ಲಿ ಪ್ಲೇ ಮಾಡಿ ಅಲ್ಲಿ ಯಾರಾದ್ರೂ ಬಿಜೆಪಿಗರು ಬಿಜೆಪಿ ನಾಯಕರಿದ್ದಾರಾ ನೋಡ್ಬಿಡೋಣ. ಇಲ್ಲ ಬಿಜೆಪಿ ನಾಯಕರು ಬನ್ನಿ ಸರ್, ಅದನ್ನ ನೋಡೋಣ. ನಮ್ಮ ವೀಕ್ಷಕರು ನೋಡ್ಲಿ, ಸಾಧ್ಯ ಆದ್ರೆ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ಲಿ. ಸಾಧ್ಯ ಆದ್ರೆ ಬಿಜೆಪಿ ಅವರಿದ್ದಾರಾ? ಕೇಸರಿ ಶಾಲ್ ಇದೆಯಾ? ಸುರ್ಬಿ ಅವರೇ ನೀವು ಹುಡುಕ್ಬೇಕು. ಪ್ರಶ್ನೆ ರಜಾಕ್ ಅವರೇ, ನನಗೆ ಗೊತ್ತಿಲ್ಲ ಅಲ್ಲಿ ಘೋಷಣೆ ಕೂಗ್ತಿರೋರಲ್ಲಿ ಎಷ್ಟು ಜನಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಗೊತ್ತಿದೆಯೋ ಗೊತ್ತಿಲ್ವೋ, ಇವ್ರಿಗೆಲ್ಲ ಯಾಕೆ ಸ್ಪಾನ್ಸರ್ ಮಾಡಿ ಒಂದ್ ತಿಂಗಳು ಪಾಕಿಸ್ತಾನ ಟೂರಿಗೆ ಕಳಿಸಬಾರ್ದು? ಅಲ್ಲಿ ನಾಳೆ ದಿನ ಪಾಕಿಸ್ತಾನ ಘೋಷಣೆ ಕೂಗೋಕ್ ಮುಂಚೆ ಹೇಳಿ, ಬಿಜೆಪಿ ಅವರಾದ್ರೂ ಕಳಿಸಿ, ಕಾಂಗ್ರೆಸ್ ಅವರಾದ್ರೂ ಕಳಿಸಿ. ಬಗ್ಗೆ ಕೂಗೇ ಇಲ್ಲ, ನಾನು ಗ್ಯಾರಂಟಿ ಹೇಳ್ತೀನಿ ಸರ್. ಹಿಂಗೇನೆ ವಾದ ಮಾಡಿದ್ರು ಸರ್. ಇಲ್ಲ ರಜಾಕ್ ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ಪ್ರತಿಯೊಬ್ಬ ಮುಸ್ಲಿಂ ಮುಖಂಡರನ್ನ ಕರೆದು ರಜಾಕ್ ಜಿ ಮೀಟಿಂಗ್ ಮಾಡಿ ಅವರಿಗೆ ಕರೆಕ್ಟ್ ಆಗಿ ನಾವು ಒಂದು ಶಿಸ್ತನ್ನ ಹೇಳ್ಕೊಟ್ವಿ. ಆ ಶಿಸ್ತಿನ ಪ್ರಕಾರ ಮೀಲಾದ್ ಕಾರ್ಯಕ್ರಮ ನಡೀತು. ಮುದ್ದಯಿ ಲಾಖ್ ಬುರಾ ಚಾಹೆ ತೋ ಕ್ಯಾ ಹೋ ವಹಿ ಜೋ ಮಂಜೂರ್ ಹೈ ಖುದಾ ಹೋ ಅಂತ ಏನೇನೋ ಪ್ರಯತ್ನ ಪಟ್ರು. ಆ ದಿನ ದೇವರು ಮಳೆನೂ ಕೊಡ್ಲಿಲ್ಲ. ಯಶಸ್ವಿಯಾಗಿ ಕಾರ್ಯಕ್ರಮ 3 ಲಕ್ಷಕ್ಕೂ ಹೆಚ್ಚು ಜನ ಬಂದು ಭಾಗವಹಿಸಿ ಊಟ ಮಾಡಿ ಹೋದ್ರು. ಸರ್ ಅದಕ್ಕೆ ಎಲ್ಲೋ ಒಂದು ಅಲ್ಲ ಸರ್, ನೀವು ಹೇಳಬೇಕಾಗಿರೋದು ಒಂದೇ ಒಂದು ವಿಷಯ. ಅಬ್ದುಲ್ ರಜಾಕ್ ಒಂದೇ ಒಂದು ವಿಷಯ ಇಶ್ಯೂ. ಇದನ್ನ ನಾನು ಖಂಡಿಸ್ತೇನೆ. ಗಟ್ಟಿಯಾಗಿ ಹೇಳಿ, ಜೋರಾಗಿ ಹೇಳಿ. ಅವ್ರು ಖಂಡಿಸ್ತೀನಿ ಅಂತ ಗಟ್ಟಿಯಾಗಿ ಹೇಳಿ. ಖಂಡಿಸ್ತೀನಿ ಅಂತ ಗಟ್ಟಿಯಾಗಿ ಹೇಳಿ. ಈ ಮಾತನ್ನ ಘಟಿಸಿಲ್ಲ. ಪಾಕಿಸ್ತಾನದ ಓಲೈಕೆ ಮಾಡ್ತಾ ಸಿಂಪಲ್ ರಿಪಬ್ಲಿಕ್ ವ್ಯೂವರ್ಸ್ ಇವತ್ತು ನೋಡ್ಲಿ. ಅಬ್ದುಲ್ ರಜಾಕ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಖಂಡಿಸ್ತಿಲ್ಲ. ಭಾರತದಲ್ಲಿ ಕೂತ್ಕೊಂಡು ಅವರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಖಂಡಿಸ್ತಿಲ್ಲ. ಎಲ್ಲ ವ್ಯೂವರ್ಸ್ ನೋಡ್ಲಿ. ಅಷ್ಟೇ ನೀವು ಹೇಳ್ಬೇಕಾಗಿಲ್ಲ. ಹೇಳಕ್ ಬಿಡಿ ಸುರ್ಬಿ ಅವರೇ, ಹೇಳಿ ರಜಾಕ್ ಅವರೇ ಹೇಳಿ. ಪಾಕಿಸ್ತಾನ್ ಪರವಾಗಿ ಘೋಷಣೆ ಕೂಗಿದ್ರೆ ನಿಮ್ ಪ್ರತಿಕ್ರಿಯೆ ಏನು? ಅಕಸ್ಮಾತ್ ಯಾರಾದ್ರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಆ ನಾಯಿಗಳಿಗೆ ನನ್ನ ಆಗ್ಲಿ ನನ್ನ ಸಮುದಾಯದ ಯಾರದೇ ಆಗಿರ್ಲಿ ಬೆಂಬಲವೂ ಇರೋದಿಲ್ಲ. ಅವರು ನಮ್ಮವರೇ ಅಲ್ಲ,
ಕಟ್ಟುನಿಟ್ಟಾದ ಶಿಕ್ಷೆ ಆಗ್ಬೇಕು. ಇದಕ್ಕೆ ಒಂದು ಅಪ್ರಿಸಿಯೇಷನ್ ಮಾಡ್ತಾ ಅಲ್ಲಿಗೆ ನಟರಾಜ್ ಗೌಡ್ರಿಗೆ ಪ್ರಶ್ನೆ ಹೋಗುತ್ತೆ. ಅಲ್ಲಿಗೆ ನಟರಾಜ್ ಗೌಡ್ರಿಗೆ ಪ್ರಶ್ನೆ ಹೋಗುತ್ತೆ. ನೋಡ್ರಿ, ಅವ್ರದೇ ಸಮುದಾಯದವರು ಖಂಡಿಸಿದ್ದಾರೆ, ಪಾಕಿಸ್ತಾನ ಪರವಾಗಿ ಘೋಷಣೆ ಮಾಡಿದ್ರೆ ಅಂಥವ್ರು ಈ ಭೂಮಿಲಿ ಇರ್ಲಿಕ್ಕೆ ನಾಲಾಯಕು ಅಂತ ಹೇಳಿ ಅವರೇ ಒಪ್ಕೊಳ್ತಿದ್ದಾರೆ. ನಾಸಿರ್ ಅಂತ ಹೇಳಿ ಕೂಗುದ್ರು ಅಂತ ಹೇಳಿ ನಿಮ್ ಸರ್ಕಾರದ ಫ್ಯಾಕ್ಟ್ ಫೈಂಡಿಂಗ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ರು. ಕಡೆಗೆ FSL ರಿಪೋರ್ಟೇ ಬಂತು, ಅದು ಪಾಕಿಸ್ತಾನ ಅಂತಾನೆ ಕೂಗಿದ್ದು ವಿಧಾನಸೌಧದ ಆವರಣದಲ್ಲಿ. ಏನ್ ಕ್ರಮ ಕೈಗೊಂಡ್ರಿ ಸರ್? ಏನ್ ಕ್ರಮ ಆಯ್ತು? ಕ್ರಮ ಏನಾಯ್ತು? ನಟರಾಜ್ ಗೌಡ್ರು ಉತ್ತರ ಕೊಡಿ. ಕೇಳಿ, ಯಾರೇ ಕೂಗಿದ್ರು ಕೂಡ ಅದು ದೇಶದ್ರೋಹದ ಕೆಲಸ. ಕ್ರಮ ಏನಾಯ್ತು ಸರ್? ಘಟನೆ ಆಗಿ ಪೊಲೀಸ್ನವರು ಅವ್ರ ಮೇಲೆ ಕೇಸ್ ಹಾಕಿ ಯಾವ್ಯಾವ ಸೆಕ್ಷನ್ ಬರುತ್ತೆ ಅದ್ರಲ್ಲಿ ಕೇಸ್ ಹಾಕಿ ಅವ್ರ ಒಳಗಡೆ ಹಾಕೋದು, ಅದೇ ಕ್ರಮ. ಆಯ್ತಾ? ನನಗೆ ಗೊತ್ತು, ಕೇಳಿ ಸರ್. ನಾಸಿರ್ ಅವ್ರಿಗೆ 90+ ಟೈಮ್ಸ್, ಎಷ್ಟು 90ಕ್ಕೂ ಅಧಿಕ ಬಾರಿ ಕರೆದ್ರು ಕೂಡ ಬರದೇ ಇದ್ದಾಗ ನಿಮ್ಮ ಸರ್ಕಾರದವರು, ನಿಮ್ಮ ಸರ್ಕಾರದ MLAಗಳು, ಮುಖ್ಯಮಂತ್ರಿಗಳು ಹೋಗಿ ವಿಚಾರಣೆಯನ್ನು ಎದುರಿಸಿ ಅಂತ ಹೇಳಿ ಹೇಳಿಲ್ಲ. ಯಾಕೆ ಹೇಳಿಲ್ಲ? ವಿಚಾರಣೆ ಕರೆದಿದ್ ನಾಸಿರ್ ಅವ್ರನ್ನ, ಅವ್ರು ಹೋಗಿರ್ಲಿಲ್ಲ ಅನ್ನೋದು ಸುದ್ದಿ ಇದೆ, ನಿಮಗೆ ಗೊತ್ತಿಲ್ಲ. ನಟರಾಜ್ ಗೌಡ್ರ ಅವ್ರ ಉತ್ತರ ಕೊಡಿ. ಒಂದು ಕಾನೂನು ಪ್ರಕ್ರಿಯೆಯಲ್ಲಿ ಇರ್ತದೆ, ಅವ್ರಿಗೆ ನೋಟಿಸ್ ಕೊಟ್ಟಿರಬಹುದು ಅಥವಾ ಅವ್ರು ಕರೆದಿರಬಹುದು, ಆ ಮಾಹಿತಿ ನಾನು ತಗೊಂಡಿಲ್ಲ. ನಂಬರ್ 1. ನಂಬರ್ 2, ಅವರು ಕಾನೂನಿಗೆ ಗೌರವ ಕೊಡುವಂತವ್ರು ಯಾವುದೇ ರೀತಿಯ ತನಿಖೆಗಳಿಗೆ ಸಲಹೆ ಸಹಕಾರ ಕೊಡ್ತಾರೆ. ಯಾರು ನಾಜೀರ್ ಹುಸೇನ್ ಅವರು ನಾವು ಪರ್ಸನಲ್ ಆಗಿ ನೋಡಿದೀವಿ. ಆದ್ರೆ ಎರಡನೇದೇನಂದ್ರೆ, ಅಕಸ್ಮಾತ್ ನೋಟಿಸ್ ಅವರು ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ ಮುಖಾಂತರ ವಾರೆಂಟ್ ತಂದ್ಬಿಡ್ತಾರೆ. ಚಿಂತೆ ಬೇಡ, ನಮ್ ಕಾನೂನು ಅಷ್ಟು ಪ್ರಬಲವಾಗಿ ನಮ್ ಕಾನೂನು. ಯಾರು ದುರ್ಬಲರು ಟ್ರೋಲ್ ಅಲ್ಲಿ ವಾಟ್ಸ್ಆಪ್ ಮೆಸೇಜ್ ಬರ್ತದಲ್ಲ, ಅಷ್ಟು ದುರ್ಬಲರಲ್ಲ. ಇದು ಬಿಜೆಪಿ ದಕ್ಷಿಣ ಭಾರತದಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಸತ್ತೋಗಿದೆ. ಅದನ್ನ ಚಿಗುರಿಸಕ್ಕೋಸ್ಕರ ಯಾರ ಮೂಲೆ ಗುಂಪು ಮಾಡಿದ್ರು ಮಾಜಿ ಸಂಸದ ಪ್ರತಾಪ್ ಸಿಂಹಣ್ಣ, ಅವನು ಎಲ್ಲಾರು ಕಿಡಿಗೇಡಿಗಳನ್ನ ತಗೊಂಡು ಆಯ್ತು. ಕೇಳಿ, ಇದನ್ನ ಯಾರು ಸೃಷ್ಟಿ ಮಾಡ್ತಾ ಇರೋದು? ಕತ್ಲೆಯಲ್ಲಿ ಯಾರೋ ಕಲ್ಲೊಡಿದ್ರು ಕಿಡಿಗೇಡಿಗಳು, ಕತ್ಲೆಯಲ್ಲಿ ಕಲ್ಲೊಡಿದ್ರು ಕಿಡಿಗೇಡಿಗಳು. ಗಣೇಶನ ಹಬ್ಬದ ಮೇಲೆ, ಮೆರವಣಿಗೆ ಮೇಲೆ ಅವ್ರು ಕತ್ಲೆಯಲ್ಲಿ ಹೊಡೆದ್ರು ಕಿಡಿಗೇಡಿಗಳು. ಅಗ್ಲ ಹೊಡಿತಾರ ಕಿಡಿಗೇಡಿಗಳಿಗೆ. ಏನ್ ಹೇಳ್ತೀರಿ ಇವ್ರನ್ನ? ಯಾರು ಹೊಡಿತಿದ್ದಾರೆ? ಎಲ್ಲ ಹೊಡಿತಾರೆ. 800 ಜನ ಮೇಲೆ ಎಫ್ಐಆರ್ ಆಗಿದೆ. 800 ಜನ ಮೇಲೆ ಎಫ್ಐಆರ್ ಆಗಿದೆ. 800 ಜನ ಮೇಲೆ ಎಫ್ಐಆರ್ ಆಗಿದೆ. 5 ಜನ ಮೇಲೆ ಯಾರು ಮಾಡ್ತಿರಲ್ಲ? ಯಾರ ಪ್ರಚೋದನೆಯಿಂದ? ವಿಜಯೇಂದ್ರ, ಮಂಡ್ಯನ ಜಾತ್ಯಾತೀತ ನಾಡು. ಬಿಜೆಪಿಗೆ ಒಂದು ಪಂಚಾಯತಿ ಚುನಾವಣೆ ಗೆಲ್ಲಕ್ಕಾಗಿಲ್ಲ, ಅಲ್ಲಿ ಅಸೆಂಬ್ಲಿ ಗೆಲ್ಲಕ್ಕಾಗಿಲ್ಲ, ಪಾರ್ಲಿಮೆಂಟ್ ಗೆಲ್ಲಕ್ಕಾಗಿಲ್ಲ. ಮಂಗಳೂರು ಬಿಟ್ಬಿಟ್ಟು ಇವಾಗ ಲ್ಯಾಬೊರೇಟರಿ ಮಾಡ್ಕೊಂಡು ಮಂಡ್ಯವನ್ನ ಹಾಳು ಮಾಡಕ್ಕೆ ಪಾಪ ರೈತರು ಮಕ್ಕಳು ಹಸಿರು ಶಾಲೆ ಹಾಕೊಂಡು ದುಡಿತಾ ಇದ್ರು, ಅವ್ರಿಗೆಲ್ಲ ಕೇಸ್ ಶಾಲೆ ಹಾಕ್ಬಿಟ್ಟು ರಸ್ತೆ ಬಿಟ್ಬಿಟ್ರಲ್ರಿ. ಕುಮಾರಸ್ವಾಮಿದು ಮತ್ತೆ ಅಶೋಕ್ ಏನ್ರಿ ಆಟ ಇದು? ಜನ ಮೆಚ್ಚುವರ ಇವ್ರನ್ನ. ಬಿಜೆಪಿಯನ್ನ ನೆಲಸಮ ಮಾಡಿ ಜನ ಆಚೆ ಕಳಿಸ್ತಾರೆ. ಯಾರೋ ನಾಗಪುರದವರು, ಯಾರೋ ಬಲಪಂಥೀಯವಾದಿಗಳು, ಯಾರೋ ಉತ್ತರ ಭಾರತೀಯರು, ಅವರ ಅಜೆಂಡಾಗಳಿಗೆ ಇಲ್ಲಿ ಶೂದ್ರ ಮಕ್ಕಳನ್ನ ಮಂಗಳೂರು ಸತ್ರಲ್ಲ ಯಾರು ಕೊಲೆ ಮಾಡಿದ್ರು? ಒಂದ್ ನಿಮಿಷ, ನನಗೆ ಒಂದು ಉತ್ತರ ಇದೆ. ಯಾಕೆಂದ್ರೆ ಬಲಿ ಮಾಡೋದು ನೀವು, ಬಲಿ ಮಾಡೋದು ನೀವು. ನಿಮಿಷ ನಾನು ಒಪ್ಕೊಂಡೆ. ಸುರ್ಬಿ ಅವರು ನಟರಾಜ್ ಗೌಡ್ರೆ ಒಂದು ವಿಶೇಷ ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ, ನಮ್ಮ ವೀಕ್ಷಕರು ಕಳಿಸಿರೋ ಒಂದು ಮೆಸೇಜ್ ಕೇಳಿಸ್ಕೊಳ್ಳಿ. ನಮ್ಮ ವೀಕ್ಷಕರು ಕಳಿಸಿರೋ ವಿನಂತಿಯ ಸಂದೇಶ ಏನಂತಂದ್ರೆ, ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ರಪ್ಪ. ಮಂಡ್ಯ ಮದ್ದೂರಲ್ಲೂ ಇಷ್ಟು ಗಲಾಟೆ ಆಗಿಲ್ಲ, ನಿಮ್ ಸ್ಟುಡಿಯೋದಲ್ಲಿ ಆಗೋದ್ ಬೇಡ ಅಂತ ಹೇಳಿ ಐ ರಿಕ್ವೆಸ್ಟ್, ನಿಮ್ಮ ಸಮಯ ಬಂದಾಗ ದಯವಿಟ್ಟು ಮಾತಾಡಿ. ಸುರ್ಬಿ ಅವರೇ, ನಟರಾಜ್ ಗೌಡ್ರು ಕೇಳಿದ ಪ್ರಶ್ನೆ ಕರೆಕ್ಟ್ ಇದೆ. ನಿನ್ನೆ ಅಶೋಕ್ ಗೌಡ್ರಿಗೂ ಪ್ರಶ್ನೆ ಕೇಳಿದೆ. ನೋಡಿ, ಇದನ್ನ ಹೆಂಗ್ ವಿಶ್ಲೇಷಣೆ ಮಾಡ್ಲಾಗ್ತದೆ ಅಂದ್ರೆ, ಮದ್ದೂರು ಮಂಡ್ಯ ಭಾಗದಲ್ಲಿ ಪ್ರತಿಭಟನೆ ಅಂತ ಆಗ್ತಾ ಇದ್ರೆ ಅದು ಕಾವೇರಿ ಹೋರಾಟಕ್ಕೆ ರೈತರು ಮಾಡ್ತಿದ್ದ ಹೋರಾಟ. ಈಗ ಹಿಂದೂ ಸಂಘಟನೆಗಳು ಆಕ್ಟಿವ್ ಆಗಿರೋದಕ್ಕೆ ಕಾರಣ ಬಿಜೆಪಿ ಹಾಗೆ ಜೆಡಿಎಸ್ನ ಮೈತ್ರಿ. ಬಿಜೆಪಿಯ ವೋಟ್ ಬ್ಯಾಂಕ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಸಲುವಾಗಿ ಇವೆಲ್ಲ ಆಗ್ತಿದೆ. ಆರೋಪ ನಿಮ್ಮ ಪಕ್ಷದ ಮೇಲೆ. ಹಿಂದಿನ ವರ್ಷ ಬಾಂಗ್ಲಾದೇಶನಲ್ಲಿ ದುರ್ಗಾ ಪೆಂಡಾಲಿನ ಮೇಲೆ ಒಂದು ಕಲ್ತೂರಾಟ ನಡೀತು. ಮಾತಾಡಕ್ ಬಿಡ್ರಿ, ಮಾತಾಡಕ್ ಬಿಡ್ರಿ, ಮಾತಾಡಕ್ ಬಿಡ್ರಿ. ಎಲ್ಲ ಪ್ರಶ್ನೆಗೆ
ಏನಂದ್ರೆ ವಿಶ್ವಾದ್ಯಂತ ನಿಮಗೆ ಮೂರ್ತಿ ಪೂಜೆ ಬಗ್ಗೆ ಇರುವಂತಹ ಕೋಪ, ನಿಮಗೆ ಮೂರ್ತಿ ಪೂಜೆ ಬಗ್ಗೆ ತಡೆಯೋದಿಕ್ಕಾಗಲಿಲ್ಲ. ಯಾವ ಬಿಜೆಪಿ ಇದೆ ಬಾಂಗ್ಲಾದೇಶದಲ್ಲಿ? ಅಬ್ದುಲ್ ರಜಾಕ್, ನೀವು ಅಮಾಯಕ ಮಕ್ಕಳು ಹಿಂದೂಗಳು ಸ್ವಲ್ಪ ಜಾಗರಣೆ ಆಗಿದೆ. ಹಾಗಾಗಿ ಸುರಭಿ ಅವ್ರು ಮಾತಾಡ್ತಿದ್ದಾರೆ. ಇವಾಗ ನೀವು ಅವ್ರ ಮಂಡ್ಯದಲ್ಲಿ ಬೇರೆ ಯಾವ್ದು ಈ ರಾಜ್ಯದ ಬೇರೆ ಯಾವ್ದು ಭಾಗದಲ್ಲಿ ಇದೇನು ಘಟನೆಗಳು ಆಗದೇ ಇರೋದಂತದ್ದ, ಇದ್ಗಾಮಿ ಇರೋದ್ರ ಹೋರಾಟ ಆಗಿರುವಂತದ್ದು, ಬೆಳಗಾವಿನಲ್ಲಿ ಶಿವಮೊಗ್ಗದಲ್ಲಿ ಆಗದೇ ಇರುವಂತದ್ದ, ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಇವತ್ತು ನಾನು ಒಬ್ರು ಪತ್ರಕರ್ತರ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರು, ನೀವು ಮಾಡ್ತಿರೋದು ಇದು ರಾಜಕೀಯಕ್ಕೋಸ್ಕರ. ನಾವೊಂದು ಪ್ರಶ್ನೆ ಕೇಳಿದೆ, ಇಂತಹ ಯಾವ್ದಾದ್ರು ಘಟನೆ ಮುಂಚೆ ಆಗಿಲ್ವಾ ಅಂತ. ಇಲ್ಲ ಮೇಡಮ್, ಆಗಿದೆ ಆ ಘಟನೆಗಳೆಲ್ಲಾರು, ಆದ್ರೆ ಅದ್ರ ಬಗ್ಗೆ ಧ್ವನಿ ಎತ್ತಕ್ಕೆ ಯಾರು ಇರ್ತಿರ್ಲಿಲ್ಲ. ಬಿಜೆಪಿ ಹಿಂದೂ ಪರವಾಗಿ ಧ್ವನಿ ಎತ್ತುತ್ತಾ ಇದೆ. ಅದನ್ನ ಗರ್ವದಿಂದ ಹೇಳ್ಕೊಡ್ತೀನಿ, ಗರ್ವದಿಂದ ಹೇಳ್ಕೊಡ್ತೀನಿ. ಕಾಂಗ್ರೆಸ್ ಅವರು ಮಾಡ್ತಿರೋದು ಓಲೈಕೆ ರಾಜಕಾರಣ ಮಾಡ್ತಾ ಇರೋದು, ಓಲೈಕೆ ರಾಜಕಾರಣ. ನಿಮ್ಮ ಮನಮೋಹನ್ ಸಿಂಗ್ ಅವರು, ನಿಮ್ಮ ಮನಮೋಹನ್ ಸಿಂಗ್ ಎಲ್ಲಿಂದ ಬಂದಿರೋದು? ಚಿತ್ರದುರ್ಗದಿಂದ, ಬೇರೆ ಬೇರೆ ಕಡೆಯಿಂದ. ನಿಮಗೆ ಯಾವುದೇ ಆದಂತ ಗಟ್ಸ್ ಇಲ್ಲ ನೋಡ್ಕೊಳ್ಳೋದಕ್ಕೆ. ನಿಮಗೆ ಓಲೈಕೆ ರಾಜಕಾರಣ ದೇಶ ಮುರಿತಾ ಇದ್ದೀರಾ. ಬಿಜೆಪಿ ನಿಮಗೆ ಪ್ರಶ್ನೆ, ನಿಮಗೆ ಪ್ರಶ್ನೆ ಇಲ್ಲ ಇಲ್ಲ, ನಿಮ್ಗೆ ಪ್ರಶ್ನೆ ಸುರಭಿ ಅವರೇ. ಘಟನೆ ಖಂಡಿಸಿ ನೀವು ಸುರಭಿ ಅವರೇ ಕೇಳಿಸ್ಕೊಳ್ಳಿ, ಸುರಭಿ ಅವ್ರು ಕೇಳಿಸ್ಕೋಬೇಕು. ಸುರಭಿ ಅವರೇ ಕೇಳಿಸ್ಕೊಳ್ಳಿ, ರಜಾಕ್ ಅವರೇ ಕೇಳಿಸ್ಕೊಳ್ಳಿ. ಸುರಭಿ ಅವರೇ ನಿಮ್ಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸುರಭಿ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸುರಭಿ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸುರಭಿಜಿ ಇದು ಫಿಶ್ ಮಾರ್ಕೆಟ್ ಅಲ್ಲ. ರಜಾಕ್ ಅವರೇ, ನಾನು ಸುರಭಿ ಪ್ರಶ್ನೆ, ಸುರಭಿ ಅವರೇ ಕೇಳಿಸ್ಕೋಬೇಕು. ಸುರಭಿ ಕೇಳಿಸ್ಕೊಳ್ಳಿ, ಸುರಭಿ ಕೇಳಿಸ್ಕೊಳ್ಳಿ. ಸುರಭಿ ನಿಮಗೆ ಪ್ರಶ್ನೆ, ಇದು ಹಿಂಗಾಗಲ್ಲ, ಡಿಬೇಟ್ ಹಿಂಗಾಗಲ್ಲ. ಸುರಭಿ ಅವರೇ ಕೇಳಿಸ್ಕೋಬೇಕು. ಸುರಭಿ ಅವ್ರಿಗೆ, ಮಂಜುನಾಥ್ ಅವ್ರಿಗೆ ನೇರ ಪ್ರಶ್ನೆ. ನಿಜವಾಗ್ಲೂ ಸಮಾಜದಲ್ಲಿ ಶಾಂತಿ ಬಯಸೋರು ನೀವಾಗಿದ್ದಿದ್ರೆ ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ ಬಂದ ಸಚಿವರ ಸಭೆಯನ್ನ ಬಹಿಷ್ಕಾರ ಮಾಡಿದ್ಯಾಕೆ? ನಿಮಗ್ ಬೇಕಾಗಿಲ್ಲ ಶಾಂತಿ, ಈ ಆರೋಪ ಬರ್ತಿದೆ. ಮಂಜುನಾಥ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಸುರಭಿ ನಾನು ಮಧ್ಯ ಭಾಗದಿಂದ ಬಂದವನು, ಒಂದು ಸಂಘಟನೆ ರಾಜ್ಯದ ಪ್ರಮುಖ, ನನಗೆ ಮಾಹಿತಿ ಇಲ್ಲ. ಪ್ರತಿ ಸಾರಿ ಚಲುವರಾಯ ಸ್ವಾಮಿಯವರ ಕುಮ್ಮಕ್ಕಿಂದ ಇದಾಗ್ತಾ ಇದೆ. ಶಾಂತಿ ಸಭೆಗೆ ಅವ್ರಿಗೆ ಯಾರ್ಯಾರು ಬೇಕೋ ಅವರ ಪರವಾಗಿ ಮಾತಾಡೋರು, ಅವರು ಹೇಳ್ದಾಗ ತಲೆ ಅಲ್ಲಾಡ್ಸೋರು ಅಂತವ್ರು ಮತ್ತೆ ಶಾಂತಿ ಸಭೆ ಕರೆದಿದ್ದಾರೆ. ಎಷ್ಟು ಹಿಂದೂ ಮುಖಂಡರು ಕರೆದಿದ್ದಾರೆ, ನನಗೆ ಮಾಹಿತಿ ಇಲ್ಲ. ಅದರಿಂದ ಶಾಂತಿ ಸಭೆ ಸರ್ ಪರ್ಸನಲ್ ಇನ್ವಿಟೇಷನ್ ಕೊಡಬೇಕಾಗಿಲ್ಲ, ಮಾಧ್ಯಮದಲ್ಲಿ ನಿನ್ನೆಯಿಂದ ಬರ್ತಿದೆ. ನಮ್ಗೆ ಹೇಳ್ಬೇಕಲ್ವಾ, ಇದು ಶಾಂತಿ ಸಭೆ ಬನ್ನಿ ಅಂತ ಹೇಳ್ಬೇಕಲ್ವಾ? ಎಲ್ಲಿ ಕರೆದಿದ್ದಾರೆ? ನನಗೆ ಗೊತ್ತಿರುತ್ತೆ ಯಾವ ಹಿಂದೂ ಮುಖಂಡರು ಕರೆದಿಲ್ಲ. ಅವರು ಕೇವಲ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಕೂರಿಸಿಕೊಂಡು ಒಂದು ಕಾಟಾಚಾರಕ್ಕೆ ಶಾಂತಿ ಸಭೆ ಮುಗಿಸ್ತಾರೆ. ಅವರು ಶಾಂತಿ ಬೇಕಾಗಿಲ್ಲ. ನೋಡಿ, ಮೊನ್ನೆ ಆದಂತ ಘಟನೆ ಹೇಳ್ಬಿಡ್ತೀನಿ. ಮೊನ್ನೆ ಆದಂತ ಘಟನೆ ತಾಲಿಬಾನೀಕರಣ, ಮಸೀದಿಯಲ್ಲಿ ಮುಸಲ್ಮಾನರ ಬಾವುಟನ ಕಿತ್ಬಿಸಾಕ ಏನೇನ್ ನೀವು ಹೆಲ್ಪ್ ಮಾಡ್ತಿದ್ದೀರಿ ಅವ್ರಿಗೆ, ಯು ಆರ್ ಹೆಲ್ಪಿಂಗ್ ದೆಮ್.
You're helping them. ನೀವ್ help ಮಾಡ್ತಿದ್ದೀರಾ? ಯಾರು ಇದು? ನೀವ್ help ಮಾಡ್ತಿದ್ದೀರಾ? ಅವ್ರಿಗೆ ಯಾರು? ಉತ್ತರ ಕೊಡ್ಲಿಕ್ಕೆ ಬಿಡಿ. ಉತ್ತರ ಕೊಡ್ಲಿಕ್ಕೆ ಬಿಡಿ. ಉತ್ತರ ಕೊಡ್ಲಿಕ್ಕೆ ಬಿಡಿ. ಮಂಜುನಾಥ್ ಅವರೇ, ನೀವು ಉತ್ತರ ಕೊಡ್ರಿ. ಯಾಕ್ರಿ ಹೋಗಿಲ್ಲ ಶಾಂತಿ ಸಭೆಗೆ? ಉತ್ತರ ಕೊಡ್ಲಿ. ಬಿಜೆಪಿ ಅವರು ಬಿಜೆಪಿ ಯಾಕೆ ಬಹಿಷ್ಕಾರ ಮಾಡ್ತು? ಅವ್ರು ಹೇಳಿ, ಆಮೇಲೆ ಕೌಂಟರ್ ಮಾಡಿ. ನೀವು ಹೇಳಿ ಮಂಜುನಾಥ್ ಅವ್ರು ಹೇಳಿ. ಮಾಹಿತಿನೇ ಇಲ್ಲ. ಖಂಡಿತ ನಾವು ಹೋಗ್ತಾ ಇದ್ವಿ. ಮೊನ್ನೆ ಮದ್ದೂರಲ್ಲಿ ಆದಂತ ಘಟನೆ ಏನಿದೆ, ಮದ್ದೂರು ಗೊತ್ತಿರಲಿ, ರಾಮ್ ರಹೀಂ ನಗರವನ್ನು ಮಾಡಿದವರು ಹಿಂದೂಗಳು. ಒಂದು ಉದಾತ್ತ ಭಾವನೆ ಇಟ್ಕೊಂಡು ಹಿಂದೂ ಮುಸ್ಲಿಂಗಳು ಒಟ್ಟಾಗಿರ್ಬೇಕು ಅಂತ ಹೇಳಿ ಇರೋದೇ ಬೀದಿಯಲ್ಲಿ ಮುಸಲ್ಮಾನರು ಸಾಬರು ಸೇರ್ಕೊಂಡು ಇವತ್ತು ಅಲ್ಲಿರೋ ದಲಿತ ಮಹಿಳೆಯರು ಮನೆ ಮುಂದೆ ಹಬ್ಬಕ್ಕೆ ರಂಗೋಲಿ ಹಾಕಿದ್ರೆ ರಾತ್ರಿ ಹೊತ್ತು ಮದ್ದೂರಿನ ಮಹಿಳೆ ಒಬ್ಬರು ಮಾತಾಡಿದ್ದಾರೆ. ಮದ್ದೂರಿನ ಮಹಿಳೆ ಒಬ್ಬರು ಮಾತಾಡಿದ್ದಾರೆ. ಮದ್ದೂರಿನ ಮಹಿಳೆ ನಾವೆಲ್ಲ ಇಲ್ಲೇ ಸರ್ಕಲ್ ಅಲ್ಲಿ ನಿಂತಿದ್ದೋ. ಗಣಪತಿ ನೋಡ ಎಲ್ಲ ಪ್ರೀ ಪ್ಲಾನ್, ಟೋಟಲ್ ಆಗಿ ಪ್ರೀ ಪ್ಲಾನ್ ಮಾಡಿ. ನಿಮ್ಗೆ ಮೆರವಣಿಗೆ ಬರುತ್ತೆ ಹೊಡಿಬೇಕು ಅಂತೇನೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ನಾವಿಲ್ಲಿ ಸಾಂಗ್ ಹಾಕಿದ್ರು ಕೂಡ ಇದು ಮುಸ್ಲಿಂ ಅವ್ರ ಮನೆನೆ. ಇದೆಲ್ಲ ಈ ಸಾಂಗ್ ಹಾಕಿರೋದಕ್ಕೂ ಕೂಡ ಅವರೆಲ್ಲ ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು. ಯಾಕಿಲ್ ಮೈಕ್ ಹಾಕಿದಿರಾ, ಯಾಕಿಲ್ ಸಾಂಗ್ ಹಾಕಿದಿರಾ ಅಂತ. ಯಾಕೆ ದೇವ್ರ ಸಾಂಗ್ ಹಾಕಿದ್ರ ನೀವು, ಹಾಕ್ಬಾರ್ದು ಅಂತ ನಾವ್ ಅವ್ರು ಹೇಳಿದ್ರು ಅಂತ ಆ ಮೈಕ್ ನ ಬಿಚ್ಚಿ ಅಲ್ಲಿ ಹಾಕಿದ್ವಿ. ಸರಿ ಆಯ್ತು ಅಂದ್ಬಿಟ್ಟು ಅವತ್ತಿಂದ ನಾವು ಸಾಂಗೇ ಹಾಕ್ಲಿಲ್ಲ. ಇದ್ ನಡೆದಿ ಒಂದ್ ವಾರ ಆಗ್ತಿದೆ. ಒಂದ್ ವಾರದಿಂದನೇ ಅವ್ರು ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು ಮುಸ್ಲಿಂ ಅವರು. ಹೋದ್ ವರ್ಷನೂ ಅದೇ ತರಾನೇ ಮಾಡಿದ್ರು. ಸಾಂಗ್ ಹಾಕ್ಬಾರ್ದು ಅಂತಂದ್ರು, ಡಿಜೆ ಹಾಕ್ಬಾರ್ದು ಅಂತಂದ್ರು. ನಾರ್ಮಲ್ ಆಗಿ ನಾವ್ ಅವ್ರ ಮಸೀದಿ ಹತ್ರ ಹೋದ್ ವರ್ಷನೂ ನಾವೇನು ತಂಟೆ ಮಾಡ್ಲಿಲ್ಲ. ನಮ್ ಪಾಡಿಗೆ ನಾವ್ ಅವ್ರ ಮಸೀದಿ ಬಿಟ್ಟೇನೆ ಮುಂದಕ್ಕೆ ಹೋಗಿದ್ದು. ಈ ವರ್ಷನೇ ಟೋಟಲ್ ಆಗಿ ಪ್ರೀ ಪ್ಲಾನ್ ಮಾಡ್ಕೊಂಡು ಈ ವರ್ಷನೂ ಕೂಡ ಅವ್ರು ಹೇಳಿದ್ರು ನಮ್ಗೆ ಬಾವುಟ ಆರಿಸಬಾರ್ದು ಅಂತಂದ್ರು. ಸರ್ಕಾರಕ್ಕೆ ಹೇಳೋದು ಅಷ್ಟೇ, ಟೋಟಲ್ ಆಗಿ ಮುಸ್ಲಿಂ ಅವ್ರಿಗೆ ಸರ್ಕಾರ ನಮ್ ಕೈಲಿ ಐತೇನೋ ಒಂದ್ ಧೈರ್ಯ ಅಷ್ಟೇ, ಬೇರೆ ಏನು ಇಲ್ಲ. ಸರ್ಕಾರ ನಮ್ದು, ನಮ್ಮನ್ನ ಯಾರು ಏನ್ ಮಾಡಕ್ಕಾಗತ್ತೆ? ಒಂದ್ ನಿಮಿಷ ಮಂಜುನಾಥ್ ಸರ್, ನೀವು ಮಾತಾಡಿರಂತೆ ಬಟ್ಟೆ ಹಾಕೊಂಡು, ಇದೇ ಕಲರ್ ಬಟ್ಟೆ ಹಾಕೊಂಡು ಜ್ಯೋತಿ ಎಂಬುವಳೊಬ್ಳು ಬಟ್ಟೆ ಕಲರ್ ಅಲ್ಲಿ ಏನಿದೆ ರೀ? ಕೊಡೋ ಎಕ್ಸಾಂಪಲ್ ಕರೆಕ್ಟ್ ಆಗಿ ಕೊಡಿ. ಅವರು ಹೇಳಿದ ಘೋಷಣೆಗಳು ಅದ್ರ ಬಗ್ಗೆ ನಾವು ನಿನ್ನೆ ಮಾತಾಡಾಗಿದೆ. ಅದೆಲ್ಲ ನೀವು ನಿನ್ನೆ ಮಾತಾಡಾಗಿದೆ. ಅದ್ರ ಬಗ್ಗೆ ಡಿಬೇಟ್ ಮಾಡಿದೀವಿ ನಿನ್ನೆ. ನಾವು ಮಾತಾಡಿದೀವಿ ನಿನ್ನೆ. ನಾವು ಯಾವ ಬಟ್ಟೆ ಕಲರ್ ಬಗ್ಗೆ ಮಾತಾಡ್ತಿಲ್ಲ. ಪಾಷಾ ಅವ್ರು ನಾನು ಪ್ರಶ್ನೆ ಕೇಳ್ತಾ ಇರೋದು. ಒಂದ್ ನಿಮಿಷ ಪಾಷಾ ಅವ್ರೆ, ಗಣೇಶನ ಹಾಡ್ ಹಾಕಿದ್ರೆ ಪಕ್ಕದ ಮನೆಯಲ್ಲಿರೋ ಮುಸಲ್ಮಾನರಿಗೆ ತೊಂದರೆ ಯಾಕಾಗಬೇಕು? ಮೆರವಣಿಗೆ ರಜಾಕ್ ಅವರೇ ನೀವು ಪಾಷಾಣ, ಮಂಜುನಾಥ್ ಅವರೇ ಪಾಷಾಣ. ಪಾಷಾ ಅವ್ರು ಮಾತ್ರ ಮಾತಾಡಬೇಕು. ಪಾಷಾ ಅವರೇ, ಮಸೀದಿ ಮುಂದೆ ಇರುವ ಸಾರ್ವಜನಿಕ ರಸ್ತೆಯಲ್ಲಿ ಗಣೇಶ ಮೆರವಣಿಗೆ ಹೋದ್ರೆ ಅದು ಮುಸಲ್ಮಾನರಿಗೆ ಅಬ್ಜೆಕ್ಷನ್ ಯಾಕಾಗಬೇಕು? ಗಣೇಶನ ಹಾಡು ಹಾಕಿದ್ರೆ ಅಲ್ಲಿರುವ ನಿವಾಸಿಗಳಿಗೆ ಅದು ಅಬ್ಜೆಕ್ಷನ್ ಯಾಕಾಗಬೇಕು? ಕಲ್ಲು ಹೊಡೆಯೋ ಮನಸ್ಥಿತಿ ಯಾಕೆ ಬರಬೇಕು ಸರ್ ಬೇಸಿಕಲಿ? ಮೇಡಮ್, ಕಲ್ಲು ಮಸೀದಿಯಿಂದ ಹೊಡೆದ್ರೆ ಪೊಲೀಸ್ ಎಲ್ಲಿ ಬಂದು ಅರೆಸ್ಟ್ ಮಾಡುತ್ತೆ ಹುಡುಗರಿಗೆ? ಮಸೀದಿಗೆ ತಾನೆ ಗೊತ್ತಿದ್ದೆಲ್ಲ ಅಲ್ಲಿಂದ ಹೊಡೆದ್ರೆ ಅಂತ ಮುಸಲ್ಮಾನ ಹೊಡಿತಾನ ಅಲ್ಲಿಂದ? ಇಲ್ಲ, ಹೊಡಿಲ್ಲ. ದಾರಿ ಇಲ್ವಾ? ಬೇರೆ ದಾರಿ ಇಲ್ವಾ? ಮಾರ್ಕೆಟ್ ಇಲ್ಲ, ಬಜಾರ್ ಇಲ್ವಾ? ಕಲ್ಲು ಹೊಡೆಯಕ್ಕೆ ಮಸೀದಿನೇ ಬೇಕಾ? ಮಸೀದಿನಲ್ಲಿ ಏನಾರ ಪ್ರಾಬ್ಲಮ್ ಆದ್ರೆ ಎಷ್ಟು ಜನ ನಮಾಜ್ ಬರ್ತಾರೆ? ನೋಡಿ ನೋಡಿ, ತನಿಖೆ ಆಗಿಲ್ಲ, ಸತ್ಯ ಬರುತ್ತೆ ನೋಡಿ. ಮಸೀದಿಗೆ ನಮಾಜ್ ಆದ್ರೆ ಕಮ್ಮಿ ಅಂದ್ರೆ 200, 300, 500 ಜನ ಸೇರ್ತಾರೆ. ಒಬ್ಬ ಏನನ್ನ ತಪ್ಪು ಮಾಡಿದ್ರೆ ಎಲ್ರ ಮೇಲೆ ಬರುತ್ತೆ, ಅದು ಗೊತ್ತಿದೆ ಎಲ್ರಿಗೆ. ಮಸೀದಿಯಲ್ಲಿ ಜುಮ್ಮಾ ಆಗ್ಲಿ ಎಲ್ಲ ಇದ್ರಲ್ಲಿ ಹೇಳ್ತಾರೆ, ಜುಮ್ಮಾನಲ್ಲಿ ಏನು ಆತರ ಈ ತರ ಹೇಳ್ತಾರಂತ. ಜುಮ್ಮಾನಲ್ಲಿ ಒಂದು ಶಾಂತಿಯ ಇದು ಹೇಳೋದು. ನಮ್ಮ ಭಾರತಕ್ಕೋಸ್ಕರ, ನಮ್ಮ ಜನಗಳಿಗೋಸ್ಕರ, ಎಲ್ರಿಗೋಸ್ಕರ ಒಂದು ಶಾಂತಿ ಪ್ರಯತ್ನ ಮಾಡೋದು. ಅಲ್ಲಿಂದ ಇದು ಮಾತಾಡಿ ಕಳ್ಸೋದು. ಅದು ಇನ್ನೊಂದು ಏನಂದ್ರೆ, ಪದ್ಯ ಎಲ್ಲಿನ ಗಲಾಟೆ ಆದ್ರೆ ಮಸೀದಿ ಕಡೆಯಿಂದಾನೆ ಕಲ್ಲು ಬರೋದು. ಅದು ಹೆಂಗೆ? ಮಸೀದು ಮುಸಲ್ಮಾನ್ ಮಾಡ್ಬೇಕಂದ್ರೆ ಈ ತರ ಮಾಡಲ್ಲ ನೋಡಿ. ಇಲ್ಲ, ನಾವು ಮಾಡ್ಬೇಕಂದ್ರೆ ನೋಡಿ, ದಾರಿ ಇದೆ, ದಾರಿನಲ್ಲಿ ಹೊಡಿಬಹುದು. ಕೇಳಿಸ್ಕೊಳ್ಳಿ, ನೀವು ಇಲ್ಲಿ ಇನ್ನೊಂದು ದೊಡ್ಡ ಪಿಸ್ತೂಲ್
ಮಂಡ್ಯದಲ್ಲಿ ಮುಸಲ್ಮಾನರು ಮದ್ದೂರಿನಲ್ಲಿ ಈ ಹಳೆ ಮೈಸೂರು ಕಡೆ ತುಂಬಾ ಚೆನ್ನಾಗಿದ್ದಾರೆ ಅಂತ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಬಿಜೆಪಿದು ಆಗ್ಲಿ, RSS, VHP, ಬಜರಂಗ ದಳ ಅದು ಎಲ್ಲದೂ ನಡೀತಾ ಇದೆ. ಇನ್ನೊಂದು ನೋಡಿ ಮೇಡಮ್, ಈಗ ಏನನ್ನ ಒಂದು ಸಣ್ಣ ಘಟನೆ ಆದ ತಕ್ಷಣನೇ ಮೈಸೂರು ಕಡೆಯಿಂದ ಹೋಗೋದು. ಇದು ಸಣ್ಣ ಘಟನೆನಾ ಸರ್? ಅಲ್ಲ, ಸಣ್ಣ ಘಟನೆ ಇಷ್ಟು ದೊಡ್ಡ ಅಲ್ಲ, ಮಾಡಿದ್ದಾರೆ. ಲೈಟ್ ಆಫ್ ಮಾಡಿಬಿಟ್ಟು ಅವರೇ ಕಲ್ಲು ಹಾಕಿ ಯಾರ್ ಲೈಟ್ ಆಫ್ ಮಾಡಿ? ಯಾರ್ ಲೈಟ್ ಆಫ್ ಮಾಡಿ? ಯಾರ್ ಲೈಟ್ ಆಫ್ ಮಾಡಿ? ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಯಾರ್ ಲೈಟ್ ಆಫ್ ಮಾಡಿ? ಯಾರ್ ಲೈಟ್ ಆಫ್ ಮಾಡಿ? ಯಾರ್ ಲೈಟ್ ಆಫ್ ಮಾಡಿ? ಪ್ರಶ್ನೆ ಯಾರ್ ಲೈಟ್ ಆಫ್ ಮಾಡಿದ್ರು? ಯಾರ್ ಕಲ್ಲೋದ್ರು? ಈಗ 8 ಜನ ಜೈಲಿಗೆ ಹೋಗ್ತಾರಲ್ಲ, ಪೊಲೀಸರು ಅವರೇ ಕೊಟ್ಟಿರೋ ಮಾಹಿತಿ ಇಲ್ಲ. ಒಂದ್ ನಿಮಿಷ ಪಾಷ ಅವರೇ ಕೇಳಿಸ್ಕೊಳ್ಳಿ. ಮೇಡಮ್. ಪೊಲೀಸರು ಕೊಟ್ಟಿರೋ ಮಾಹಿತಿ ಪ್ರಕಾರ ಇರ್ಫಾನ್ ಅನ್ನೋನು ಪ್ಲಾನ್ ಮಾಡಿದ್ದು, ಸಲ್ಮಾನ್ ಅನ್ನೋನು ಲೈಟ್ ಆಫ್ ಮಾಡಿದ್ದು, ಇದರ ಜೊತೆಯಲ್ಲಿ ಜಾಫರ್ ಅನ್ನೋನು ಕಲ್ಲು ಹೊಡೆದಿದ್ದು. ಇವರೆಲ್ಲ ಬಿಜೆಪಿ ಅವರಾ? ಇವರೆಲ್ಲ ಬಿಜೆಪಿ ಅವರಾ? ಅಲ್ಲ, ಪೊಲೀಸ್ ಒಪ್ಪಲ್ಲ, ಕೋರ್ಟ್ ಒಪ್ಪಲ್ಲ, ಸರ್ಕಾರ ಒಪ್ಪಲ್ಲ, ರಜಾಕ್ ಅವ್ರು ಏನ್ ಒಪ್ತಾರೆ? ಅಲ್ಲಲ್ಲ, ದೊಡ್ಡ ಷಡ್ಯಂತ್ರ. ಪೊಲೀಸ್ ಹೇಳಿದ್ರು ಒಪ್ಪಲ್ಲ. ನೋಡಿ, ಕರ್ನಾಟಕ ಶಾಲೆ ಭಂಗ ಮಾಡಿ ತುಂಬಾ ದೊಡ್ಡ ಒಂದು ಷಡ್ಯಂತ್ರ ನಡೀತಾ ಇದೆ. ಪ್ರತಾಪ್ ಸಿಂಹ, ನಟರಾಜ್ ಗೌಡ್ರು, ಹೇಳಿ ಸರ್, ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಈಗ ಏನೋ ಪ್ರತಾಪ್ ಸಿಂಹ ಇದ್ರು, ಇವರು ಎಲ್ಲ ಬಿಜೆಪಿ ಲೀಡರ್ಸ್ ಇದ್ದು. ಈಗ ಏನಾಗಿದೆ ನೋಡಿ, ಒಂದು ಹೊಸ ಚಡ್ಡಿ ಬಂದ್ಬಿಟ್ಟಿದೆ ಬಜಾರ್ನಲ್ಲಿ ಸರ್. ಬಾಯ್ ಅಲ್ಲ, ಒಂದು ಹೊಸ ಚಡ್ಡಿ ಬಜಾರ್ನಲ್ಲಿ ಯಾರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನು ಹೇಳ್ತಾರೆ, ಆಯ್ತು ನಟರಾಜ್ ಗೌಡ್ರೆ, ಈ ಇದೇ ಮಹಿಳೆ, ಮದ್ದೂರಿನ ಅದೇ ಮಹಿಳೆ ಕಡೆಯಲ್ಲಿ ಯಾಕೆ ಹೇಳಿಕೆಯ ಕಡೆಯಲ್ಲಿ ನೀವು ಗಮನಿಸಿದ್ರೋ ಇಲ್ಲ ಗೊತ್ತಿಲ್ಲ, ಹೀಗೆಲ್ಲ ಕಲ್ಲೆಸಿ ಅವರ ಮನಸ್ಥಿತಿ ಹೆಂಗಿದೆ ಅಂದ್ರೆ, ಸರ್ಕಾರ ಕಾಂಗ್ರೆಸ್ನದ್ದು, ನಾವೇನ್ ಮಾಡಿದ್ರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ಧೈರ್ಯ ಬಂದ್ಬಿಟ್ಟಿದೆ. ಹಾಗಾಗಿ ಕಲ್ಲೆಸಿತ್ತಿದ್ದಾರೆ. ಆಕೆ ಹೇಳಿದ್ದು ಸರ್, ಸ್ಥಳೀಯರು ಹೇಳಿದ್ದು, ನನ್ನ ಮಾತಲ್ಲ ಇದು. ರಾಜ್ಯದಲ್ಲಿ ಲಕ್ಷಕ್ಕೂ ಮೇಲ್ಪಟ್ಟು ಜಾಗದಲ್ಲಿ ಗಣೇಶನ್ ಕುಣಿಸಿದ್ದಾರೆ. ಎಲ್ಲಾ ಕಡೆ ಮೆರವಣಿಗೆ ಆಗಿದೆ, ಎಲ್ಲಾ ಕಡೆ ವಿಸರ್ಜನೆ ಆಗಿದೆ. ಕೇವಲ ರಾಮ್ ರಹೀಂ ನಗರದಲ್ಲಿ ಈ ತರ ಕಲ್ಲು ಹೊಡೆದಿದಾರಲ್ಲ, ಹೇಳ್ತಲ್ಲ, ಯಾರು ಸಂಚು ಮಾಡಿ ಕಲ್ಲು ಹೊಡೆದಿರೋ ಕಿಡಿಗೇಡಿಗಳಿದಾರಲ್ಲ, ಆಲ್ರೆಡಿ ಸುಮಾರು 22 ಜನ ಅರೆಸ್ಟ್ ಮಾಡಿದ್ರು, 4 ಜನ ಅರೆಸ್ಟ್ ಮಾಡ್ತಾರೆ. ಇನ್ನೂ ಅದು ತನಿಖೆ ಹಾಳಾಗಲ್ಲ. ಯಾರು ಪ್ರಚೋದನೆ ಮಾಡಿದ್ರು, ಯಾರದು ಕುಮ್ಮಕ್ ಕೊಟ್ಟರು, ಎಲ್ಲ ತನಿಖೆಯಿಂದ ಹೊರಬರುತ್ತೆ. ಒಂದು. ಎರಡನೇದು, ಅಲ್ಲಿನ ಪೊಲೀಸರು, ಆ ಸಮಯದಲ್ಲಿ ಇದ್ದಂತ ಪೊಲೀಸ್ನವರು ಅದಾದ್ಮೇಲೆ ಅದನ್ನು ನಿಯಂತ್ರಣ ಮಾಡಿ ವಿಸರ್ಜನೆ ಮಾಡಿಸಿದ್ದಾರೆ, ಗಣೇಶ ವಿಸರ್ಜನೆ ಮಾಡಿಸಿದ್ದಾರೆ. ಅಲ್ಲಿನ ಪೊಲೀಸ್ನವ್ರಿಗೆ ಆವಾಗ ಅದನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಆಯ್ತು, ಅದನ್ನ ಇತ್ಯರ್ಥ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನೆಕ್ಸ್ಟ್ ಡೇ ನಾವು 800 ಜನ ಪೊಲೀಸ್ಗಳನ್ನ ಅಪಾಯಿಂಟ್ ಮಾಡ್ಬೇಕಾಗಿ ಬಂತು, ಅಲ್ಲಿ ನೇಮಕ ಮಾಡ್ಬೇಕಾಗಿ ಬಂತು ಆ ಜಾಗದಲ್ಲಿ. ಯಾಕೆ 6 ವರ್ಷ ಕಲ್ಲು ಹೊಡೆದಿದ್ದಕ್ಕೆ, ಮೊದಲ ಕಲ್ಲು ಬಿದ್ದಾದಕ್ಕೆ, ನನ್ನಿಷ್ಟ ಜನ ನಿಮಗೆ ಹೇಳಿ ಸರ್, ನೀವೇ ಮಾತಾಡಿ. ಅವತ್ತು ಮೊನ್ನೆ ರಾತ್ರಿ 22 ಜನ ಅರೆಸ್ಟ್ ಮಾಡಿದ್ದಾರೆ, ಕಲ್ಲು ಬಿದ್ದು. ಆಯ್ತು, ಅವತ್ತು ಅಲ್ಲಿ ಶಾಂತಿಯಾಗಿ ಆಮೇಲೆ ಅಲ್ಲಿ ವಿಸರ್ಜನೆ ಆಗಿದೆ, ಮುಗೀತು. ನೆಕ್ಸ್ಟ್ ಡೇ ನಾವು 800 ಜನ ಪೊಲೀಸರನ್ನು ಯಾಕೆ ನೇಮಕ ಮಾಡಬೇಕು ಬಂತು? 6 ವರ್ಷ ಕೇಳ್ತಾರೆ. ಕೋಪ ಮಾಜಿ ಸಚಿವರಾದ, ಆಯ್ತು ಬ್ರೇಕ್ ಆದ್ಮೇಲೆ ನಟರಾಜ್ ಗೌಡ ತಾಳ್ಮೆ, ಎಲ್ಲರೂ ವಾಯ್ಸ್ ಕಟ್. ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ನಂತರದಲ್ಲಿ ಮಾಜಿ ಸಚಿವರಾದ ಬಿಜೆಪಿ ನಾಯಕರಾದ ರೇಣುಕಾಚಾರ್ಯ ಅವರು ನಮ್ಮ ಜೊತೆಯಲ್ಲಿ ಲೈವ್ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಸರ್, ಬ್ರೇಕ್ ಆದ್ಮೇಲೆ ಮಾತನಾಡ್ತೀನಿ. ನಿಮ್ಮ ಸಹನೆ ತಾಳ್ಮೆ. ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅನ್ನೋ ಕಾರಣ ಕಡೆ ರಿಯಾಕ್ಷನ್ ತಗೊಳ್ತಿದ್ದೀನಿ. ಹಾಗಾಗಿ ರೇಣುಕಾಚಾರ್ಯ ಸರ್, ಒಂದೇ ಒಂದು ನಿಮಿಷ ರಜಾಕ್ ಅವ್ರ ಹತ್ರ ಮಾತನಾಡಿಸ್ಕೊಂಡು, ಐ ಆಮ್ ಸಾರಿ, ರಿಯಲಿ ಸಾರಿ ಫಾರ್ ದಿಸ್, ಬಟ್ ಸ್ಟಿಲ್ ರಜಾಕ್ ಅವರೇ ನೋಡಿ, ಅಶೋಕ ಎಂಬ್ಲಂಗೆ ಕಲ್ಲಲ್ಲಿ ಕುಟ್ಟೋದು, ಗಣೇಶ ಮೆರವಣಿಗೆ ಹೋಗ್ತಾ ಇದ್ರೆ ಕಲ್ಲು ತಗೊಂಡು ಹೊಡೆಯೋದು, ಈ ಕಲ್ಲು ನಿಮ್ಮ ಧರ್ಮದ ಕೆಲವರಿಗೆ, ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲ ಸರ್, ಕಲ್ಲು ಅಂದ್ರೆ ಅಷ್ಟು ಪ್ರೀತಿ ಯಾಕೆ ಯಾವಾಗ್ಲೂ ಕಲ್ಲನ್ನು ಕೈಯಲ್ಲಿ ಇಟ್ಕೊಂಡೇ ಓಡಾಡ್ತಿರ್ತಾರೆ? ನಮ್ಮ ರಾಷ್ಟ್ರದ ಎಂಬ್ಲಂಗೆ ತುಂಬಾ ಗೌರವ ಇದೆ. ಕಾಶ್ಮೀರಲ್ಲಿ ಆ ವಕ್ಫ್ ಬೋರ್ಡ್ ಚೇರ್ಮನ್ ಬಿಜೆಪಿಯವನಾಗಿರ್ತಾನೆ. ಇಷ್ಟು ವರ್ಷದಲ್ಲಿ ಇಲ್ಲದೆ ಇರೋದನ್ನ ಈ ವರ್ಷ ತಗೊಬಂದು ಅಲ್ಲಿಕ್ಕಿ ಅಲ್ಲೊಂದು ಪ್ರಾಬ್ಲಮ್ ಅನ್ನ ಸೃಷ್ಟಿ ಮಾಡ್ತಾನೆ ಅಂದ್ರಾಬಿ ಅವನು. ಅದಕ್ಕೋಸ್ಕರ ಅದೊಂದೇ ಒಂದು ಮಾತು ಹೇಳ್ತೀನಿ, ಈ ತರ ಪ್ರಾಬ್ಲಮ್ಗಳನ್ನ ಸೃಷ್ಟಿ ಮಾಡಿ ರಾಜಕಾರಣದ ಲಾಭ ಹುಡುಕೋ ಬಿಜೆಪಿಗೆ
ದೇವರು ಒಂದು ಒಳ್ಳೆ ಬುದ್ಧಿ ಕೊಡಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ರೇಣುಕಾಚಾರ್ಯ ಇವತ್ತು ಮದ್ದೂರು ಬಂದಾಗಿ ಆ ಅಂಗಡಿಗಳನ್ನ ಕ್ಲೋಸ್ ಮಾಡಿ ನಷ್ಟ ಆದದ್ದು ಬಡವರಿಗೆ ಮಾತ್ರ. ರಾಜಕಾರಣಿಗಳು ಎಸಿ ಕಾರಲ್ಲಿ ಬಂದ್ರು, ಎಡಿಜಿಪಿ ಬಂದಿದ್ರು, ಮೀಟಿಂಗ್ ಮಾಡಿದ್ರು, ಹೋದ್ರು. ಕಷ್ಟಪಟ್ಟಿದ್ದಾರೆ. ಕರೆಕ್ಟ್ ಸರ್, ವ್ಯಾಲಿಡ್ ಪಾಯಿಂಟ್. ಪಾಷಾ ಇಟ್ಕೊಂಡು ರೇಣುಕಾಚಾರ್ಯ ಅವರು ಥ್ಯಾಂಕ್ ಯು ಸರ್. ರಜಾಕ್ ಜಿ ಥ್ಯಾಂಕ್ ಯು. ಅವ್ರನ್ನ ತುಂಬಾ ಕಾಯಿಸಿದ್ದೀನಿ. ರೇಣುಕಾಚಾರ್ಯ ಅವ್ರನ್ನ ತುಂಬಾ ಕಾಯಿಸಿದ್ದೀನಿ. ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಸರ್. ಮನಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಗಣೇಶ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ಕಲ್ಲೆಸಿಬೇಕು ಅನ್ನೋದು, ಪುಟ್ಟ ಮಕ್ಕಳು ನಾನು ಅದನ್ನ ಚರ್ಚೆಗೆ ಒಳಪಡಿಸ್ತಿಲ್ಲ, ಬಟ್ ಸ್ಟಿಲ್ ಮನಸ್ಥಿತಿ ಅನ್ನೋ ಕಾರಣಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ. ಪುಟ್ಟ ಮಕ್ಕಳು ಮಹಡಿ ಮೇಲೆ ನಿಂತ್ಕೊಂಡು ಗಣೇಶನ ಮೇಲೆ ಉಗಿಬೇಕು ಅನ್ನೋದು, ಅಲ್ಲಿ ಅಶೋಕ ಎಂಬ್ಲೆಮ್ ಹಾಕಿದ್ರೆ ಅದನ್ನ ಕಲ್ಲಲ್ಲಿ ಕುಟ್ಟಬೇಕು ಅನ್ನೋದು, ಇಂತಹ ಮನಸ್ಥಿತಿ ಏನ್ ಹೇಳ್ತೀರಿ ಇದಕ್ಕೆ? ಮೇಡಮ್, ಒಂದು ಮದ್ದೂರಿನಲ್ಲಿ ಶಾಂತಿಯುತವಾಗಿ ಗಣೇಶನ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲೆಸೆದು ಉಗುಳೋದು, ಅವರು ವಿಕೃತ ಮನಸ್ಥಿತಿಯವರು. ಈ ಘಟನೆಯನ್ನ ಕಾಂಗ್ರೆಸ್ಸಿನ ಮುಖಂಡರುಗಳು, ಮುಖ್ಯಮಂತ್ರಿಗಳು, ಅಲ್ಪಸಂಖ್ಯಾತ ಧರ್ಮಗುರುಗಳು ಖಂಡಿಸಬೇಕು. ನಾನು ಒಂದು ಮಾತು ಹೇಳ್ತೀನಿ, ಈ ಘಟನೆಗೆ ಸರ್ಕಾರ ಈ ಅಧಿಕಾರಕ್ಕೆ ಬಂದ ಮೇಲೆ ನಾನು ಎಲ್ಲ ಅಲ್ಪಸಂಖ್ಯಾತರ ಗುಂಡಾಗಳಲ್ಲ, ನಾನು ಎಲ್ಲ ಅಲ್ಪಸಂಖ್ಯಾತ ದೃಷ್ಟಿ ಮಾಡಲ್ಲ. ಯಾರು ದೇಶದ್ರೋಹಿಗಳು ವಿಧಾನಸೌಧ ನಾಸಿರ್ ರಾಜ್ಯಸಭೆಗೆ ಆಯ್ಕೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಕಳೆದ ವರ್ಷ ನಾಗಮಂಗಲದಲ್ಲಿ ಹನುಮ ಜಯಂತಿ ನಡೆಯೋ ಸಂದರ್ಭದಲ್ಲಿ ಅಲ್ಲಿ ಅಪಮಾನ ಮಾಡಿದ್ರು. ಇಂದು ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಯಾವ ಮೈಸೂರು ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ಮಾರ್ಕಾಸ್ತ್ರಗಳನ್ನು ತೂರಾಟ ಮಾಡಿದ್ರು, ಡಿಜೆಹಳ್ಳಿ ಕೆಜಿಹಳ್ಳಿ ಘಟನೆಗಳು, ಇವನ್ನೆಲ್ಲವನ್ನು ನೋಡಿದ್ರೆ ಇದರಿಂದ ಎಸ್ಟಿಪಿಐ ಪಿಎಫ್ಐ ಸಂಘಟನೆಗಳಿದಾವೆ. ಏನು ಮೊನ್ನೆ ಕಲ್ಲು ತೂರಾಟ ಇದ್ರ ಮೇಲೆ ಇದು ಒಂದು ವಾರದಿಂದ ಮಾಡಿದಂತ ಪ್ರೀ ಪ್ಲಾನ್ ಇದು. ಶ್ರೀರಾಮ್ ಅಲ್ಲಿ ಮಸೀದಿಯಲ್ಲಿ ಕಲ್ಲು ಸಂಗ್ರಹಿಸಿದ್ರು. ಇದು ಪ್ರೀ ಪ್ಲಾನ್. ಎಲ್ಲ ಒಂದ್ ಕಡೆ ಹಿಂದೂಗಳು ಒಂದಾಗ್ತಾರೆ ಅಂತ ಹೇಳಿ ಈ ರೀತಿ ದೇಶದ್ರೋಹಿಗಳು ಪದೇ ಪದೇ ಮಾಡ್ತಾರೆ. ಇದು ಪಾಕಿಸ್ತಾನ ಅಲ್ಲ, ಇದು ಹಿಂದೂಸ್ತಾನ್. ನಾವು ಒಂದು ಮಾತು ಹೇಳ್ತೀವಿ ಸರ್ಕಾರಕ್ಕೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತೀರಿ ನೀವು, ಓಲೈಕ್ಯ ರಾಜಕಾರಣ. ಅವ್ರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನ ಸಚಿವ ಸಂಪುಟದಲ್ಲಿ ವಾಪಸ್ ಪಡಿತೀರಿ. ಅವ್ರಿಗೆ ಏನಾಗಿದೆ, ಕೆಲವು ಅಲ್ಪಸಂಖ್ಯಾತ ಗುಂಡಾಗಳಿಗೆ ನಾವ್ ಏನ್ ಮಾಡಿ ನಡೆಯುತ್ತೆ, ಆನೆ ನಡೆಯುತ್ತೆ ದಾರಿ. ಹೆಂಗಿದ್ರೆ ಕಾಂಗ್ರೆಸ್ ನಮ್ ಬೆನ್ನಿಗಿದೆ. ದೇಶದಲ್ಲಿ ಕಾಂಗ್ರೆಸ್ನವರು, ಈ ರಾಜ್ಯದಲ್ಲಿ ಸರ್ಕಾರ ನೋಡಿ ಮೇಡಮ್, ಒಂದು ರಾಜ್ಯ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ, ನಮ್ಮ ಹೇಳಿಕೆಯನ್ನು ಗಮನಿಸ್ತಾರೆ. ಈಗ ಅವ್ರು ಯಾರೇ ಹೇಳಿದ್ರಲ್ಲ, ಇದು ರಾಜಕಾರಣ ಮಾಡ್ತಾರೆ, ಎಸಿ ಕಾರ್ತಾರೆ, ಆಯ್ತು. ನಾನು ಒಂದು ಮಾತನ್ನು ಹೇಳ್ತೀನಿ, ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಮತ್ತು ಮಠಗಳ ಮೇಲೆ ಈ ಕಾಂಗ್ರೆಸ್ನವರು ಎಲ್ಲ ಒಂದ್ ಕಡೆ ಇಂಥ ಗುಂಡಾಗಳನ್ನ ಕೈಬಿಟ್ಟು ನೋಡಿ, ಅವ್ರ ಹಬ್ಬ ದಿನಗಳು ಮಾಡಕ್ಕಾರ ನಾವು ಎಲ್ಲಿ ಕಲ್ಲು ಎಸೆಯಲ್ಲ, ಮಾರ್ಕಾಸ್ತ್ರ ಕಾಂಗ್ರೆಸ್ನವ್ರು ಬಿಟ್ರು ಅಂತ ಹೆಂಗ್ ಹೇಳ್ತೀರಿ ಸರ್? ನಾನು ಬ್ರೇಕ್ ಇಂದ ಬಂದ ಮೇಲೆ ನಟರಾಜ್ ಗೌಡ್ರೆ ನೀವು ಉತ್ತರ ಕೊಡಿ. ರೇಣುಕಾಚಾರ್ಯ ಸರ್ಗೂ ನಾನು ಈ ಪ್ರಶ್ನೆ ಕೇಳ್ತೀನಿ. ಓಲೈಕೆ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ, ಮೆಟ್ರೋಗೆ ಮೇರಿ ಹೆಸರಿಡ್ತಾರಂತೆ, ಮುಸಲ್ಮಾನರು ಶಾಂತಿ ಪ್ರಿಯರಂತೆ ಹೇಳಿದ್ ನಾನಲ್ಲ ಸರ್, ಸಿದ್ದರಾಮಯ್ಯನವರು. ಅದೇ ಹಿಂದುತ್ವದ ಬಗ್ಗೆ ಸಿದ್ದರಾಮಯ್ಯನವರ ಹಳೆ ಹೇಳಿಕೆ ವೈರಲ್ ಆಗ್ತಿದೆ. ಹಿಂದುತ್ವ ಅಂದ್ರೆ ಕೊಲೆ, ಹಿಂಸೆ, ತಾರತಮ್ಯದ ಪ್ರತೀಕ. ಮೆಟ್ರೋಗ್ ಮೇರಿ ಹೆಸರು, ಮುಸಲ್ಮಾನರು ಶಾಂತಿ ಪ್ರಿಯರು, ಹಿಂದುತ್ವ ಅಂದ್ರೆ ಕೊಲೆ ಸುಲ್ಗೆ, ಹಿಂಗ್ ಹೇಳ್ಬಿಟ್ರೆ ಇದನ್ನ ಓಲೈಕೆ ಅಂದಲ್ಲ ಇನ್ನೇನ್ ಹೇಳಬೇಕು? ಉತ್ತರ ರೇಣುಕಾಚಾರ್ಯ ಅವರು ಕ್ವಿಕ್ ರಿಯಾಕ್ಷನ್ ಕೊಡ್ಲಿ, ಅದಾದ್ಮೇಲೆ ನಟರಾಜ್ ಗೌಡ್ರು. ಓಲೈಕೆ ಅಂದೆಲ್ಲ ಏನ್ ಹೇಳೋದಪ್ಪ? ಮುಖ್ಯಮಂತ್ರಿಗಳು ಹಿಂದುತ್ವ ಅಂದ್ರೆ ಕೊಲೆ ಸುಲ್ಗೆ ಅಂತಾರೆ, ಮುಸಲ್ಮಾನರು ಶಾಂತಿ ಪ್ರಿಯರು ಅಂತಾರೆ, ಇದನ್ನ ಓಲೈಕೆ ಅನ್ಬೇಕಾ ಏನ್ ಅನ್ಬೇಕು ರೇಣುಕಾಚಾರ್ಯ ಅವರು? ಮೇಡಮ್, ಒಂದು ಚುನಾವಣೆ ಸಂದರ್ಭದಲ್ಲಿ ಹಿಂದೂಗಳ ಮತಗಳು ಬೇಕಾಗಿರುತ್ತೆ. ಚುನಾವಣೆ ಆದ್ಮೇಲೆ ಹಿಂದೂಗಳಿಗೆ ನಮ್ಮ ಸಂಬಂಧ ಇಲ್ಲ ಅಂತೇಳಿ ಅಲ್ಪಸಂಖ್ಯಾತರ ಅವರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಎಲ್ಲಿ ಕಂಡಿಸಲ್ಲ.
ನೋಡಿ, ಒಂದು ಸಿದ್ದರಾಮಯ್ಯನವರ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಂತಾರೆ. ಇಲ್ಲ, ನಾನು ಹೇಳ್ತೇನೆ, ಯಾರು SDPI PFI ಸಂಘಟನೆ ಯಾರಾದ್ರೂ ಪ್ರಮುಖರ ಈ ಪರಮೇಶ್ವರ್ ಅವರೆಲ್ಲ ಹೋಮ್ ಮಿನಿಸ್ಟರ್ ಅವರೇ ಮಾಡಿಬಿಡ್ರಿ. ಇವತ್ತು ಕಾಂಗ್ರೆಸ್ ನಿರಂತರವಾಗಿ ನಮ್ಮ ಹಿಂದೂಗಳನ್ನ ವಿರೋಧ, ಹಿಂದೂ ಹಬ್ಬಗಳನ್ನ, ಹಿಂದೂ ಸಂಸ್ಕೃತಿ ವಿರೋಧ ಮಾಡ್ತಾರೆ. ಮೊನ್ನೆ ಧರ್ಮಸ್ಥಳ ಘಟನೆ ಇರ್ಬೋದು, ಅನೇಕ ಉದಾಹರಣೆ ಕೊಡ್ತಾ ಹೋದ್ರೆ ಸಾಕಷ್ಟು ಹಿಡಿದೆ. ಈ KJಹಳ್ಳಿ DJಹಳ್ಳಿ ಘಟನೆ ಆದಾಗ, ಉದಯಗಿರಿ ಪೊಲೀಸ್ ಠಾಣೆ ದಾಳಿ ಆದಾಗ ಅಂತವ್ರನ್ನ ಮುಲಾಜಿಲ್ಲದ ಎಡೆಮುರಿ ಕಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. DK ಶಿವಕುಮಾರ್ ಹೇಳ್ತಾರೆ, ಕುಕ್ಕರ್ ಬಾಂಬ್ ಬ್ಲಾಸ್ಟರ್ ನಮ್ಮ ಬ್ರದರ್ಸ್ ಅಂತ ಹೇಳಿದ್ರೆ, ಆ ಸಿದ್ದರಾಮಯ್ಯನವರ ತಂದೆ ತಾಯಿ ರಾಮ ಅಂತ ಹೆಸರಿದ್ದಾರೆ. ಅವರು ಸಿದ್ದಾರ ಹೆಸರು ಎಂತ ಒಳ್ಳೆ ಹೆಸರು ನೋಡಿ, ಬೇಡ ರಾಮಯ್ಯ ತೆಗೆದು ರಹೀಮ್ ಅಂತ ಇಟ್ಕೊಂಡ್ಬಿಡ್ಲಿ ಸಿದ್ದರಾಮಯ್ಯನವರೇ. DK ಶಿವಕುಮಾರ್ ನೋಡಿ ಶಿವ ಅಂತ ಹೇಳಿದಾರೆ ತಂದೆ ತಾಯಿ. ಇವರು ತದ್ವಿರುದ್ಧವಾಗಿದ್ದಾರೆ. ಪರಮೇಶ್ವರ್ ಗೃಹ ಸಚಿವರು, ಪರಮೇಶ್ವರ್ ಶಿವನ ಹೆಸರಿದೆ. ಇವರೆಲ್ಲ ಏನಾಗಿದೆ, ಹೆಸರುಗಳನ್ನ ಅವ್ರ ತಂದೆ ಒಳ್ಳೆ ನಾನು ಒಂದೇ ಮಾತು, ಈ ಸೂತ್ರದ ಮಾಸ್ಟರ್ ಮೈಂಡ್ ಮೊದಲು ಎಡೆಮುರಿ ಕಟ್ಟಬೇಕು. ಯಾರಿಂದ ರಾಷ್ಟ್ರ ದೇಶದ ಕೆಲಸವನ್ನು ಮಾಡ್ತಾರೆ, ನಾನು ವಿರೋಧಾತ್ಮಕ ಹೇಳಿಕೆ ಅಲ್ಲ. ನಾಳೆ ಈ ರೀತಿ ಘಟನೆಗಳು ಮರುಕಳಿಸಬಾರ್ದಂದ್ರೆ ಅವರನ್ನ ಮುಲಾಜಿಲ್ಲ ಗುಂಡಿ ಹೊಡಿಬೇಕು. ಕುವೆಂಪುರ ತತ್ವವನ್ನ ನೋಡಿ, ವಿಶ್ವಮಾನವ ತತ್ವವನ್ನ ಜೊತೆಗೆ ಕರ್ನಾಟಕದ ಶಿವಶಕ್ತಿ ಹತ್ಯೆ ಆಗುತ್ತೆ. ಶಿವಶಕ್ತಿ ಹತ್ಯೆ ಆದಾಗ ಪರಮೇಶ್ವರ್ ಅದು ಸಿದ್ದರಾಮಯ್ಯನವರು, ಸಂಗೊಳ್ಳಿ ಹಿಡಿದು ಕನಕದಾಸನ್ ಚಿತ್ತಾಪುರ ಪೊಲೀಸ್ ಸ್ಟೇಷನ್ ಮೇಲೆ ಆದ ಅಟ್ಯಾಕಿನ ಕೇಸನ್ನ ವಾಪಸ್ ಪಡೆದಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ಈ ಪ್ರಶ್ನೆಗೂ ಸೇರಿಸಿ ಉತ್ತರ ಕೊಡಿ. ರಾಜ್ಯದ 26 ಮಹನೀಯರ ಜನ್ಮದಿನಾಚರಣೆಯನ್ನ ಮಾಡಿ ಎಲ್ಲಾ ಮನೆಗೂ ಎಲ್ಲಾ ಕನ್ನಡಿಗರಿಗೂ ಅವರ ಮಹತ್ವವನ್ನ, ಅವರ ಸಾಧನೆಯನ್ನ, ಹಿರಿಮೆಯನ್ನ ತಿಳಿಸಬೇಕಂತ ಆಚರಣೆ ಮಾಡಿದ್ರು ಸಿದ್ದರಾಮಯ್ಯನವರು. ಅವರನ್ನ ನೀವು ಬಸವಣ್ಣನವರನ್ನ, ಅವರ ತತ್ವವನ್ನ ಆಚರಣೆ ಮಾಡೋರನ್ನ ಹಿಂದೂ ವಿರೋಧಿ ಅಂತೀರಾ ನೀವು? ಬಸವಣ್ಣನವರ ತತ್ವವನ್ನ ಆಚರಣೆ ಮಾಡೋರನ್ನ ಹಿಂದೂ ವಿರೋಧಿ ಅಂತೀರಾ? ಸ್ಟೇಷನ್ಗೆ ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಅಂತ ಇಟ್ಟಿದ್ದಾರೆ. ಗಣಪತಿ ಹೆಸರಿಟ್ಟಿಲ್ಲ ಸರ್, ನಾಡಪ್ರಭು ಕೆಂಪೇಗೌಡ ಬೇಡ ನಿಮ್ಗೆ? ಪ್ರಭು ನಾಡಪ್ರಭು ಕೆಂಪೇಗೌಡ ಒಂದು ಕ್ಷೇತ್ರ ವ್ಯತ್ಯಾಸ ಇದೆ ಸರ್, ವ್ಯತ್ಯಾಸ ಇದೆ, ವಿಶ್ವೇಶ್ವರಯ್ಯ ಅಂತ ಇಟ್ಟಿದ್ದಾರೆ. ವ್ಯತ್ಯಾಸ ಇದೆ. ಇರಬೇಕು, ಟಿಪ್ಪುನೂ ಇರಬೇಕು. ಈ ನಾಡಿನಲ್ಲಿ ಯಾವ್ಯಾವ ಪರಂಪರೆ ಖಂಡಿತವಾಗಿರ್ಬೇಕು. ಈ ನಾಡಿನ ಎಲ್ಲ ಪರಂಪರೆ, ಈ ನಾಡಿನ ಎಲ್ಲ ಪರಂಪರೆ ಸಾವರ್ಕರ್, ಸ್ಪೀಕ್ ಮಾಡ್ತೀರಲ್ಲ, ನೀವೇ ಉತ್ತರ ಕೊಡಿ. ಇಲ್ಲ ಕೇಳಿಸ್ಕೊಳ್ಳಿ, ನನ್ನ ಪ್ರಶ್ನೆ ನೀವು ಸರಿಯಾಗಿ ಕೇಳಿಸ್ಕೊಳ್ಳೇ ಇಲ್ಲ. ಹಿಂದುತ್ವ ಅಂದ್ರೆ ಉರಿತಾರೆ ನಾನು ಹೇಳಿಲ್ಲ ಸರ್, ಅವ್ರದೇ ಸ್ಟೇಟ್ಮೆಂಟ್ ಬೇಕಾದ್ರೆ ನಾನು ತೋರಿಸ್ತೀನಿ ವಿಡಿಯೋನ. ಯಾಕೆ ಹೇಳ್ತಾರೆ? ನಾಗಪುರ ಸಂಘಟನೆಯವರು ನೋಡಿ, ಗುತ್ತಿಗೆ ತಗೊಂಡಿದ್ದಾರೆ. ಏನ್ ಮಾತಾಡ್ತಿದ್ರಿ? ಹಿಂದೂ ದೇವತೆಗಳನ್ನ ಗುತ್ತಿಗೆ ತಗೊಂಡಿದ್ದಾರೆ. ಮಂಜುನಾಥ್ ಅವರು ಉತ್ತರ ಕೊಡ್ಲಿ. ಬ್ರೇಕ್ ಇಂದ ಬಂದ್ಮೇಲೆ ಮಂಜುನಾಥ್ ಅವರೇ ನೀವು ಉತ್ತರ ಕೊಡಿ. ಆಯ್ತು, ಗಣಪತಿ ಮೇಲೆ ಕಲ್ಲು ಹೊಡೆದಿದ್ದ ತಪ್ಪಾದ್ರೆ ಆಯ್ತು ಸರ್. ಮಂಜುನಾಥ್ ಅವರು, ಸುರಭಿ ಅವರು ಉತ್ತರ ಕೊಡ್ಲಿ. ಬ್ರೇಕ್ ಇಂದ ಬಂದ ಮೇಲೆ ಗಣಪತಿ ಮೇಲೆ ಕಲ್ಲೆಸೆಯೋದು ಎಷ್ಟು ತಪ್ಪು? ಮುಸಲ್ಮಾನರ ಬಾವುಟವನ್ನ ತೆಗೆದು ಅದನ್ನ ಕಾಲಲ್ಲಿ ತುಳಿದು ಬೆಂಕಿ ಹಚ್ಚೋದು ಕೂಡ ತಪ್ಪಲ್ವಾ ಸರ್? ಅವ್ರ ಮೇಲೆ ಕೇಸ್ ಹಾಕಿದ್ರೆ ತಪ್ಪು ಅಂತ ಯಾಕೆ ಹೇಳ್ತೀರಿ? ಪ್ರತಿಭಟನೆ ಹೆಸರಲ್ಲಿ ಮುಸಲ್ಮಾನರ ಬಾವುಟವನ್ನ ತುಳಿದದ್ದು, ಬೆಂಕಿ ಹಚ್ಚಿದ್ದು ಅದು ಕೂಡ ತಪ್ಪಲ್ವಾ ಮಂಜುನಾಥ್ ಅವರೇ? ಕಾನೂನಾತ್ಮಕ ಕ್ರಮ ಆಗಬೇಕು. ಮೊದಲಿದು ಅಲ್ಲಿಯ ಚಿತ್ರಣವನ್ನು ನಾವು ಕಟ್ಬಿಡ್ತೀನಿ. ನಾನು ಯಾವ ರಾಮ್ ರಹೀಂ ನಗರ ಇದೆ ಆ ಭಾಗದಲ್ಲಿ ವಾಸ ಮಾಡ್ತಾ ಇರುವಂತವರು 99% ಹಿಂದೂಗಳಲ್ಲಿ ಅವರು ದಲಿತ ಸಮುದಾಯಕ್ಕೆ ಸೇರಿದಂತ ತಮಿಳು ಭಾಷಿಕರು. ಅವರೆಲ್ಲರೂ ಸಾಂಪ್ರದಾಯಿಕ ಕಾಂಗ್ರೆಸ್ನ ವೋಟರ್ಸ್. ಅಲ್ಲಿ ನಮ್ದು ಯಾವುದೇ ಶಾಖೆ ಇಲ್ಲ, ನಮ್ಗೆ ಪ್ರವೇಶನೇ ಇಲ್ಲ. ಇನ್ಫ್ಯಾಕ್ಟ್ ನಮ್ದು ಅಲ್ಲಿ ಯಾವುದೇ ಚಟುವಟಿಕೆ ಇಲ್ಲ. ಆದ್ರೆ ಅವರಿಗೆ ಆಗ್ತಿರುವಂತ ನಿರಂತರ ಕಿರುಕುಳ ಏನಿತ್ತು ಅದರ ಆಕ್ರೋಶದ ಒಂದು ಫಲ. ಗಣಪತಿಗೆ ಹಾಕಿದಂತ ಕೇಸಿ ಧ್ವಜವನ್ನು ಬಿಚ್ಚಿದ್ದಾರೆ, ಬಂಟಿಂಗ್ಸ್ ಅನ್ನು ಬಿಚ್ಚಿದ್ದಾರೆ, ತಮಟೆಯನ್ನು ಆಫ್ ಮಾಡಿಸಿದ್ದಾರೆ. ಆ ಒಂದು ಆಕ್ರೋಶ ಏನಿತ್ತು, ನಮ್ಮ ಧ್ವಜವನ್ನ ಮಾತ್ರ ಬಿಚ್ಚಿದರೆ ನಿಮ್ಮ ಧ್ವಜ ಮಾತ್ರ ಹಾರಾಡ್ತಾ ಇದೆ ಅಂತೇಳಿ ಮೊನ್ನೆ ಆ ಹುಡುಗರು ಅದನ್ನು ಬಿಚ್ಚಿ ಅದನ್ನ ಬೆಂಕಿ ಹಾಕಿದ್ದಾರೆ.
ಇದು ಕೇಸ್ ಹಾಕ್ಬೇಕು ಇದಕ್ಕೆ ವಿಜೇಂದ್ರ ಮೇಲೆ ಕೇಸ್ ಹಾಕ್ಬೇಕು ವಿಜೇಂದ್ರ ಯಾಕೆ ಬರ್ತಾರೆ? ಕೇಳಬೇಕಾಗಿರೋದೇನು ಗೊತ್ತಾ? ಅಲ್ಲಿಗೆ ಮದ್ದೂರಿನ ವಿಚಾರವನ್ನು ಮಾತನಾಡ್ತಾ ಇದ್ವಿ. ಸಂಗಮೇಶ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಭದ್ರಾವತಿಗೆ ಹೋಗಿ ವಾಪಸ್ ಮದ್ದೂರ್ ಕಡೆ ಬರ್ತೀವಿ. ನಮಸ್ಕಾರ ಸಂಗಮೇಶ್ ಸರ್. ನಮಸ್ಕಾರ ಮೇಡಮ್. ನಿಮ್ಮದೊಂದು ಹೇಳಿಕೆ ಭಾರಿ ವಿವಾದಕ್ಕೆ ಜೊತೆಗೆ ಚರ್ಚೆ ಕಾರಣವಾಗಿದೆ ಸರ್. ಅದ್ರ ಬಗ್ಗೆ ನಾವು ಚರ್ಚೆ ಮಾಡುವ ಏನಿಲ್ಲ. ಇವರು ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಎಲ್ಲ ದುರುಪಯೋಗ ಮಾಡ್ಕೊತಾ ಇದಾರೆ. ನಾನ್ ಹೇಳಿದ್ದು ಹಿಂದೂ ಅದೇನೋ ಮುಸ್ಲಿಮ್ಸ್ ಅದೇ ಕ್ರಿಶ್ಚಿಯನ್ಸ್ ಅದೇ ಜೈನ ಅದೇ ಬೌದ್ಧರು ಎಲ್ಲೇ ಹುಟ್ಟಿದ್ರು ಮಾನವೀಯತೆಯಿಂದ ಇರಬೇಕು, ಯಾವಾಗ್ಲೂ ಮನುಷ್ಯತ್ವದಿಂದ ಇರಬೇಕು, ಬದುಕಬೇಕು. ಅವ್ರವ್ರ ಧರ್ಮ ಅವ್ರಿಗೆ ಹೆಚ್ಚು, ಎಲ್ಲ ಧರ್ಮ ಹೇಳೋದು ಒಂದೇ, ಮೋಸ ಮಾಡ್ಬೇಡ, ಅನ್ಯಾಯ ಮಾಡ್ಬೇಡ, ಯಾರಿಗೂ ಕೆಟ್ಟದ್ ಮಾಡ್ಬೇಡ ಅಂತ ಹೇಳುತ್ತೆ. ಮುಂದಿನ ದಿನದಲ್ಲಿ ಮುಸ್ಲಿಮ್ಸ್ ಆಗಿ ಹುಟ್ಟಿದ್ರು ಅಷ್ಟೇ, ಹಿಂದೂ ಆಗಿ ಹುಟ್ಟಿದ್ರು ಅಷ್ಟೇ, ಕ್ರಿಶ್ಚಿಯನ್ಸ್ ಆಗಿ ಹುಟ್ಟಿದ್ರು ಅಷ್ಟೇ, ಮಾನವೀಯತೆಯಿಂದ ಇರಬೇಕು. ಅಲ್ಲ, ನಮಗ್ ಸಿಕ್ಕದ್ದು ಹಾಗೆ ಜನರು ನೋಡಿದ್ದು ಸರ್. ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ತೀನಿ ಅಂತ ತಾವು ಹೇಳಿದ್ದು. ಹುಡ್ತೀವಿ ಅಂತ ಹೇಳಿಲ್ಲ, ಹಂಗೆ ಕೇಳಿಸ್ತು ಸರ್. ಅದು ಹಂಗೆ ಕೇಳಿಸ್ತು, ನೀವು ಮಾತನಾಡಿದ ಹಂಗೆ ಇದೆ ಅಂತ. ಇಲ್ಲ, ಏನ್ ತಪ್ಪೇನು ವೈಯಕ್ತಿಕವಾಗಿ ನಮ್ಮ ಇಲ್ಲ ತಪ್ಪಿಲ್ಲ. ಒಂದ್ ನಿಮಿಷ ನಿಮ್ ವಾಯ್ಸ್ ಹೋಗಲ್ಲ ಸರ್. ಒಂದ್ ನಿಮಿಷ, ನಿಮ್ ವಾಯ್ಸ್ ಹೋಗಲ್ಲ. ಒಂದ್ ನಿಮಿಷ ಸಂಗಮೇಶ್ ಸರ್, ಇದೇ ವಿಚಾರವನ್ನ ಪಾಷಾ ಅವರು, ಸಾದಿಕ್ ಪಾಷಾ ಅವರು, ಮುಸಲ್ಮಾನ್ ಮುಖಂಡರು ನಮ್ ಜೊತೆ ಡಿಬೇಟ್ ಅಲ್ಲಿ ಇದ್ದಾರೆ. ಅವ್ರನ್ನ ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಿದ್ರು, ನೋಡಿ ಮುಸಲ್ಮಾನ ಸಮುದಾಯದಲ್ಲಿ ಮುಂದಿನ ಜನ್ಮ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಹಂಗೆ ನಮ್ಮ ಧರ್ಮದ ಮೇಲೆ ಅವರಿಗೆ ಅಭಿಮಾನ ಇತ್ತು ಅಂತಂದ್ರೆ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀವಿ, ಕನ್ವರ್ಟ್ ಆಗ್ಬಿಡ್ಲಿ. ನನ್ನ ಮಾತಲ್ಲ ಸರ್, ಅವ್ರ ಮಾತು. ಕನ್ವರ್ಟ್ ಆಗ್ಬಿಡ್ಲಿ, ಅಲ್ಲಿಗೆ ಋಣ ತೀರ್ಸ್ಲಿಕ್ಕೆ ಅವಕಾಶ ಸಿಗತ್ತಲ್ಲ ಸಂಗಮೇಶ್ ಅವ್ರಿಗೆ. ಮುಂದಿನ ಜನ್ಮ ತನಕ ಯಾಕೆ ಕಾಯ್ಬೇಕು? ಅಲ್ಲ, ಈಗ ಅಲ್ಲ, ಈ ಈಶ್ವರ ಅಲ್ಲ ತೇರೇ ರಾಮ್ ಅಂತ ಹೇಳ್ತಾರೆ. ಈಶ್ವರ ಅಲ್ಲ ತೇರೇ ರಾಮ್ ಅಂದ್ರೆ ದೇವ್ರು ಒಬ್ನೇ, ಅಲ್ಲ ಅಂದ್ರೂ ಅದೇ, ಈಶ್ವರ ಅಂದ್ರೂ ಅದೇ ಅಂತ ಹೇಳಿ ಅರ್ಥ. ಹಿಂದೂ ಆದ್ರೂ ಮುಸ್ಲಿಮ್ಸ್ ಆದ್ರೂ ಕ್ರಿಶ್ಚಿಯನ್ಸ್ ಆದ್ರೂ ಮಾನವೀಯತೆ ಇದ್ದ ಮತ್ತೆ ಯಾಕೆ ಸರ್ ನಿಮಗೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟಬೇಕು ಅಂತ ಅನ್ನಿಸ್ತು? ಎಲ್ಲ ಒಂದೇ ಅಲ್ವಾ? ಎಲ್ಲ ಒಂದೇ, ಯಾರಾದ್ರೂ ಹುಟ್ಟಿದ್ರು ಒಂದೇ. ಅಲ್ಲ, ನಿಮ್ಗೆ ಯಾಕೆ ಅನಿಸ್ತು ಅಂತ ಹೇಳಿ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗೆ ಆಗಿ ಹುಟ್ಟಬೇಕು ಅಂತ? ನನಗೆ ವೈಯಕ್ತಿಕ ಅನಿಸ್ತು, ಹೇಳಿದೆ. ಓಕೆ. ಸೊ ಈಗಲೂ ನಿಮ್ಮ ಹೇಳಿಕೆಗೆ ಬದ್ಧರಾಗಿದ್ದೀರಿ ತಾವು? ಬದ್ಧರಾಗಿದ್ದೀರಿ. ಬಿಜೆಪಿ ಈ ಬಿಜೆಪಿಯವರಿಗೆ ಕೆಲಸ ಇಲ್ಲ, ಜೆಡಿಎಸ್ ಭಾಷೆ ಬಗ್ಗೆ ಗಮನ. ಆಯ್ತು ಸಂಗಮೇಶ್ ಸರ್, ನಿಮ್ಮ ವೈಯಕ್ತಿಕ ಹೇಳಿಕೆ, ಅದಕ್ಕೆ ಮುಸಲ್ಮಾನ್ ಸಮುದಾಯದ ಪ್ರತಿನಿಧಿಯಾಗಿ ಬಂದ ಪಾಷಾ ಅವ್ರು ಏನ್ ರಿಯಾಕ್ಟ್ ಮಾಡಿದ್ರು ಜನ ಕೂಡ ನೋಡಿದ್ದಾರೆ. ಆದ್ರೆ ಭದ್ರಾವತಿಯಲ್ಲಿ ಆದ ಮತ್ತೊಂದು ಘಟನೆ, ಈದ್ ಮೆರವಣಿಗೆ ಸಂದರ್ಭದಲ್ಲಿ ಪಾಕಿಸ್ತಾನ ಪರವಾದ ಘೋಷಣೆ. ಪಾಕಿಸ್ತಾನ ಬಗ್ಗೆ ಯಾರಾದ್ರೂ ಪಾಕಿಸ್ತಾನ ಜಿಂದಾಬಾದ್ ಅದೇ ಅವರು ಮುಕ್ತ. ಸರ್, ನಿಮ್ ಭಾಷೆ ಬಗ್ಗೆ ದಯಮಾಡಿ ಗಮನ ಕೊಡಿ ಸರ್. ಒಂದ್ ಸಹಾಯ ಮಾಡ್ಬಿಡಿ ಸಂಗಮೇಶ್ ಸರ್. ನಿಮಗೂ ಗೊತ್ತಿದೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ನಿಮ್ಮದೇ ಕ್ಷೇತ್ರದವರಂತೆ ಪೊಲೀಸರು ಹುಡುಕ್ತಾರೆ ಇವತ್ತು ನಾಳೆನೋ. ಅಲ್ಲ, ಒಂದ್ ಸಲಹೆ ಅಲ್ಲ ಸರ್, ಒಂದ್ ರಿಕ್ವೆಸ್ಟ್ ಅನ್ಕೊಳ್ಳಿ ಇದನ್ನ ಸಂಗಮೇಶ್ ಸರ್. ನಿಮ್ಮದೇ ಕ್ಷೇತ್ರದವರು ಆಗಿದ್ರೆ ಆಗದೆ ಹೋದ್ರು ಕೂಡ ಒಂದರ ಟಿಕೆಟ್ ಮಾಡಿಸಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡಿ ಅಲ್ಲ ಸರ್. ಒಂದ್ ತಿಂಗಳು ಇದ್ಬಿಟ್ಟು ಬರ್ಲಿ, ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಅದಾದ್ಮೇಲೆ ಭಾರತಕ್ಕೆ ವಾಪಸ್ ಬರ್ಬೇಕೋ ಬೇಡವೋ ಡಿಸೈಡ್ ಮಾಡ್ಲಿ ಅವರು. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ರು, ಯಾರೇ ಹೇಳಿದ್ರು ಎಷ್ಟು ಹೇಳಿದೀನಿ, ಕಠಿಣವಾದಂತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಎಷ್ಟು ಈಗಾಗಲೇ ಬೆಳಗ್ಗೆನೆ ಹೇಳಿದೀನಿ. ಮುಲಾಜಿಲ್ಲ, ಯಾರೇ ಘೋಷಣೆ ಕೂಗಿದ್ರೆ ಅದು ನಾವು ಖಂಡಿಸ್ತೀನಿ, ರೈಟ್ ಸರ್, ಧನ್ಯವಾದ. ಅಲ್ಲ ಆಯ್ತು ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಅವರ ಭಾಷೆಯ ಬಳಕೆಗೆ ನಾನು ನಮ್ಮ ವೀಕ್ಷಕರಿಗೆ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ಬೀಟ್ ಮಾಡೋ ಆಪ್ಷನ್ ಲೈವ್ ಅಲ್ಲಿ ಇರಲಿಲ್ಲ. ರೇಣುಕಾಚಾರ್ಯ ಸರ್ ಹತ್ರ ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಟ್ಟು ಅವ್ರನ್ನ ನಾನು ರಿಲೀವ್ ಮಾಡಬೇಕು. ರೇಣುಕಾಚಾರ್ಯ ಸರ್, ಸಂಗಮೇಶ್ ಅವರು ಹೇಳಿದ್ ಕೇಳಿಸ್ಕೊಂಡ್ರೆ ಅವ್ರ ವೈಯಕ್ತಿಕ ಅಂತ. ಮೇಡಮ್ ಅಲ್ಲ ಮೇಡಮ್, ಒಂದ್ ಸೆಕೆಂಡ್. ಸಂಗಮೇಶ್ ಹಿರಿಯ ಶಾಸಕರು, ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥವ್ರು. ಈಗ ನಾನು ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ಅವ್ರ ಭಾಷೆ ಯಾವ ರೀತಿ ಬಯಸಿದ್ರು ಅದೆಲ್ಲ ವೀಕ್ಷಕರು ನೋಡಿದರೆ, ಒಂದು ಈ ಸಂಗಮೇಶ್ರವರು ಅವರು ಖಂಡಿಸಿದ್ದನ್ನ ನಾವು ಅವ್ರಿಗೆ ಬೈದ್ರೆ ಓಕೆ. ಆದ್ರೆ ಮುಸಲ್ಮಾನ ಸಮುದಾಯದಲ್ಲಿ ಹುಡ್ತೀವಂತೆ ಅದು ನನ್ನ ವೈಯಕ್ತಿಕ ಅಂತ ಹೇಳಿದ್ರೆ, ಅವರು ಸಂಗಮೇಶ್ ಅಲ್ಲ, ಭದ್ರಾವತಿ ಕ್ಷೇತ್ರದ ಶಾಸಕರು, ನಿಗಮದ ಅಧ್ಯಕ್ಷರು, ಹಿರಿಯ ಶಾಸಕರು. ಈ ರೀತಿ ಹೇಳಿ ಅವರ ಹುಟ್ಟಿದ ಅವರ ತಂದೆ ತಾಯಿಗೆ ಅಪಮಾನ ಮಾಡಿದರೆ, ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿದರೆ, ವೈಯಕ್ತಿಕ ಅಂತಂದ್ರೆ ಶಾಸಕರ ರಾಜೀನಾಮೆ ಕೊಟ್ಟು ಆಮೇಲೆ ನಾನು ವೈಯಕ್ತಿಕ ಅಂತ ಹೇಳಿ
ಇದನ್ನ ಯಾರು ಒಪ್ಪಲ್ಲ ಮೇಡಮ್ ರೇ. ವೈಯಕ್ತಿಕ ಹೇಳಿದ್ರಷ್ಟೇ, ಯಾರು ಏನ್ ಹೇಳಿದ್ರಷ್ಟೇ. ಇದನ್ನ ಸಮಾಜ ಬಹಳ ಸೂಕ್ಷ್ಮ ಗಮನಿಸುತ್ತೆ, ಅರ್ಥ ಮಾಡ್ಕೊಳ್ಬೇಕು. ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ಈ ರೀತಿ ಮಾತಾಡಿದ್ರೆ ಅಲ್ಪಸಂಖ್ಯಾತರಿಗೆ, ನಾನು ಎಲ್ಲ ಅಲ್ಪಸಂಖ್ಯಾತರ ಬಗ್ಗೆ ಟೀಕೆ ಮಾಡಲ್ಲ. ಅಬ್ದುಲ್ ಕಲಾಂ ಮತ್ತು ರಾಷ್ಟ್ರಭಕ್ತರೆ ಸಂತೋಷ್ ಶಿಶುನಾಳ ಶರೀಫ್ ಅಂತ ಇದ್ದಾರೆ. ಆದ್ರೆ ಕೆಲವು ಕಿಡಿಗೇಡಿಗಳ ಮೇಲೆ ಹಾಕಿದ ಮೊಕದ್ದಮೆ ವಾಪಸ್ ಹೊಡೆಯೋದು, ಏನು ಈಗಿರ್ತಕ್ಕಂಥ ವಸತಿ ಸಚಿವ ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆ ಆದಾಗ ಜೈಲಿಂದ ಬರುವಾಗ ಅವರು ಸ್ವಾಗತ ಮಾಡ್ತಾರೆ, ಅವ್ರಿಗೆ ಒಬ್ಬೊಬ್ರಿಗೆ 20,000 ಕೊಡ್ತಾರೆ. ಇವರು ಅಲ್ಪಸಂಖ್ಯಾತ ಸಮುದಾಯದ ಸಚಿವರಾಗಿ ಕೆಲಸ ಮಾಡ್ತಾರೆ, ಕರ್ನಾಟಕ ಸರ್ಕಾರದ ಸಚಿವರಾಗಿ ಕೆಲಸ ಮಾಡ್ತಲ್ಲ. ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ನಾಸಿರ್ ರಾಜ್ಯಸಭೆ ಸದಸ್ಯರಾದಾಗ ಆ ಕೂಗಿದಂತ ಘೋಷಣೆ FSL ವರದಿ ಬಂದ್ರು, ಏನ್ ಕ್ರಮ ತಗೊಂಡ್ರು? ಸುವರ್ ಶೆಟ್ಟಿ ಮನೆಗೆ ಪರ್ಮಿಷನ್ ಹೋಗಕ್ ಬಿಡಲ್ಲ ಕೆಲವರು ಅಲ್ಪಸಂಖ್ಯಾತ ಗುಂಡಗಳು. ಟೇಬಲ್ ಕೊಟ್ರಿ, ರೀ ನಮ್ಮಿಂದ ರೀ ನೀವು ಅಧಿಕಾರಕ್ಕೆ ಬಂದದ್ದು ಅಂತ ಹೇಳ್ತಾರೆ. ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಪಾಕಿಸ್ತಾನದಲ್ಲಿ ವಿಜಯೋತ್ಸವ ಆಚರಿಸಿದ್ರು. ಒಂದು ಕಾಂಗ್ರೆಸ್ಸಿನ ವಿಕೃತ ಮನಸ್ಸಿಂದ ಹೊರಗಡೆ ಬರಬೇಕು. ಇದು ಭಾರತ ದೇಶ ಜಾತ್ಯತೀತ ದೇಶ, ಒಪ್ಕೊಂತೀವಿ. ಆದ್ರೆ ಪಾಕಿಸ್ತಾನದಲ್ಲಿ ನಮ್ಮ ಹಿಂದೂಗಳು ಈ ರೀತಿ ಮಾತಾಡಿ ಸುಮ್ಬಿಟ್ಬಿಡ್ತಾರ? ಬೇಲ್ಗಾಮ್ ದಾಳಿ ಏನಾಯ್ತು ಇಂಥವ್ರಿಂದ? ಮೇಡಮ್ ಅವರೇ, ಅಮಾಯಕರು 26 ಜನ ಸಾವಾಗ್ಲಿಲ್ವಾ? ಇವ್ರಿಗೆ ಕಣ್ಣಲ್ಲಿ ನೀರು ಬರಲ್ಲ? ಇವ್ರಿಗೆ ಮಾನವೀಯತೆ ಏನಿಲ್ಲ ಕಾಂಗ್ರೆಸ್ನರಿಗೆ. ಕೇವಲ ಅಧಿಕಾರಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಏನ್ ಬೇಕಂತ ಮಾಡ್ತಾರೆ. ಸನ್ಮಾನ್ಯ DK ಶಿವಕುಮಾರ್ ಕಪಾಲಿ ಬೆಟ್ಟ, ಯೇಸು ಬೆಟ್ಟ ಮಾಡಕ್ ಹೊರಟಿದ್ರು. ಆ ತಾಯಿ ಚಾಮುಂಡಿ ನಾಡದೇವತೆ, ಆ ಬೆಟ್ಟವನ್ನು ಇವ್ರಿಗೆ DK ಶಿವಕುಮಾರ್ ಹೇಳ್ತಾರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾರೆ. ಏನ್ರಿ ಇವರೆಲ್ಲ? ಬಾನು ಮುಸ್ತಕ್ ಬಗ್ಗೆ ಒಬ್ಬ ಲೇಖಕಿ ಗೌರವ ಇದೆ, ಮಹಿಳೆಯರ ಬಗ್ಗೆ ಗೌರವ ಇದೆ. ಆದ್ರೆ ನಮ್ಮ ಸಂಪ್ರದಾಯಗಳನ್ನು ಅಳವಡಿಸ್ಕೊಳ್ತಲ್ಲ, ಅವ್ರಿಗೆ ಇವರು ಕಾಂಗ್ರೆಸ್ ಕುಮ್ಮಕ್ ಕೊಡ್ತಾ ಇದಾರೆ. ಇವರ ಕುಮ್ಮಕ್ಕೆ ನೋಡಿ, ನೇಹ ಹತ್ಯೆ ಏನಾಯ್ತು? ನೇಹ ಹತ್ಯೆ ಕಣಿಸಿದ್ರಿ ಮೇಡಮ್ ಅವರೇ. ಈ ಕಾಂಗ್ರೆಸ್ ವಿಕೃತ ಮನಸ್ಸು ಅಧಿಕಾರಕ್ಕೋಸ್ಕರ ಏನ್ ಬೇಕಂತ ಮಾಡ್ತಾರೆ. ರೇಣುಕಾಚಾರ್ಯ ಇದೇ ಮಾತನ್ನ ಯಾರಿಗೆ ಸಂಗಮೇಶ್ ಕೇಳಲ್ಲ, ಇದೇ ಮಾತನ್ನ ತಂದೆ ತಾಯಿಗೆ ಅವಮಾನ ಮಾಡೋದು, ಧರ್ಮಕ್ಕೆ ಅವಮಾನ ಮಾಡೋದು. ದೇವೇಗೌಡರು ಇದೇ ಮಾತನ್ನ ಹೇಳ್ತಾರೆ. ಅವರು ಕೇಳಿ, ದೇವೇಗೌಡರಿಗೆ ಯಾರು ದೇವೇಗೌಡರನ್ನ ರಾಜೀನಾಮೆ ಕೊಡ್ಲಿಕ್ಕೆ ದೇವೇಗೌಡರು ಇದೇ ಮಾತು ಹೇಳ್ತಾರ. ದೇವೇಗೌಡರು ಕೂಡ ಮುಂದಿನ ಜನ್ಮ ಆಗ್ತಿದ್ರೆ ನಾನು ಮುಸಲ್ಮಾನ ಆಗ್ಬಿಡ್ತೀನಿ, ನೀವು ಉತ್ತರ ಕೊಡಿ, ಅವ್ರು ರಾಜೀನಾಮೆ ಕೇಳಿ. ನೀವು ಪ್ರಶ್ನೆ ಕೇಳ್ತೀನಿ ಸರ್. ರೇಣುಕಾಚಾರ್ಯ ಸರ್, ಇಲ್ಲಿ ಕಾಂಗ್ರೆಸ್ ವಕ್ತಾರರು ಪ್ರಶ್ನೆ ಕೇಳ್ತಿದ್ದಾರೆ. ಇದು ಸಂಗಮೇಶ್ ಅವರು ಹೊಸದಾಗಿ ಏನ್ ಹೇಳಿಲ್ಲಲ್ಲ, ಹಿಂದೆ ದೇವೇಗೌಡರು ಇದನ್ನೇ ಹೇಳಿದ್ರು, ನೀವು ದೇವೇಗೌಡರಿಗೂ ಹೇಳ್ತೀರಾ ಇದೇ ಮಾತನ್ನ? ರಾಜೀನಾಮೆ ಕೊಟ್ಟೋಗಿ ಅಂತ. ಮೇಡಮ್ ಅವರೇ, ದೇವೇಗೌಡರು ಅವರಿಗೆ ಅರ್ಥವಾಗಿದೆ. ಹಾಗಾಗಿ ದೇವೇಗೌಡರು ಪಹಲ್ಗಾಮ್ ದಾಳಿಯಾದ ಕಣಿಸಿದ್ರು. ಇವತ್ತಿಗೂ ಅವರು ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳಿದ್ದರು. ಹಿಂದೆ ಯಾವುದೋ ಒಂದು ಕಾರಣ ಕೇಳಿದ್ದಾರೆ, ಅದನ್ನು ಆತ್ಮಾವಲೋಕನ ಮಾಡಿಕೊಂಡು ನಿಮ್ಮ ಸಮಯಕ್ಕಾಗಿ ಧನ್ಯವಾದ ಸರ್. ಮಂಜುನಾಥ್ ಅವರಿಗೆ ನಾನು ಪ್ರಶ್ನೆ ಕೇಳ್ತಿದ್ದೆ, ಅದನ್ನು ಪೂರ್ತಿ ಉತ್ತರ ಕೊಡ್ಲಿಕ್ಕೆ ಬಿಡ್ಲಿಲ್ಲ ನೀವು. ಅವ್ರು ಕಂಪ್ಲೀಟ್ ಮಾಡ್ಲಿ. ಮುಸಲ್ಮಾನರ ಧ್ವಜವನ್ನ ತುಳಿದಿದ್ದು, ಹಾಗೆ ಪ್ರತಿಯಾಗಿ ಕಲ್ಲೆಸ್ತಿದ್ದು, ಹೀಗಾಗಿ 500 ಮಂದಿನೋ 800 ಮಂದಿ ವಿರುದ್ಧವೋ FIR. ಇದನ್ನ ಯಾಕೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ 500 ಜನ FIR ಅಲ್ಲಿ ಹೆಸರು ತುರುಕಿದೆ, 22 ಜನ ಮಾತ್ರ ಆ ಕಡೆಯಿಂದ ಅರೆಸ್ಟ್ ಮಾಡಿದೆ, ಹಿಂಗ್ ಯಾಕೆ ವಾದ ಅಂತ? ನಮ್ಮ ಕೇಸರಿ ಧ್ವಜಗಳನ್ನ ಗಣಪತಿಗೆ ಪೆಡ್ಡಾಲ್ ಕಟ್ಟಿದ್ರಿಂದ ಎಲ್ಲ ಧ್ವಜಗಳನ್ನ ತೆರವುಗೊಳಿಸಿದ್ರು. ಆ ಒಂದು ಆಕ್ರೋಶಕ್ಕೆ ಇವರ ಒಂದು ದೊಡ್ಡ ಧ್ವಜ ಹಾರಾಡ್ತಾ ಇತ್ತು, ಅದನ್ನ ಅಲ್ಲಿಯ ನಿವಾಸಿಗಳು ಅದನ್ನ ತೆರವುಗೊಳಿಸಿದ್ರು, ಅದಕ್ಕೆ ಬೆಂಕಿ ಕೊಟ್ರು. ಆದರೆ ನೀವು ರಾಜ್ಯದ ಯಾವ ಗಲಾಟೆನಲ್ಲಿ ಒಂದು ಸಣ್ಣ ಒಂದು ಧ್ವಜವನ್ನು ಇಳಿಸಿದಂತ ಗಲಾಟೆನಲ್ಲಿ 500 ಜನಕ್ಕೆ FIR ಮಾಡ್ತಾರೆ. ನಿನ್ನೆ ಸ್ವಾಮಿ ಹೇಳ್ತಾರೆ, ಮಂಡ್ಯದಲ್ಲಿ ನಾವು ಮುಸಲ್ಮಾನರು ಮಾತ್ರ ಬಂಧಿಸಿದೀವಿ, ಯಾವುದೇ ಹಿಂದೂಗಳ ಮೇಲೆ ಕೇಸ್ ಮಾಡಿಲ್ಲ ಅಂತ ಹೇಳ್ತಾರೆ. ರಾತ್ರಿ ಮೀಟಿಂಗ್ ಮಾಡ್ತಾರೆ. ನಿಜವಾಗ್ಲೂ ಮಂಡ್ಯದಲ್ಲಿ ಇರುವಂತ SP ಅವರು ಮಲ್ಲಿಕಾರ್ಜುನ್ ಮಾಲ್ದಂಡಿ ವೆರಿ ಗುಡ್ ಆಫೀಸರ್. ಅವರು ಸಹ ಭಾರಿ ಪರಿಶ್ರಮವನ್ನು ಪಟ್ಟು ಎಲ್ಲವನ್ನು ತಹಬದಿಗೆ ತಂದ್ರು. ಆದ್ರೆ ರಾತ್ರಿ ಯಾರು ಕಾಂಗ್ರೆಸ್ಸಿನ ಒಂದು ಸಾಂಪ್ರದಾಯಿಕ ವೋಟರ್ಸ್ಗಳು ಕೇಸಿ ಧ್ವಜವನ್ನ ಇಟ್ಕೊಂಡು ಕೇಸಿ ಶಾಲನ್ನ ಹಾಕೊಂಡು ರಸ್ತೆಗೆ ಬಂದ್ರು, ಅವರೆಲ್ಲರ ವೋಟರ್ ಲಿಸ್ಟ್ಗಳನ್ನ ತೆಗೆದುಕೊಂಡು ಬಂದು ಎಲ್ಲರನ್ನು ಮನೇಲಿದ್ದಂತ ಹೆಣ್ಮಕ್ಳನ್ನ, ಮನೇಲಿದ್ದಂತ ತಾಯಂದಿರ ಮೇಲೆ, ಮನೇಲಿದ್ದಂತ ಅಜ್ಜ ಅಜ್ಜಿಯರ ಮೇಲೆ ಸೇರಿಸಿದ್ದಾರೆ. 500 ಜನ ಪ್ಲಸ್ ಇತರರು ಅಂತ ಹಾಕಿದ್ದಾರೆ. ಅದು 1,000 ಬೇಕಾದ್ರೆ ಮಗು 3 ತಿಂಗಳು ಮಗು ನೋಡಕ್ ಬಂದಿದ್ರು, ನನ್ ಗಂಡನ್ ಸುಮ್ನೆ ಇಟ್ಕೊಂಡು ಹೋದ್ರು ಅಂತ ಮುಸಲ್ಮಾನ್ ಮಹಿಳೆ ಕೂಡ ಕಣ್ಣೀರ್ ಹಾಕ್ತಿದ್ದಾರೆ ಇವತ್ತು. ಅಲ್ಲಿ ಇದ್ದಂತವರು 21 ಜನ ಯಾರಿದ್ದಾರೆ, ಅವರೆಲ್ಲರ ಮೊಬೈಲ್ ಡಾಟಾವನ್ನ ವಿಶ್ಲೇಷಣೆ ಮಾಡಿ ಕೇವಲ 8 ಗಂಟೆಯಲ್ಲಿ ಬಂಧಿಸಿದ್ದಾರೆ. ಅಷ್ಟು ಜನ ಭಾಗವಹಿಸಿದಂತವರು ಎಲ್ಲ ತಪ್ಪನ್ನು ಒಪ್ಪಿದ್ದಾರೆ. ಏನ್ ಹೇಳ್ತಿದ್ದೀರಿ ಮಂಜುನಾಥ್ ಅವರೇ? ಮುಸಲ್ಮಾನರದ್ದು ಮಾತ್ರ ಮೊಬೈಲ್ ಪರಿಶೀಲನೆ ಮಾಡಿ ಅರೆಸ್ಟ್ ಮಾಡಿದ್ರು, ಹಿಂದೂಗಳು ಯಾರು ಪ್ರೊಟೆಸ್ಟ್ ಅಲ್ಲಿ ಇದ್ರು ಇಲ್ಲೂ ಪರಿಶೀಲನೆ ಮಾಡಿದ್ರೆ ಸುಮ್ನೆ ಎಲ್ಲರ ಮೇಲೆ FIR ಹಾಕಿದ್ದಾರೆ. ನಿನ್ನೆ ಸಂಜೆ ಸ್ವಾಮಿ ಹೇಳ್ತಾರೆ, ನಾವು ಯಾರ ಮೇಲೂ ಹಿಂದೂಗಳ ಮೇಲೆ ಕೇಸ್ ಮಾಡೋದಿಲ್ಲ, ಯಾವ ಕೇಸು ಆಗಿಲ್ಲ, ಕೇಸ್ ಮಾಡಿಲ್ಲ ಅಂತ ಹೇಳ್ತಾರೆ. ರಾತ್ರಿ ಇಡೀ ಸೀನಿಯರ್ ಚೇಂಜ್ ಆಗುತ್ತೆ.
ನೀವು ಯೋಚನೆ ಮಾಡಿ, 500 ಜನ ಏನು ತಮಾಷೆನ? ಒಂದು ಧ್ವಜ ಸುಟ್ಟಿದ್ಕೆ ನೀವು 500 ಜನರ ಮೇಲೆ ಇಡೀ ಮುಸಲ್ಮಾನರನ್ನ ಒಂದು ತೃಪ್ತಿಪಡಿಸಲಿಕ್ಕೋಸ್ಕರ ಇಡೀ ರಾಜ್ಯದ ಮುಸಲ್ಮಾನರಿಗೆ ನಾವು ಮುಸಲ್ಮಾನ ಕಾಂಗ್ರೆಸ್ನವರಿಗೆ ನಿಮ್ಮ ಪ್ರಚೋದನಕಾರಿ ಹೇಳಿಕೆ ಕೊಡುವಂತಹ ಅಲ್ಲಿ ಕಲ್ಲು ತೂರಾಟ ಆಗಿದೆ. ಅಶೋಕ್ ಅವರ ಹೇಳಿಕೆಯಿಂದ ಯಾವ ಕಲ್ಲು ತೂರಾಟ ಆಯ್ತು? ಯಾವ ಕಲ್ಲು ತೂರಾಟ ಆಯ್ತು? ನಿನ್ನೆ ಬೆಳಿಗ್ಗೆ ಕಲ್ಲು ತೂರಾಟ ಆಗಿದೆ, ಅವರೆಲ್ಲ ಧ್ವಜನ ಸುಟ್ಟಿದ್ದಾರೆ. ಅದಕ್ಕೆ ಹಿಂದಿನ ದಿನ ಕಲ್ಲು ತೂರಾಟ ಹಂಗಾದ್ರೆ ಯಾರ ಹೇಳಿಕೆ ಮೇಲೆ ಆಯ್ತು? ಯಾರ ಹೇಳಿಕೆ ಮೇಲೆ ಆಯ್ತು? ಮುಖ್ಯ ಇಲ್ಲಿ, ಕಾನೂನು ಮುಖ್ಯ. ಯಾವ ಧರ್ಮದವನಾದ್ರೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಪ್ರಚೋದನೆ ಪ್ರಯತ್ನ ಮಾಡಿ ಇವರು ಜೆಡಿಎಸ್ ನಿರ್ನಾಮ ಮಾಡಬೇಕು, ಕುಮಾರಸ್ವಾಮಿ ಅವರ ರಾಜಕೀಯ ಅಂತ್ಯ ಮಾಡಬೇಕು ಅಂತ ಬಿಜೆಪಿ ಚರ್ಚೆ ಮಾಡಿದ್ವಿ. ಹೀಗಾಗಿ ಸ್ಥಳೀಯರೇ ನನ್ನ ಕಲೀಗ್ ರಮೇಶ್ ಶೇರಿಯಾರ್ ಹೋಗಿ ಇದಕ್ಕೆ ನಿಮ್ಮ ಉತ್ತರ ಬೇಕು. ಈ ನೆಕ್ಸ್ಟ್ ರಿಯಾಕ್ಷನ್ಗೆ ಸ್ಥಳೀಯರೊಬ್ರು ಮಾತನಾಡಿದಾರಪ್ಪ ಮದ್ದೂರಿನಲ್ಲಿ, ಸ್ಥಳೀಯರೊಬ್ರು ಮಾತನಾಡಿದ್ದಾರೆ ಮದ್ದೂರಿನಲ್ಲಿ. ಗಣಪತಿ ಬತ್ತಿದಾಗ ನಾವೆಲ್ಲ ಇಲ್ಲೇ ಸರ್ಕಲ್ ಅಲ್ಲಿ ನಿಂತಿದ್ದು, ಗಣಪತಿ ನೋಡ್ಬೇಕು ಅನ್ಬಿಟ್ಟೆ ನಾವು ಅಲ್ಲಿಗೆ ಹೋದದ್ದು. ಹೋದ್ಮೇಲೆ ಏನ್ ಮಾಡೋದು, ಗಣಪತಿ ಮಸೀದಿ ಬುಟ್ಟಿ ಮುಂದೆ ಹೋಯ್ತು. ಗಣಪತಿ ಮಸೀದಿ ಬುಟ್ಟಿ ಮುಂದೆ ಹೋದ್ಮೇಲೆ ಬಂದು ಒಬ್ಬ ಏಕೆ ಲೈಟ್ ಆಫ್ ಮಾಡಿದೆ. ಯಾರು ಕೇಳಿದ್ರಿ ಯಾಕೆ ಲೈಟ್ ಆಫ್ ಮಾಡಿದ್ರಿ? ನಾನೇ ಕೇಳ್ತಾ ಇದೀನಿ, ಯಾಕೋ ಲೈಟ್ ಆಫ್ ಮಾಡ್ತಾ ಇದೀಯಾ ಅಂತ. ಬ್ರದರ್, ಈ ನಮ್ಮ ಮಸೀದಿ ಮುಂಚೆ ಕುಣಿದ್ರೆ ನಮ್ಗೆ ಬೇಜಾರಾಗುತ್ತೆ. ಏನ್ ಬೇಜಾರಾಗುತ್ತೆ ಅವ್ರಿಗೆ? ಅವ್ರು ಇಲ್ಲಿ ಇದ್ ಮೀಲಾದಾಗುವಾಗ ಅವ್ರು ಕುಣಿದಿರ್ತಾರೆ. ಅದು ಅಕ್ರಮವಾಗಿ ಮಸೀದಿ ಕಟ್ಟಿರೋದು. ಹಳೆ ಮಸೀದಿ ಇದ್ದು ಹೊಡೆದಾಕ್ಬಿಟ್ಟು ಕಟ್ಟಿದ್ರೆ ಕಟ್ಲಿ ಎಂಬ ನಾವೇನಪ್ಪ ಅಂದ್ರೆ ಇಲ್ಲಿ ಇರೋರಲ್ಲ ಒಂದೇ ತರ ಇರೋರಲ್ಲ ಎಂಬಿಟ್ಟು ಮಸೀದಿ ಕಟ್ಕಲಿ ಅಂತ ಬಿಟ್ಟದ್ದು. ಸುಮಾರು ಜನ ತಗರಲ್ ಅರ್ಜಿ ಕೊಡಕ್ಕೆ ಎಲ್ಲಾರು ಒಂದ್ ಕೈಯಾಗಿ ಬನ್ನಿ ಅಂದ್ರು. ನಾವು ಒಂದ್ ಲೈಟ್ ಆಫ್ ಮಾಡಿದಾಗ ಗಲಾಟೆ ಆಯ್ತು. ಆಮೇಲೆ ನಿಮ್ಗೂ ಮತ್ತೆ ಲೈಟ್ ಆಫ್ ಮಾಡೋದ್ರೆ ಗಲಾಟೆ. ನಾವು ಕೇಳ್ದೋ ಯಾಕೆ ಲೈಟ್ ಆಫ್ ಮಾಡ್ತಾ ಇದೆಯಾ, ಏನ್ ಕಪ್ ಮಾಡ್ತಾ ಇದೆಯಾ ಅಂತ. ಭಯ ಇಲ್ಲ, ಭಯ ಅವ್ರು ಹೊಂಟೋಲಿ ಅಂತ ಆಫ್ ಮಾಡ್ತಾ ಇದೀವಿ ಅಂದ್ರು. ಅಂದ್ 2 ನಿಮಿಷ ಕಣ್ಮುಚ್ಚಲ್ ರಬರ್ ಅಂತ ಕಲ್ಬಿಸಿದ್ರು. ಆ ಕಡೆ ಲಾಸ್ಟ್ ಅಲ್ಲಿ ಒಂದು ರಾಮರಾಯ ನಗರ ಅನ್ಬಿಟ್ಟು ಲಾಸ್ಟ್ ಅಲ್ಲಿ ಅದು ಹಳೆ ಮಸೀದಿ. ಅದು ಯಾವಾಗೂ ಕಂಟಿನ್ಯೂ ಸುಮಾರು ಇಲ್ಲ 40 ವರ್ಷದಿಂದ ನಿಂತು. ಇದು ಈಗ 1.5 ವರ್ಷದಿಂದ ನಿರ್ಮಾಣ ಆಗಿರೋದು. ನಿರ್ಮಾಣ ಆಗ್ಬೇಕಾದ್ರೂ ಆಗೆಲ್ಲ ಕೇಳಿದಾಗ ಮಾಡ್ಕೊಂಡು ಗಣಪತಿ ಬರ್ತಾ ಇತ್ತು. ಗಣಪತಿ ಬರ್ತಿದಾಗ ನಾವೆಲ್ಲ ಇಲ್ಲೇ ಸರ್ಕಾರ ಅಂದ್ರೆ ಇದೊಂದು ವ್ಯವಸ್ಥಿತವಾದ ಅಟ್ಯಾಕ್ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ ಸುರಭಿ. ಬಟ್ ಇದು ಆಕ್ಷನ್ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ ವಾದ ಕಾಂಗ್ರೆಸ್ ಕಡೆಯಿಂದ, ಅದರಲ್ಲೂ ಸರ್ಕಾರದ ಪ್ರತಿನಿಧಿಗಳ ಬಾಯಿಂದ ಬರ್ತಾ ಇದೆ. ಈ ಕಡೆಯಿಂದನೂ ಕಲ್ಲು ಹೊಡೆದ್ರು, ಆ ಕಡೆಯಿಂದನೂ ಕಲ್ಲು ಹೊಡೆದ್ರು. ಹಾಗಾಗಿ ಇಬ್ರು ಮೇಲೂ ಕೇಸು. ಮಸೀದಿಯಲ್ಲಿ ಏನ್ ಕೆಲಸ? ಅವರೆಲ್ಲ PF ಕಾರ್ಯಕರ್ತರು. ಸುರಭಿ ಅವರು ಉತ್ತರ ಕೊಡಿ. ಬಂದೆ ಸರ್. ನನಗೆ ಇವತ್ತು ಮದ್ದೂರಿನ ಮಂಡ್ಯದ ಜನದ ಪರವಾಗಿ ಒಂದು ಪ್ರಶ್ನೆ ಕೇಳಬೇಕಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಏನು ಅಂದ್ರೆ, ನೀವು ಮುಂದೆ ಹಿಂದಿನ ವರ್ಷ ಆಗಿರುವಂತಹ ಘಟನೆಗಳಿರ್ಬೋದು, ಅಲ್ಲಾಗಿರುವಂತಹ ಬೇರೆ ಬೇರೆ ಘಟನೆಗಳಿರ್ಬೋದು, ನಿಮಗೆ ಸ್ಟೇಟ್ ಇಂಟೆಲಿಜೆನ್ಸ್ ಅಂತ ಒಂದಿದೆ ಅಲ್ಲ, ಅದರಿಂದ ನಿಮಗೆ ಏನ್ ಮಾಹಿತಿ ಬಂತು ಈ ಘಟನೆ ಬಗ್ಗೆ? ನಿಮಗೆ ಯಾವ ತರ ಒಂದು SOP ಇದೆ, ಇಂತಹ ಒಂದು ಇನ್ಸಿಡೆಂಟ್ಸ್ ಆಗಬಹುದು ಆಗಲ್ಲ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಲ್ಲ? ನೀವೇನ್ ಪ್ರಿವೆಂಟಿವ್ ಆಕ್ಷನ್ ತಗೊಂಡಿದ್ದೀರಾ? PFI ಬಗ್ಗೆ ನಾವು ಬಹಳ ಮಾತಾಡಿದೀವಿ. ಸ್ಟೇಟ್ ಇಲ್ಲಿ ನಡೆಯುತ್ತಿರುವಂತಹ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾವು ಅಸೆಂಬ್ಲಿಯಲ್ಲಿ ಮಾತಾಡಿದೀವಿ, ಬೇರೆ ಕಡೆ ಅಂತಾನು ಮಾತಾಡಿದೀವಿ. ಇದು ನಡೆಯುತ್ತೆ ಇಂತಹ ಘಟನೆ ಅಂತ ನಿಮ್ಗೆ ಒಂದು ಸೂಚನೆ ಬಂದಿರಬೇಕಲ್ಲ. ಆ ವಿರುದ್ಧವಾಗಿ ಅದರ ವಿಷಯವಾಗಿ ನೀವು ಯಾವ್ದಾದ್ರೂ ಒಂದು ಕ್ರಮ ತಗೊಂಡ್ರ? ಇಲ್ಲಿರುವಂತಹ ಅಕ್ಯುಸೇಷನ್ ನೋಡಿ, ಬಹಳಷ್ಟು ವಿಡಿಯೋಗಳು ಬರ್ತಾ ಇದೆ ನಿನ್ನೆಯಿಂದ. ಯಾರು ಮಹಿಳೆಯರು ಹೆದರ್ಕೊಂಡಿದಾರೋ ಅವ್ರ ವಿಡಿಯೋನು ಬರ್ತಾ ಇದೆ. ಬಹಳಷ್ಟು ಮುಸಲ್ಮಾನ ಮಹಿಳೆಯರು ಇದನ್ನ ಸಮರ್ಥಿಸಿಕೊಂಡು ಹೇಳ್ತಾ ಇದ್ದಾರೆ. ಇದು 2 ಕಡೆಯಿಂದನೂ ಬರ್ತಾ ಇದೆ. ಇದು ಒಂದು ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಿರುವಂತದ್ದು. ನಾನು ಮುಗಿಸ್ಬಿಡ್ತೀನಿ ನಟರಾಜ್ ಗೌಡ್ರೆ, ಅದಾದ ನಂತರ ನೀವು ಮಾತಾಡಿ ದಯವಿಟ್ಟು. ಇಂತಹ ಒಂದು ಸಮಸ್ಯೆ ನಡೀತಾ ಇದೆ, ಆಗ್ತಾ ಇದೆ ಅಂತ ಗೊತ್ತಿದೆ ಸರ್ಕಾರಕ್ಕೆ. ನಮ್ಮ ಪ್ರಾಬ್ಲಮ್ ಇಲ್ಲಿರೋಂಥದ್ದು, ದಯವಿಟ್ಟು ಬರೀ ರಾಜಕೀಯವಾಗಿ ನೋಡಬೇಡಿ, ಒಂದು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತಾಡಿ. ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಿರಬೇಕಾದ ಅಂತ ಸಮಯದಲ್ಲಿ ನೀವು ಯಾಕೆ ಆಕ್ಷನ್ಗೆ ಒಂದು ತರ ಕ್ರಮ, ರಿಯಾಕ್ಷನ್ಗೆ ಇನ್ನೊಂದು ತರ ಕ್ರಮ? ಅದು ನಾನು ಹಂಗೆ ಒಂದು ಸಿಂಪಲ್ ಆಗಿ ಹೇಳ್ತಾ ಇಲ್ಲ ನಟರಾಜ್ ಗೌಡ್ರೆ. ಯಾಕೆ ಅಂದ್ರೆ ಈ ಕಾನೂನು ಸುವ್ಯವಸ್ಥೆನ ಸರ್ಕಾರವಾಗಿ, ಕಾಂಗ್ರೆಸ್ ಪಕ್ಷ ಬಿಡಿ, ಸರ್ಕಾರವಾಗಿ ನಿಮ್ಗಿರುವಂತಹ ಕರ್ತವ್ಯ, ಸ್ಟೇಟ್ ಇಂಟೆಲಿಜೆನ್ಸ್ ಇಂದ ಬಂದಿರುವಂತಹ ಕರ್ತವ್ಯ. ಈ ದಿನಲ್ಲಿ ಈ ತರ ಒಂದು ಯಾವ್ದಾದ್ರು ಇನ್ಸಿಡೆಂಟ್ ಆಗತ್ತಾ? ಆಗೋದಕ್ಕೆ ನೀವು ಬಿಡ್ತೀರಾ? ಸ್ಮಿತಾ ಅವರೇ, ಈಗ ಬಹಳ ಮೂಲಭೂತವಾದ ಒಳ್ಳೆ ಪ್ರಶ್ನೆ. ರಾಜ್ಯದಲ್ಲಿ 1 ಲಕ್ಷ ಗಣಪತಿ ಕುಂಡಿಸಿದ್ರು ಕೂಡ ಎಲ್ಲೂ ಆಗದಂತಹ ಸಮಸ್ಯೆ ರಾಮ್ ರಹೀಂ ನಗರದ ಮುಂದೆ ವಿಸರ್ಜನೆಗೆ ಮೆರವಣಿಗೆ ಹೋಗಬೇಕಾದ್ರೆ ಆಗಿದೆ. ಕಿಡಿಗೇಡಿಗಳು ಅಲ್ಲಿ ಪೊಲೀಸರು ಕೂಡ ಇದ್ದಾರೆ ಅಲ್ಲಿ. ಅಂತ ಸಮಯದಲ್ಲಿ ಆಗಿದೆ. ಅದಕ್ಕೆ ಪೊಲೀಸ್ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅವ್ರು ಯಾರ್ಯಾರು ಅದರ ಆಕ್ಟಿವಿಟಿಲಿ ಭಾಗಿಯಾಗಿದ್ರು ಅವರೆಲ್ಲ ಕಿಡಿಗೇಡಿಗಳೆಲ್ಲ ಹಿಡಿದು, ಕಲ್ಲಲ್ಲಿ ಹೊಡೆದ ಕಿಡಿಗೇಡಿಗಳನ್ನ ಹಿಡಿದು ಕ್ರಮ ತಗೊಂಡಿದ್ದಾರೆ, ಕಾನೂನು ಕ್ರಮ ತಗೊಂಡಿದ್ದಾರೆ. ಇದು ಒಂದು ಹಂತ. 2ನೇ ಹಂತ ಏನ್ ಗೊತ್ತಾ ನೋಡಿ, ಇಲ್ಲೊಂದು
SOP ಇದೆ ಬಿಜೆಪಿ ಒಂದು SOP. ಯಾವುದು SOP ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ರು, ಮಂಗಳೂರಲ್ಲಿ ಮಾಡಿದ್ರು, ಅಲ್ಲಿ ಹಿಂದುಳಿದ ವರ್ಗದ ಸಾಯಿಸುವಂತ ಹಿಂದುಳಿದ ಸಿಗಲ್ಲ. ಈಗ ಬಿಜೆಪಿಗೆ ಸಿಗ್ತಾ ಇಲ್ಲ. ಮಂಡ್ಯವನ್ನ ಅಲ್ಲಿ ಉರಿಗೌಡ ನಂಜೇಗೌಡ ಅಂತ ಸೃಷ್ಟಿ ಮಾಡಕ್ ಪ್ರಯತ್ನ ಮಾಡಿದ್ರು. ಶ್ರೀರಂಗಪಟ್ಟಣದಲ್ಲಿ ಸಲಾಮಾರ್ತಿ ಅನ್ನೋದು ಸೃಷ್ಟಿ ಮಾಡಕ್ ಪ್ರಯತ್ನ ಮಾಡಿದ್ರು. ಕೆರಗೋಡಲ್ಲಿ ಧ್ವಜದ ಕಂಬದ ಬಗ್ಗೆ ಸೃಷ್ಟಿ ಮಾಡಿದ್ರು. ನಾಗಮಂಗಲದಲ್ಲಿ ಸೃಷ್ಟಿ ಮಾಡಿದ್ರು. ಈಗಲೂ ಸೃಷ್ಟಿ ಮಾಡಿದ್ದಾರೆ. ಇದನ್ನ ದೊಡ್ಡ ಮಟ್ಟದಲ್ಲಿ ನಾವು ಹೈಸ್ಕೂಲ್ ಅಲ್ಲಿ ಬರೀತಿದ್ವಿ. 30 ಸೆಕೆಂಡ್ ಅಲ್ಲಿ ಸಂದರ್ಭ ಸಹಿತವಾಗಿ ಈ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲೆಸ್ತಿದ್ದು ಬಿಜೆಪಿ ಮಾಡಿದ್ದು ಅನ್ನೋದನ್ನ ವಿವರಿಸ್ಬಿಡಿ. ನೋಡಿ ಹೇಳ್ತೀನಿ ಕೇಳಿ. ನಾನು ಬಿಜೆಪಿ ಮಾಡಿದಂತ ಹೇಳ್ತಿಲ್ಲ, ಕಲ್ಲಸ್ತೋರ್ನ ನೀವೇ ಹೇಳಿದ್ರೆ 22 ಜನ ಅರೆಸ್ಟ್ ಮಾಡಿದಾರೆ. ಅವ್ರಿಗೆ 26 ಜನ, 24 ಜನ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಆ 22 ಜನ ಹೇಳ್ತಿಲ್ಲ, ಕತ್ತಿ ಚಪ್ಪಿಸ್ತಾರೆ. ಆ 22 ಜನ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿದ್ರ. 22 ಜನ ಕಿಡಿಗೇಡಿಗಳನ್ನ ಗಣೇಶ ವಿಸರ್ಜನೆ ಮೇಲೆ ಕಲ್ಲು ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ದಿನ ನೆಕ್ಸ್ಟ್ ಡೇ ಅವಕಾಶ ಬೇಕು. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮಂಡ್ಯದಲ್ಲಿ ಅವರಿಗೆ ಕಾಲಾಳುಗಳು ಸಿಗ್ತಾ ಇಲ್ಲ. ಮಂಡ್ಯದಲ್ಲಿ ರೈತ ಯುವಕರು ರೈತ ಯುವಕರು ಮಂಡ್ಯ ನೆಲವೂರಕ್ಬಿಟ್ಟಿಲ್ಲ. ಯಾಕಂದ್ರೆ ಮಂಡ್ಯದ ಮಕ್ಕಳು ಅಷ್ಟು ಬುದ್ಧಿವಂತರು, ಮಂಡ್ಯದ ಮಕ್ಕಳು ಸ್ವಾಭಿಮಾನಿಗಳು, ಜಾತ್ಯತೀತವಾದಿಗಳು, ಕೋಮುವಾದಿಗಳು ಹೋಗಿ ಬಿಜೆಪಿ ಹೋಗಿ ತಮ್ಮ ಅಜೆಂಡಾ ಮುಖಾಂತರ ಸ್ವಾಭಿಮಾನಿ ಮಂಡ್ಯದ ಯುವಕರು ಯುವತಿಯರು ನೀವೇ ಉತ್ತರ ಕೊಡಿ. ನಟರಾಜ್ ಗೌಡ್ರೆ, ನಿಮ್ಮದೇ 2 ಹೇಳಿಕೆ. ಹಿಂದಿನ ದಿನ ಪೊಲೀಸರೆಲ್ಲ ಕಂಟ್ರೋಲ್ ಮಾಡಿದ್ರು, ಮರುದಿನ ಬಿಜೆಪಿಯವರು ಜನನ್ ಸೇರಿಸಿದ್ರು. ನಿಮ್ದೇ ಹೇಳಿಕೆ. ನೀವ್ ಹೇಳ್ತೀರಿ ಮಂಡ್ಯದ ರೈತರ ಮಕ್ಕಳು ಬಿಜೆಪಿಯವರಿಗೆ ಸೊಪ್ಪು ಹಾಕೋದಿಲ್ಲ. 2ರಲ್ಲಿ ಯಾವ್ದು ನಂಬೋಣ ಸರ್? ಬಿಜೆಪಿ ಜನನ್ ಕರ್ಕೊಂಡ್ ಬಂದ್ರೆ ಜನ ಅವರಾಗೆ ಬಂದ್ರ? 2ರಲ್ಲಿ ಯಾವ್ದು ನಿಜ? ಬಿಜೆಪಿ ಯಾವ್ದು ಓಟರ್ ಅಲ್ಲ. ಜನತೆಯನ್ನ ಪೊಲ್ಯೂಟ್ ಮಾಡ್ಲಿಕ್ಕೆ, ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಈ RSS ಬಿಜೆಪಿ ಸಂಘ ಕನ್ನಡಕ ಪ್ರಭಾಕರ್ ಭಟ್ಟಲ್ಲ ಒಲಿತಿನವರು, ಕನ್ನಡಕ ಪ್ರಭಾಕರ್ ಭಟ್ಟಲ್ಲ, ಸಂತೋಷ್ ಜಿ ಅಲ್ಲ ಸಮಾಜದಲ್ಲಿ ಬಡ ಯುವಕರು, ರೈತರ ಮಕ್ಕಳು, ಉರಿಗಳು ನಂಜೇಗೌಡ ತಗೊಂಡ್ಬಂದ್ರೆ ನೀವು ಆಗ್ಲಿಲ್ಲ. ಬಿಜೆಪಿ ತುಂಬಾ ಪ್ರಮುಖವಾದ ಪ್ರಶ್ನೆಗೆ ಉತ್ತರ ಬೇಕು. ನಾನು ಕಾರ್ಯಕ್ರಮ ಇಲ್ಲ ರಾಜಕೀಯ ಮುಗಿತು. ಮಂಜುನಾಥ್ ಅವರಿಂದ, ಪಾಷಾ ಅವರಿಂದ ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರ ಬೇಕು ನನಗೆ. ಪಾಷಾ ಅವರೇ, ನಮ್ಮ ಸಂವಿಧಾನದ ಕೆಲ ಕಟ್ಟುಪಾಡುಗಳಿಗೆ ಒಪ್ಪದ ಮನಸ್ಥಿತಿಗಳು, ಫಾರ್ ಎಕ್ಸಾಂಪಲ್ ಅಶೋಕ ಎಂಬ್ಲಂಗೆ ಕಲ್ಲು ಹೊಡೆದವರು, ಗಣೇಶ ಮೆರವಣಿಗೆ ಹೋಗೋ ಕಲ್ಲು ಹೊಡೆಯೋರು, ಇವರೆಲ್ಲರೂ ಕೂಡ ಸಂವಿಧಾನದ ಜಾತ್ಯತೀತ ತತ್ವಕ್ಕೆ ವಿರುದ್ಧವಾದವರು. ಇಂಥವ್ರಿಗೆ ಪಾಠ ಕಲಿಸೋದು ಹೆಂಗೆ ಸರ್? ಮಂಜುನಾಥ್ ಅವರು ಉತ್ತರ ಕೊಡ್ಲಿ. ಯಾಕಂದ್ರೆ ಆ ಸಮುದಾಯದಿಂದಲೂ ಕೂಡ ಹೀಗೆಲ್ಲ ಕಿಡಿಗೇಡಿ ಕೃತ್ಯ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ನೀವು ಉತ್ತರ ಕೊಡಿ, ಅದಾದ್ಮೇಲೆ ಅವ್ರು ಕೊಡ್ಲಿ. ಮೇಡಮ್ ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಇದು ಆಗಿದೆ. ಈಗ ಇಶ್ಯೂ ತುಂಬಾ ಜಾಸ್ತಿ ಇದಾಗ್ತದೆ, ವೈರಲ್ ಆಗ್ತಾ ಇದೆ. ನೋಡಿ, 500 ಜನ ಮೇಲೆ FIR ಆಗಿದೆ. ಅಂದ್ರೆ ಈ ಕಡೆಯಿಂದ ಮುಸಲ್ಮಾನರು ಇದ್ದಾರೆ, ಹಿಂದೂಗಳು ಇದ್ದಾರೆ. ಈ ರಾಜಕಾರಣಿಗಳು ಮಾಡಿದ ಕೆಲಸಕ್ಕೆ ನೋಡಿ, ಇಷ್ಟು ದೊಡ್ಡ, ಸ್ವಲ್ಪ ನೀವು ಮಾತಾಡಿದ್ರೆ ನಾನು ಮಾತಾಡಲಿಲ್ಲ ನೋಡಿ, ಮಾಡಿದ ಕೆಲಸಕ್ಕೆ ಈಗ ಎಷ್ಟು ವರ್ಷ ಆಗತ್ತಾ ಆ ಕೇಸ್ ಇದಾಗ. ರಾಜಕಾರಣಿಗಳ ಮಾತನ್ನ ಕೇಳ್ಬಿಟ್ಟು ಕಲ್ ಕೈಯಲ್ಲಿ ಇಟ್ಕೊಳ್ಬೇಡಿ. ಇನ್ನೊಂದು ಏನಾಗ್ಬಿಟ್ಟಿದೆ, ಬಿಜೆಪಿ ಗಣೇಶ ಹಾಕ್ತಾರಲ್ಲ ಗಲಾಟೆ, ಕಾಂಗ್ರೆಸ್ ಗಣೇಶ ಹಾಕ್ತಾರಲ್ಲ ಗಲಾಟೆ. ಯಾಕೆ ಹಿಂದೂಗಳಲ್ಲಿ ಬೇರೆ ಬೇರೆ ಯಾಕೆ?
ಒಂದು ಇದು ಬರೋ ಹಬ್ಬ ಬರೋದು ದೇವ್ರ ಹೆಸರು ಅಂದ್ರೆ ಗಣೇಶ ಇದು ಟೈಮ್ನಲ್ಲಿ ಇಲ್ಲ, ಕಾಂಗ್ರೆಸ್ ಪಾಷ ಅವ್ರೆ, ಬಿಜೆಪಿ ಬಿಜೆಪಿ ಗಣೇಶ ಈಗ ನೋಡಿ, ಅದು ಕಲ್ಲು ಯಾರು ಕಿಡಿಕೆ ಗಿಡಗಳು ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಅವ್ನು ಹಿಂದೂ ಆಗ್ಲಿ ಅವ್ನು ಮುಸಲ್ಮಾನ್ ಆಗ್ಲಿ, ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ, ಆಮೇಲೆ ಆಕ್ಷನ್ ಆ ಕಡೆಯಿಂದ ಯಾರು ಮಾಡಿದಾನೋ ಅದು ಆಚೆ ಬರುತ್ತೆ, ಆಚೆ ಬರುತ್ತೆ. ಆಕ್ಷನ್ ಯಾರು ಮಾಡಿದಾನೋ ಆಚೆ ಬರುತ್ತೆ. ದಯವಿಟ್ಟು ಹೇಳಿ ಮಂಜುನಾಥ್ ಸರ್ ಹೇಳಿ, ನನ್ ಸಮಯ ಇಲ್ಲ. ನಾಚಿಕೆ ಬರ್ಬೇಕು. ಮಂಜುನಾಥ್ ಸರ್ ಕ್ವಿಕ್ ಆಗಿ 10 ಸೆಕೆಂಡ್. ಆ ಹೆಂಗಸರು ನೋಡಿ ಏನ್ ಆಯ್ತು, ಪಾಷ ಅವರೇ, ಹೇಳಿದ್ದಾರೆ, ಆಯ್ತು, ಸಮಯ ಇಲ್ಲ ನನಗೆ. ಆಯ್ತು, ಥ್ಯಾಂಕ್ ಯು. ನೀವು ಹೇಳಿ, ಈ ಮುಲ್ಲಗಳೇ ಮೇಡಮ್, ಈ ಮುಲ್ಲಗಳೇನಿದ್ದಾರೆ ಇವರೆಲ್ಲ ಟೆಕ್ಕಿಯಾ ಮಾಸ್ಟರ್ಸ್. ಇವರು ನಮ್ಮಲ್ಲಿ ಗಾದೆ ಇದೆ, ಭಾಷೆ ಬಗ್ಗೆ ಗಮನ ಇಟ್ಕೊಂಡು ಮಾತಾಡಿ ಸರ್. ನಮ್ಮಲ್ಲಿ ಒಂದು ಇದಿದೆ, ಬಾಯಲ್ಲಿ ಬೆಣ್ಣೆ ಬಗ್ಗಲ್ಲಿ ದೊಣ್ಣೆ ಅಂತ. ತುಂಬಾ ಸುಂದರ ಮಾತಾಡ್ತಾರೆ, ನಾವೆಲ್ಲ ಅಣ್ಣ ತಮ್ಮಂದಿರು ಹಾಗೆ ಹೀಗೆ ಹೀಗೆ ಅಂತೇಳಿ. ಇವ್ರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ನಿಮ್ಗೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ನಿಮ್ಗೆ ಪೊಲೀಸರ ಭಯ ಇಲ್ಲ. ಎಲ್ಲರೂ ವಾಯ್ಸ್ ಕಾರ್ಡ್. ಥ್ಯಾಂಕ್ ಯು ಸರ್. ಸಂವಿಧಾನ ಬಿಜೆಪಿಗರು ಒಪ್ತಾರೆ. ಆಯ್ತು ಸರ್, ಆಯ್ತು, ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ಬಿಜೆಪಿಗರು ಒಪ್ತಾರೆ, ಹಾಗೆ ಕಾಂಗ್ರೆಸ್ನವರು ಒಪ್ತಾರೆ, ಮಂಜುನಾಥ್ ಅವರು ಒಪ್ತಾರೆ, ಪಾಷಾ ಅವರು ಒಪ್ತಾರೆ, ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಪ್ಪೋದು. ಸಂವಿಧಾನ ಪರಮೋಚ್ಚ. ಸಂವಿಧಾನದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಅವಕಾಶ ಇದೆ, ಅದಕ್ಕೆ ಗೌರವ ಕೊಡಬೇಕು ಅನ್ನೋ ಕಂಪಲ್ಷನ್ ಇದೆ. ಅದಷ್ಟೆಲ್ಲರಿಗೂ ಅರ್ಥ ಆದ್ರೆ ಸಾಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.